ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ನಾವು ಶಂಕರ ವೇದಾಂತ ಸೌರಭ 6ನೇ ಚಾಪ್ಟರು ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಇವುಗಳನ್ನ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೂ ಒಂದು ಸೇರಿಸ್ಕೊಡು, ಅದು ಯಾವುದು? ಅಧ್ಯಾಸ. ಸ್ವಾಮಿಗಳು ಇದರಲ್ಲೇ ಅದನ್ನು ಕೂಡ ಹೇಳಿಬಿಟ್ಟಿರೋದ್ರಿಂದ ಅದನ್ನೇನು ಸೇರಿಸ್ಬೇಕಾಗಿಲ್ಲ, ಅದನ್ನು ನಾವು ನೋಡಬೇಕಾಗಿದೆ. ಇದಾದ ಮೇಲೆ ಅದು ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ, ಗುರುಗಳ ಇಚ್ಛೆ. ಓಕೆ, ಸೊ ಅಲ್ಲಿಗೆ ಇವತ್ತು ನಾನು ಸ್ಟಾರ್ಟ್ ಮಾಡಬೇಕಾಗಿರೋದು ಶಂಕರ ವೇದಾಂತ ಸೌರಭದಲ್ಲಿ 6ನೇ ಪ್ರಕರಣದಲ್ಲಿ ಪೇಜ್ ನಂಬರ್ 106ರಿಂದ ನಾನು ಶುರು ಮಾಡಬೇಕು. ಆದರೂ ಹಿಂದೆ ಅದನ್ನು ಮೆಲ್ಕಾಕೊಂಡು ಹೋಗಬೇಕಾಗಿರೋದ್ರಿಂದ ಅದನ್ನು ಹಿಂದೆ ಏನು ಹೇಳಿದ್ವಿ, ನಿನ್ನೆ ಎಲ್ಲ ಸ್ಟಡಿ ಗ್ರೂಪು ನೀವೆಲ್ಲ ಚೆನ್ನಾಗಿ ಆನ್ಸರ್ ಮಾಡಿದ್ರಿ, ನಿಮಗೆಲ್ಲ ಚೆನ್ನಾಗಿ ಇವಾಗ ಮನದಟ್ಟಾಗಿದೆ. ನೋಡ್ಕೊತಾ ಹೋಗೋಣ. ಅಲ್ಲಿಗೇನಾಯಿತು? ಪರಮಾರ್ಥ ದೃಷ್ಟಿ ನಾವು ತಿಳ್ಕೊಂಬಿಟ್ರೆ ಫಸ್ಟು ಮಿಕ್ಕಿರೋದೆಲ್ಲ ವ್ಯವಹಾರ ದೃಷ್ಟಿ, ವೇಸ್ಟ್ ಬ್ಯಾಸ್ಕೆಟ್. ಪರಮಾರ್ಥ ದೃಷ್ಟಿ ಏನು? ಗಾಢನಿದ್ರೆ ಅಲ್ಲ, ಗಾಢನಿದ್ರೆಯಲ್ಲಿ ಅದರ ಅನುಭವ, ಆತ್ಮನ್ನ ಪರಮಾರ್ಥ ಅಂತ ಕರೀತಾರೆ. ಸೊ ನಾವು ಆ ದೃಷ್ಟಿಯಿಂದ ನೀವು ಏನು ಮಾತಾಡಿದ್ರು ಪಾರಮಾರ್ಥಿಕ ದೃಷ್ಟಿ, ಅದನ್ನು ಬಿಟ್ಟು ಮಿಕ್ಕಿರೋದು ಏನು ಮಾತಾಡಿದ್ರು ವ್ಯವಹಾರ ದೃಷ್ಟಿ. ಅಲ್ಲಿಗೆ ನಿನ್ನೆ ನಾವು ನೋಡಿದ್ವಿ, ಆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಆದ್ದರಿಂದ ಬ್ರಹ್ಮ ಒಂದೇ ಸತ್ಯ, ಅದನ್ನು ಪಾರಮಾರ್ಥಿಕ ಅಂತಾರೆ. ಒಂದೇ ಇರೋದು ಅದ್ವೈತ, ಏಕಮೇವ ಅದ್ವಿತೀಯಂ. ಎರಡನೇದಲ್ಲಿ ಬಂತು ನಾವು ಮಾಡ್ಕೊಂಡಿರೋದು ಹಗ್ಗ ಅಂತ ನೋಡಿದಾಗ ಹಾವಿಲ್ಲ, ಮತ್ತು ಹಾವಿಲ್ಲದೆ ಇದ್ಮೇಲೆ ಹಾವಿನ ವ್ಯವಹಾರ ದೃಷ್ಟಿ ಅಂತ ಯಾಕೆ ಸ್ವಾಮಿ ಅಂದರೆ, ನೀವು ಹಗ್ಗನ ಕಾಣದೇ ಇರೋದರಿಂದ ಹಾವು ಸತ್ಯ, ಅಲ್ಲಿಂದ ನಾವು ಅಲ್ಲಿಗೆ ಹೋಗಬೇಕಾದ್ರೆ ನಿಮ್ಗೆ ಹಾವೇ ಸತ್ಯವಾಗಿರೋದ್ರಿಂದ ಹಾವನ್ನು ವ್ಯವಹಾರ ಅಂತೀವಿ, ಹಗ್ಗವನ್ನು ಪಾರಮಾರ್ಥಿಕ ಅಂತೀವಿ. ಮುಗಿದೋಗಿರ್ತಾರಪ್ಪ. ಈಗ ನೀವು ಹಗ್ಗವನ್ನು ತಿಳ್ಕೊಂಡ್ರೆ ವ್ಯವಹಾರ ಇರುತ್ತಾ? ಇರೋದಿಲ್ಲ. ಆದ್ದರಿಂದ ನಾವು ಸರಿಯಾಗಿ ಆತ್ಮತತ್ವವನ್ನು ತಿಳ್ಕೊಂಡು ತತ್ವದಲ್ಲಿ ನಿಂತರೆ, ಮುಕ್ತರ ಆದರೆ ವ್ಯವಹಾರ ಅನ್ನೋದು ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ, ಹಾವಿಲ್ದಂಗೆ ಅಂತ ಅನುಭವಕ್ಕೆ ಬರುತ್ತೆ. ಅಂದರೂ ಕೂಡ ಅವನಿಗೆ ಅನುಭವ ಬಂದ ಮೇಲೂ ಕೂಡ ಈ ಶರೀರ ಹಾಗೇ ಇರುತ್ತೆ, ಪ್ರಪಂಚ ಹಾಗೇ ಇರುತ್ತೆ, ಅವಸ್ಥೆಗಳು ಹಾಗೇ ಇರುತ್ತೆ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಹಾಗೇ ಇರುತ್ತೆ. ಮತ್ತು ಇವಾಗ ಹೆಂಗೆ ವ್ಯವಹಾರ ಮಾಡಬೇಕು ಮಾಡ್ತಾ ಇರ್ತಾನೆ. ಆದ್ದರಿಂದ ಆದರೆ ಅವನಿಗೂ ನಮಗೂ ವ್ಯತ್ಯಾಸ ಏನು ಅಂದರೆ, ಈಗ ಅವನು ಪ್ರಪಂಚದಲ್ಲಿರ್ತಾನೆ, ನಾವು ಪ್ರಪಂಚದಲ್ಲಿರ್ತೀವಿ. ವ್ಯತ್ಯಾಸ ಏನು ಅಂದರೆ, ಕಪ್ಪೆ ಚಿಪ್ ಗೊತ್ತಿದ್ದವನಿಗೆ ಬೆಳ್ಳಿ ಥರ ಕಂಡ್ರೂ ಅವನು ಓಡೋಗೋದಿಲ್ಲ. ಗೊತ್ತಿರುತ್ತೆ ಅವನಿಗೆ ಬೆಳ್ಳಿ ಥರ ಇದೆ, ಬೆಳ್ಳಿ ಅಲ್ಲ. ಹಾಗೆ ಆತ್ಮತತ್ವವನ್ನು ತಿಳ್ಕೊಂಡ್ಮೇಲೆ ಅವನಿಗೆ ಈ ಶರೀರ ತೋರ್ತಾ ಇರುತ್ತೆ, ಪ್ರಪಂಚ ಇರುತ್ತೆ, ಮೊದಲು ಹೆಂಗಿರುತ್ತೋ ಹಾಗೇ ಇರುತ್ತೆ, ಏನೂ ಬದಲಾವಣೆ ಆಗಲ್ಲ ಅದು. ಅದಕ್ಕೆ ಹೇಳೋದು ಶಾಸ್ತ್ರ ಜ್ಞಾಪಕಂ ಮಾತ್ರ, ಏನು ಬದಲಾವಣೆ ಮಾಡೋಲ್ಲ. ಈಗ ನಾನು ಹಗ್ಗ ಅಂತ ತಿಳ್ಕೊಂಡಿದ್ದ ತಕ್ಷಣ ಹಾವನ್ನ ಕೊಂದಾಕ್ಬೇಕಾ, ಹಾವನ್ನ ಓಡಿಸ್ಬೇಕಾ, ಹಗ್ಗ ತಂದಿಟ್ಕೋಬೇಕಾ? ಮೊದಲೇ ಇದೆ, ನಾನೇನು ತಂದಿಡತ್ತ.
ಇದ್ದದ್ದನ್ನಿದ್ದಾಗ ನೋಡಿದ್ರೆ ಸಾಕಪ್ಪ, ಅಲ್ಲಿ ಹೇಗಿದೆಯೋ ಹಾಗೆ ವಸ್ತು ಸ್ಥಿತಿ ಹೇಗಿದೆಯೋ ಹಾಗೆ ತಿಳ್ಕೊಬೇಕು, ಅದು ವಸ್ತುತಂತ್ರ ಅಂತ ಹೀಗೆ. ಸೊ ಆದರೆ ಅವನಿಗೆ ಏನಾಗಿರುತ್ತೆ, ಹಗ್ಗವನ್ನು ಕಂಡ ಮೇಲೆ ಹಾವಿನ ಭಯ ಹೇಗಿಲ್ವೋ, ಆತ್ಮತತ್ವವನ್ನು ಅನುಭವದಿಂದ ಕಂಡ ಮೇಲೆ ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಇರೋಲ್ಲ. ಮತ್ತು ಈ ಜ್ಞಾತೃತ್ವ ಕರ್ತೃತ್ವ ಭೋಕ್ತೃತ್ವ ಈ ಮೂರು ಸೇರಿ ಪ್ರಮಾತೃತ್ವ ಇರೋಲ್ಲ. ಆದರೂ ವ್ಯವಹಾರದ ದೃಷ್ಟಿಯಿಂದ ಮಾಡ್ತಾನೆ. ಸೊ ಇವಾಗ ಏನಾಗ್ಬಿಟ್ಟಿದೆ ಅವನಿಗೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಹಾಗಾಗ್ಬಿಡುತ್ತವಾಗ. ಸೊ ಇದು ಆಗಬೇಕಾಗಿರೋದು. ಅಲ್ಲಿ ಏನಾಗುತ್ತೆ, ನಿಮಗೊಂದು ಎಕ್ಸಾಂಪಲ್ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ಕೊಟ್ಟಿದ್ದೀನಿ ಈಗ ಈ ಸಂದರ್ಭಕ್ಕೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಾ ಇದ್ವಿ. ಸೋತ್ರೆ ನಾವು ರಾತ್ರಿ ಊಟ ಮಾಡ್ತಾ ಇರಲಿಲ್ಲ, ಹತ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಎದ್ದಿದ ತಕ್ಷಣ ಮತ್ತೆ ಅಳಕ್ಕೆ ಶುರು ಮಾಡ್ತೀವಿ. ಅದೇ ನಾವು ದೊಡ್ಡವರಾದಮೇಲೆ ಅದೇ ಆಟಗಳನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆಲಿ ಆಡ್ತೀವಿ. ಹೇಗೆ ಆಡ್ತೀವಿ? ಸೋತ್ರೆ ಆಡ್ತೀವ, ಈಗ ನಗ್ತೀವಿ. ವ್ಯತ್ಯಾಸ ನೋಡ್ರಿ. ಯಾಕೆ? ನನಗೆ ಲೆಕ್ಕಕ್ಕಿಲ್ಲ, ಇದು ಬರೀ ಆಟ. ಆಡು ಆಟ ಹೇಗಿದೆ? ಆಟ ಆಡೋ, ಖುಷಿಯಾಗಿರಬೇಕು. ಪ್ರಪಂಚ ಇರೋದೇ ಸಂತೋಷವಾಗಿರೋದಕ್ಕೆ, ಆಟ ಆಡೋದಕ್ಕೆ ಅಲ್ವಾ? ಇಷ್ಟೇ ವ್ಯತ್ಯಾಸ. ಅಲ್ಲಿಗೆ ಈ ಕರ್ತೃತ್ವ ಭೋಕ್ತೃತ್ವ ಇರೋಲ್ಲ ನೋಡ್ರಿ, ಅದು ಇಂಪಾರ್ಟೆಂಟ್. ಎಲ್ಲ ವ್ಯವಹಾರಕ್ಕೂ ಕಾರಣ ಏನು ಅಂದರೆ ನಿದ್ದೆಯಲ್ಲಿ ಇರಲ್ಲ ಅದು. ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಈ ಪ್ರಪಂಚ ವ್ಯವಹಾರ ದೃಷ್ಟಿ ನಿದ್ದೆಯಲ್ಲಿ ಸ್ವಿಚ್ ಆಫ್. ಎದ್ದಿದ ತಕ್ಷಣ ಶುರುವಾಗುತ್ತೆ ನೋಡ್ರಿ ರಾಮಾಯಣ. ಎಲ್ಲಿ ಮೊದಲೇನು ಯಾವ್ದು ಶುರುವಾಗೋದು? ಕರ್ತೃತ್ವ ಭೋಕ್ತೃತ್ವ. ನಾನು ಆತ್ಮ ಅನಾತ್ಮ ಕಲಬೆರಕೆ ಆಗುತ್ತೆ. ಇರಲಿ, ಇದನ್ನು ಅಧ್ಯಾಸ ಅಂತ ಕರೀತಾರೆ, ಇಲ್ಲಿ ಸ್ವಾಮಿಗಳೇ ತೋರಿಸ್ತಾರೆ. ಸೊ ನಾವು ಇಷ್ಟು ಹಿಂದೆ ಮೆಲ್ಕು ಹಾಕ್ಕೊಂಡು ಈಗ ಹೋಗಬೇಕಾಗಿದೆ. ಸೊ ಅಲ್ಲಿಗೆ ವ್ಯವಹಾರ ದೃಷ್ಟಿಯ ವ್ಯಾಪ್ತಿ ಗೊತ್ತಾಯ್ತು ನಮಗೆ. 101ನೇ ಪೇಜಿಂದ ಬರ್ತಾ ಇದ್ದೀನಿ, ಸ್ವಲ್ಪ ಬ್ರಷಪ್ ಮಾಡ್ಕೊಳ್ಳೋಕ್ಕೆ. 101ನೇ ಪೇಜ್ ವ್ಯವಹಾರ ದೃಷ್ಟಿ ವ್ಯಾಪ್ತಿ ಅಂತ ಗೊತ್ತಾಯಿತು. ಪರಮಾರ್ಥ ದೃಷ್ಟಿ ಬಿಟ್ಟರೆ ಮಿಕ್ಕಿರೋದೆಲ್ಲ ವ್ಯವಹಾರ ಗೊತ್ತಾಯಿತು. ಈಗ ವೇದಾಂತ ಶಾಸ್ತ್ರದ ವೈಶಿಷ್ಟ್ಯ ಏನು ಅನ್ನೋದನ್ನು ಎತ್ಕೊತಾರೆ. ಅದು ಏನು ವೇದಾಂತ ಶಾಸ್ತ್ರದ ವೈಶಿಷ್ಟ್ಯ ಏನು? ಆ್ಯಕ್ಚುಲಿ ನಾನು ಇಲ್ಲಿಂದನೇ ಮಾಡಬೇಕಾಗಿತ್ತೇನೋ, ಏನೋ ಗೊತ್ತಿಲ್ಲ, ಇರಲಿ. ಇಲ್ಲಿ ಲೌಕಿಕ, ವೈದಿಕ, ಪಾರಮಾರ್ಥಿಕ. ಲೌಕಿಕ ನೆನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ರೋಟಿ ಕಪಡ ಮಕ್ಕ. ವೈದಿಕ ಸ್ವರ್ಗ ನರಕ, ಪಾಪ ಪುಣ್ಯ, ಪುನರ್ಜನ್ಮ, ಧರ್ಮ ಅಧರ್ಮಗಳು, ಕರ್ಮಕಾಂಡ, ಉಪಾಸನಕಾಂಡ, ಇವೆಲ್ಲ ವೈದಿಕ. ಪಾರಮಾರ್ಥಿಕ ಮೋಕ್ಷ ಆಗಬೇಕು, ಗುರು, ಶಾಸ್ತ್ರ, ಶಿಷ್ಯ, ಬಂಧ, ಮೋಕ್ಷ, ಅಜ್ಞಾನ, ಜ್ಞಾನ, ಇವು ಎಲ್ಲವೂ ಕೂಡ ವ್ಯವಹಾರದಲ್ಲೇ ಇದೆ ಅಂತ ಕೂಡ ನೋಡಿದ್ದಾಯಿತು. ಆದರೆ ಈ ಆತ್ಮತತ್ವವನ್ನು ತಿಳಿದಿದ ತಕ್ಷಣ ಇವು ಇಲ್ದಂಗೆ ಆಗ್ಬಿಡುತ್ತೆ, ಬಾಧಿತವಾಗ್ಬಿಡುತ್ತೆ. ಹೇಗೆ ನಾನು ಹಗ್ಗವನ್ನು ಕಂಡಿದ ತಕ್ಷಣ ಹಾವು ಬಾಧಿತ ಅಂತೀವಿ, ಅದನ್ನು ಕೂಡ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಾಧಿತವಾಗ್ಬಿಡುತ್ತೆ. ಬಾಧಿತ ಅಂದರೆ ಏನು? ಹಿಂದಿಲ್ಲ ಹಿಂದಿಲ್ಲ ಮುಂದಿಲ್ಲ, ನನಗೆ ಮಾತ್ರ ಅಲ್ಲ, ಯಾರ್ಯಾರಿಗೂ ಹಾವು ಎಂದೆಂದೂ ಇಲ್ಲ. ಈ ದೃಷ್ಟಾಂತಿಕದಲ್ಲಿ ಈ ವ್ಯವಹಾರ ದೃಷ್ಟಿಯಿಂದ ನಾನು ಏನೇನು ಹೇಳಿದ್ನೋ ಈಗ ನಿಮ್ಗೆ ಐಡಿಯಾ ಬರ್ತಾ ಇದೆನೋ. ವ್ಯವಹಾರ ಅಂದಿದ ತಕ್ಷಣ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ. ಆತ್ಮನ ಬಿಟ್ಟು ಮಿಕ್ಕಿರೋದೆಲ್ಲ ವ್ಯವಹಾರ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನು. ಮತ್ತು ಇಲ್ಲಿ ಆಧ್ಯಾತ್ಮಿಕದಲ್ಲಿ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ 19 ಮುಖಗಳು ಏನೇನಿದೆಯಲ್ಲ ಎಲ್ಲವೂ ಕೂಡ ಬಾಧಿತವಾಗಿಬಿಡುತ್ತೆ. ಹೇಗೆ ವೇದಾಂತ ಶಾಸ್ತ್ರದ ವೈಶಿಷ್ಟ್ಯ ಏನಪ್ಪ ಅಂದರೆ ಇದು. ಆವಾಗ ಹಗ್ಗ ಮಾತ್ರ ಉಳಿಯೋ ಹಾಗೆ
ಬ್ರಹ್ಮ ಮಾತ್ರ ಇರ್ತಾನೆ ಅಂತ. ಸೊ ಈಗ ಬ್ರಹ್ಮ ಏತಕ್ಕೂ ವಿಷಯವಲ್ಲ. ಬ್ರಹ್ಮ ಯಾತಕ್ಕಾದರೂ ವಿಷಯನ? ಇಲ್ಲ. ಯಾಕೆ? ನಾನೇ ಆಗಿದ್ದೀನಿ, ನನ್ನ ಸ್ವರೂಪ ನಮಗೆ ಗೊತ್ತು. ಬ್ರಹ್ಮ ಅಂತಂದರೆ ಏನು, ಆತ್ಮ ಅಂದರೆ ಏನು. ಅವನು ಯಾವತ್ತು ಸಬ್ಜೆಕ್ಟೇ, ವಿಷಯಿ ಅಲ್ಲ. ಈಗ ಅವನು ವಿಷಯ ಅಲ್ಲದೆ ಇದ್ಮೇಲೆ ಅದನ್ನು ನಿಮ್ಮ ಶಾಸ್ತ್ರ ಹೇಗೆ ಸ್ವಾಮಿ ತಿಳಿಸ್ಕೊಡುತ್ತೆ ಅಂತ ಪ್ರಶ್ನೆ ಶುರುವಾಗಿದೆ. ನೀವೇನು ಹೇಳಿದಿರಿ? ಶಾಸ್ತ್ರವನ್ನು ಪ್ರಮಾಣ, ಅಂತ್ಯ ಪ್ರಮಾಣ ಅಂತ ಹೇಳಿದ್ರಿ. ಪ್ರಮಾಣ ಅಂದರೆ ಏನು? ಇನ್ಸ್ಟ್ರೂಮೆಂಟ್ಸ್. ಈಗ ಪ್ರಮಾಣ ಅಂತ, ಶಾಸ್ತ್ರ ಪ್ರಮಾಣ ಅಂತ ಅಂದಮೇಲೆ ಅದು ಇನ್ಸ್ಟ್ರೂಮೆಂಟ್ಸ್ ಆದರೆ ನೀವು ಆತ್ಮನ ಹೆಂಗೆ ತಿಳಿಸ್ಕೊಡ್ತೀರಾ ಅಂತ ಒಂದು ಪ್ರಶ್ನೆ. ಅವನೇನು ಅಂದ್ಕೊಂಡಿದ್ದಾನೆ, ನಾನು ಹಸು ತೋರಿಸೋ ಹಾಗೆ ಹಸು ಇಲ್ಲಿ ಕಟ್ಟಾಕ್ಬಿಟ್ಟು, ನೋಡ್ರಪ್ಪ ಇದು ಹಸು, ಹಂಗೆ ತೋರಿಸ್ತೀನಿ ಅಂದ್ಕೊಂಡ್ಬಿಟ್ಟಿದ್ದಾನೆ ಅವನು. ದಡ್ಡ. ಹಂಗಲ್ಲ. ಮತ್ತು ಇನ್ನೆಂಗೆ ಅದಕ್ಕೆ ಉತ್ತರ ಹೇಳ್ತಾರೆ, ಅವಿದ್ಯಾಕಲ್ಪಿತ ಭೇದವನ್ನು ಕಳೆಯೋದೇ ಶಾಸ್ತ್ರ. ಅವಿದ್ಯಾಕಲ್ಪಿತ ಅಂದರೆ ಏನು? ಈ ವ್ಯವಹಾರ ದೃಷ್ಟಿಯಿಂದ ನಾನು ಏನೇನು ಹೇಳಿದ್ನೋ ಅದನ್ನೆಲ್ಲ ಕಲ್ಪಿತ ಅಂತ ತೆಗೆದಾಕ್ಬೇಕು. ಒಂದೊಂದು ತೆಕ್ಕೊಂಡು ಕೂತ್ಕೋಬೇಕಾ ಸ್ವಾಮಿ? ಏನಿಲ್ಲ. ಈಗ ಇದಕ್ಕಿಷ್ಟಕ್ಕೂ ಬೇಸ್ಮೆಂಟ್ ಏನು? ಅವಿದ್ಯಾ ಕಲ್ಪಿತಕ್ಕೆ ಬೇಸ್ಮೆಂಟ್ ಏನು, ಫೌಂಡೇಶನ್ ಏನು? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದರೂ ಹೇಳಿ. ಫೌಂಡೇಶನ್ ಏನು? ಅಧ್ಯಾಸ. ವೆರಿ ಗುಡ್. ಕಲ್ಬೆರಕೆಯಾಗಿದೆ, ನಿದ್ದೆಯಲ್ಲಿಲ್ಲ. ಎದ್ದಿದ ತಕ್ಷಣ ನಿಜವಾದ ಐ, ಡೂಪ್ಲಿಕೇಟ್ ಐ, ಕಲ್ಬೆರಕೆ ಆಗಿದೆ. ಈ ಕಲ್ಬೆರಕೆ ಆಗಿರೋದ್ರಿಂದ ಈ ವ್ಯವಹಾರ ಶುರುವಾಗಿದೆ. ಹೊಡಿರಿ ಗಾಡಿ ಹೊಡಿತಾ ಇದ್ದೀವಿ ನಾವು. ಎಷ್ಟು ಜನ್ಮಗಳಿಂದ ಹೊಡಿತಾ ಇದ್ವಿ ಗಾಡಿ, ಇನ್ನೂ ಮುಗಿಯಲ್ಲ. ನೀವು ಹಾವು ಹಗ್ಗ ಅಂತ ತಿಳ್ಕೊಳ್ದೆ ಇದ್ದರೆ ಹಾವಿನ ಭಯ ಅಪ್ರಾಣಿಗೂ ಯಾವಾಗಲೂ ಹೋಗಲ್ಲ. ಹಾಗೆ ಈ ಅಧ್ಯಾಸ ಕಾರಣ. ಈಗೇನು ಮಾಡುತ್ತೆ, ಆ ಅಧ್ಯಾಸ ಅದನ್ನೇ ಅವಿದ್ಯೆ ಅಂತಲೂ ಕರೀತಾರೆ. ಅಧ್ಯಾಸ ಈಸ್ ಅದರ್ವೈಸ್ ಅವಿದ್ಯೆ. ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿದೆ. ಅಧ್ಯಾಸ ಅಂದರೆ ನಾವು ಇನ್ನೂ ಸ್ವಲ್ಪ ಬಿಡಿಸ್ಕೊಂಡ್ರೆ, ಸ್ಥೂಲವಾಗಿ ಹೇಳಿದ್ರೆ ಅಧ್ಯಾಸ ಅವಿದ್ಯೆ ಎರಡೂ ಒಂದೇ. ನಾವಿನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ಅಧ್ಯಾಸ ಅಂದರೆ ಏನು, ಅವಿದ್ಯೆ ಅಂತಂದರೆ ಏನು ವಿಚಾರ ಮಾಡಿದಾಗ, ಅಧ್ಯಾಸ ಅಂತಂದರೆ ಕಲಬೆರಕೆ. ಯಾವುದಕ್ಕೆ? ಆತ್ಮ ಅನಾತ್ಮ ಕಲಬೆರಕೆ. ಎಲ್ ಐ ಡೂಪ್ಲಿಕೇಟ್ ಐ ಕಲಬೆರಕೆ ಅಧ್ಯಾಸ. ಅವಿದ್ಯೆ ಅಂದರೆ ಏನು? ರಾಂಗ್ ನಾಲೆಡ್ಜ್. ಮುಗಿದೋಯ್ತು. ಈಗ ಹಾವು ಹಗ್ಗ ಕಲಬೆರಕೆ ಆಗಿದೆ, ಆಗಕ್ಕಾಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆಗಕ್ಕಾಗೋದಿಲ್ಲ, ಬಟ್ ಆದಂತೆ ಇದೆ. ಯಾಕೆ ಆಗಕ್ಕಾಗಲ್ಲ? ಹಾವು ಹಗ್ಗ ಎರಡಿದೆಯೇನೋ ತೋರಿಸ್ರಿ ಎಲ್ಲ. ಅದೇ ರೀತಿ ಬ್ರಹ್ಮ ಆತ್ಮ ಎರಡಿಲ್ಲ, ಸತ್ಯ ಅಸತ್ಯ ಎರಡು ಇಲ್ಲ. ಇವಾಗ ಹೆಂಗಾಗುತ್ತೆ ಅಂದರೆ, ಕತ್ಲೆ ಬೆಳಕು ಕಲಬೆರಕೆ ಆಗಿದೆ. ಹೊಡಿರಿ ಗಾಡಿ. ಬೆಳಕಿದ್ದಿದ್ದ ತಕ್ಷಣ ಕತ್ಲೆ ಅಲ್ಲಿರೋಕ್ಕೆ ಸಾಧ್ಯನಾ? ಹಗ್ಗ ಕಂಡಿದ್ದ ತಕ್ಷಣ ಹಾವಿರೋಕ್ಕೆ ಸಾಧ್ಯನಾ? ಇಲ್ಲ. ಆತ್ಮನ ಕಂಡಿದ್ದ ತಕ್ಷಣ ಈ ಪ್ರಪಂಚ ಇರೋಕ್ಕೆ ಸಾಧ್ಯನಾ? ಇಲ್ಲ. ಅಧ್ಯಾಸನೇ ಆಗಬಾರ್ದು ಅಂಥದ್ದು ಆಗೋಗ್ಬಿಟ್ಟಿದೆ. ಆ ಅನುಭವದಲ್ಲಿ ಇದೆಯಾ ಇಲ್ವಾ? ಇದೆ. ಈ ಕಾರಣದ್ರಲ್ಲಿಲ್ಲ. ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಇವೆರಡು ಕಲಬೆರಕೆ ಆಗಿರೋದಿದೆ. ನಾನು ನಂದು ಹೊಡಿತೀಯ ನಿನ್ನ ಗಾಡಿ ಆಗಿದೆ ಅನ್ನೋದಕ್ಕೆ ನೋಡ್ರಿ ಕೇಳ್ತೀನಿ. ಇಲ್ಲೇ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ. ಈಗ ಕೇಳಿದ ತಕ್ಷಣ ಮನೆ ಯಾರ್ದು? ನಂದು. ಕನ್ನಡಕ ಯಾರ್ದು? ನಂದು. ಚಪ್ಪಲಿ ಯಾರ್ದು? ನಂದು. ವಾಚ್ ಯಾರ್ದು? ನಂದು. ಸ್ಕೂಟ್ರ್ ಯಾರ್ದು? ನಂದು. ಶರೀರ ಯಾರ್ದು? ನಂದು. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ನಂದು. ಈಗ ನಿಮ್ಮ ಪರ್ಸಾಲಲ್ಲಿ ಇದ್ರಿ, ರೂಮಿಗೆ ಬಂದಿದ್ಯಾರೋ? ನಾನು. ಕರ್ಮೇಂದ್ರಿಯಗಳಲ್ಲಿ ನಾನು ಅಂದರೆ, ಈಗ ನೀವು ಮೊಬೈಲ್ ಆನ್ ಮಾಡ್ಕೊಂಡ್ರಲ್ಲ, ಯಾರು? ನಾನು. ಕೈಗಳಲ್ಲಿ ನಾನು ಅಂದರೆ,
ನೋಡ್ತಾ ಇದ್ದೀರ, ಕೇಳ್ತಾ ಇದ್ದೀರ, ಯಾರು ಇಂದ್ರಿಯಗಳಲ್ಲಿ ನಾನು ಅಂತಂದರೆ ಅದರ ಹಿಂದೆಗಡೆ ಮನಸ್ಸಿರಬೇಕು. ನಿಮ್ಮ ಮನಸ್ಸು ಎಲ್ಲೋ ಹೋಗಿರಲ್ಲ. ಅಂತಃಕರಣದಲ್ಲಿ ನಾನು ಅಂದರೆ ಹೇಗಿದೆ ಹೇಗಿದೆ? ಕೆಲವು ಸಾರಿ ನಾನು, ಕೆಲವು ಸಾರಿ ನನ್ನದು. ಇವೆಲ್ಲ ನನ್ನದಾದರೆ ನೀನು ಯಾರಪ್ಪ ಅಂತ ಪ್ರಶ್ನೆ ಕೇಳಿದರೆ, ಅಯ್ಯೋ ಯಾವತ್ತು ಯೋಚನೆ ಮಾಡಿಲ್ವಲ್ಲ, ಮಾಡಿರಲ್ಲ. ಅದನ್ನೇ ಹೇಳಿದ್ದು. ಆ ಯೋಚನೆ ಮಾಡಿ ವಿಚಾರ ಮಾಡಿದಾಗ ಓಹೋ ಇಲ್ಲಿ ಟೋಪಿ ಬೀಳ್ತಾ ಇದ್ದೆ ಅಂತ ಗೊತ್ತಾಗುತ್ತೆ. ಇಲ್ದಿದ್ರೆ ಏನಾಗುತ್ತೆ? ಆಕಾಶದಲ್ಲಿ ಸೂರ್ಯ ಎಷ್ಟಿದ್ದಾನೆ? ಚಪಾತಿಗೆ ಹತ್ತಿರ, ತಟ್ಟೆಗೆ ಹತ್ತಿರ, ಅಷ್ಟೇನೇ ಇರೋದು. ಸೈಂಟಿಸ್ಟ್ಗಳು ಹೇಳ್ತಾರೆ ಹೀಗೆ ಆಗಬೇಕು ಅಂತಂದರೆ ಎಲ್ಲ ಸೂರ್ಯನಿಂದ ಹುಟ್ಟಿರೋದು 9 ಗ್ರಹಗಳು. ನಿಮ್ಮ ಭೂಮಿ ಬಂದಿರೋದು ಅದರಿಂದಲೇ. ಅಲ್ಲಿಗೆ ಸೂರ್ಯ ಎಷ್ಟು ದೊಡ್ಡವನಾದ? ಅವನು ನಾವೇಂತೀವಿ ಇಲ್ಲಿಂದ ನೋಡಿದ್ರೆ, ವಿಚಾರ ಮಾಡದೇ ಇದ್ದರೆ ಬಿಡ್ರಿ ಒಂದು ತಟ್ಟೆಗೆ ಹತ್ತಿರ ಸೂರ್ಯ, ಚಪಾತಿಗೆ ಹತ್ತಿರ. ನಿಜ ಹೆಂಗಿದೆ ನೋಡ್ರಿ, ಅಜಗಜಾಂತರ. ನಾನು ತಿಳ್ಕೊಂಡಿರೋದಕ್ಕೂ ಅಲ್ಲಿರೋದಕ್ಕೂ ಅಜಗಜಾಂತರ. ಹಾವು ಅಂತ ತಿಳ್ಕೊಂಡಿದ್ದೀನಿ, ಹಗ್ಗ ಅಂತ ಗೊತ್ತಾದರೆ ಅಲ್ಲಿ ಹಾವು ಇಲ್ವೇ ಇಲ್ಲ, ಅಜಗಜಾಂತರ. ಹೇಗಿದೆ? ಆದ್ದರಿಂದ ಈ ಎಲ್ಲದಕ್ಕೂ ಕಾರಣ ಈ ಅಧ್ಯಾಸ, ಕಾಲಬೇರಿಕೆ. ಇದು ಅದಕ್ಕೋಸ್ಕರನೇ ನಾವು ಇದು ಪ್ರೂಫ್ ಅಲ್ವಾ? ಇನ್ನು ಬೇಕು ನಿಮ್ಗೆ ನಿಜ ಕಾಲಬೇರಿಕೆ ಆಗಬಾರ್ದು. ಬಟ್ ನಾನು ಪ್ರಶ್ನೆ ಕೇಳಿದ್ರೆ ಹಿಂಗೆ ಹೇಳ್ತೀರಲ್ಲ, ಆಗಿದೆಯೋ ಇಲ್ವೋ? ಅನುಭವಕ್ಕೆ, ತರ್ಕಕ್ಕಿಂತ ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವತ್ತು. ಒಟ್ಟಿನಲ್ಲಿರಲಿ. ಅಲ್ಲಿಗೆ ಇವೆರಡು ಕಲಬೆರಕೆ ಆಗಿರೋದ್ರಿಂದ ಇಷ್ಟು ರಾಮಾಯಣ ಆಗಿದೆ ವ್ಯವಹಾರ ಅಂತ ಹೇಳ್ತಾ ಇರೋದು. ಅಲ್ಲಿಗೆ ಅದೆಲ್ಲ ಸರಿಯಪ್ಪ, ನಿಮ್ಮ ಶಾಸ್ತ್ರ ಪ್ರಮಾಣ ಹೇಗೆ? ನಿಮ್ಮ ಶಾಸ್ತ್ರ ತಿಳಿಸ್ಕೊಡ್ಬೇಕು ಅಂತ ಪ್ರಶ್ನೆ ಇರೋದಿಲ್ಲ. ಅದು ಏನು ಮಾಡುತ್ತೆ ಅಂದರೆ, ಹಸುನ್ ತೋರಿಸಲ್ಲಪ್ಪ, ನಿನ್ನ ಮಗನೋ ಮಗಳನ್ನೋ ತೋರಿಸಲ್ಲಪ್ಪ. ಮತ್ತು ಹೆಂಗೆ ತೋರಿಸುತ್ತದು? ಯಾವುದು ಆತ್ಮನೋ ಅಲ್ಲವೋ ಅದನ್ನು ತೆಗೆದಾಕೋದ್ರಿಂದ ನೇತಿ ಆತ್ಮತತ್ವದಲ್ಲಿ ನಿಲ್ಲಿಸುತ್ತೆ. ಆದ್ದರಿಂದ ಅದನ್ನು ಪ್ರಮಾಣ ಅಂತ ಕರೆದಿದೆ. ಅಥವಾ ವಿದ್ಯಾಕಲ್ಪಿತ ಭೇದವನ್ನು ಕಳೆಯುವುದೇ ಶಾಸ್ತ್ರದ ಉದ್ದೇಶ. ನಮ್ಗದು ಅರ್ಥ ಆಯಿತು. ಏತಕ್ಕೂ ವಿಷಯವೇ ಅಲ್ಲವೆಂದು ತಿಳಿಸುತ್ತಾ ಶಾಸ್ತ್ರ ತಿಳಿಸ್ಕೊಡುತ್ತೆ ಅಂದರೆ ಅವನು ಕನ್ಫ್ಯೂಷನ್ ಆಗೋಯ್ತು ಅಷ್ಟೇ. ನಮ್ಗೆ ಅರ್ಥ ಆಗೋಯ್ತು ಇವಾಗ ಅಲ್ವಾ? ಆತ್ಮನ ತಿಳ್ಕೊಳ್ಳೋದು ಅಂದರೆ ಆತ್ಮನಾಗಿ ಉಳ್ಕೊಳ್ಳೋದು. ತಿಳ್ಕೊಳ್ಳೋದು ಅಂದರೆ ಉಳ್ಕೊಳ್ಳೋದೆ, ತಿಳ್ಕೊಳ್ಳೋಕ್ಕಾಗಲ್ಲ. ಯಾಕೆ? ನಾನೇ ಆತ್ಮನಾಗಿ ಉಳ್ಕೊಳ್ಳೋದು ಅಂದರೆ ಅನಾತ್ಮದಲ್ಲಿರುವ ತಾದಿ-ಆತ್ಮವನ್ನು ಬಿಡೋದು. ಅಂದರೆ ಅನಾತ್ಮವನ್ನು ಬಿಡೋದು. ಈಗ ಶಾಸ್ತ್ರ ಪ್ರಮಾಣ ಅನ್ನೋದಕ್ಕಿಷ್ಟು. ಈಗ ಹಗ್ಗ ಹಾವಿನಲ್ಲಿ ನಾನಿಷ್ಟು ಕಷ್ಟಪಡಬೇಕಾಗಿಲ್ಲ. ಯಾಕೆ? ಹಗ್ಗ ನಾನಲ್ಲ, ಅದು ಆಬ್ಜೆಕ್ಟೇ. ಹಾವು ಆಬ್ಜೆಕ್ಟೇ ನನಗೆ. ಅಲ್ಲೇನು ಮಾಡ್ತೀನಿ? ಬಾರ ದಡ್ಡ ಅಂತ ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಥೂ ಹಗ್ಗ ಅಂತ ಒಂದಲ್ಲಿ ಗೊತ್ತಾಗ್ಬಿಡುತ್ತೆ. ಇದು ಹಂಗೆ ಗೊತ್ತಾಗೋದಿಲ್ಲ. ಏನು ಮಾಡಬೇಕಿಲ್ಲ? ಯಾಕೆ? ನಾನೇ ಆಗಿದ್ದೀನಿ. ಅದಕ್ಕೆ ತತ್ವಮಸಿ ಶ್ವೇತಕೇತು, ನೀನೇ ಅದಾಗಿದ್ದೀಯ. ಶಾಸ್ತ್ರ ಹೇಳ್ತಾ ಇದೆ ಅವನು ತಿಳ್ಕೊಳ್ಳದೆ ಇರೋಕ್ಕೆ ಮೊದಲು ಕೂಡ ಆಗಿದ್ದೀಯ ನೀನು ಅಂತ ಹೇಳಿ ಅವನಿಗೆ ಇನ್ನು ಬೇರೆ ದಾರಿನೇ ಇಲ್ಲ. ಅದಕ್ಕೋಸ್ಕರ ಇದನ್ನು ಹೀಗೆ ಏತಕ್ಕೂ ವಿಷಯವೇ ಅಲ್ಲವೆಂದು ತಿಳಿಸುತ್ತಾ, ನೀನೇ ಆಗಿದ್ದೀಯಪ್ಪ ಅದು ಅಂತ ತಿಳಿಸುತ್ತಾ, ಅವಿದ್ಯೆಯಿಂದ ನಾವು ಏನೇನು ಕಲ್ಪನೆ ಮಾಡ್ಕೊಂಡಿದ್ದೀವೋ, ಏನೇನು ಕಲ್ಪನೆ ಮಾಡ್ಕೊಂಡಿದ್ದೀವಿ? ಯೋಚನೆ ಮಾಡೋದು, ಮಾತಾಡೋದು, ಕ್ರಿಯೆ ಮಾಡೋದು, ಈ ಮೂರೇ ವ್ಯವಹಾರ ಅಂದರೆ ಮೂರೇ. ಈ ಮೂರು ಅಲ್ಲ ಅಂತ ತೆಗೆದಾಕುತ್ತೆ ಅಷ್ಟೇ. ಇವಲ್ಲಪ್ಪ, ಇವು ಯಾವುದೋ ಅಲ್ಲ ಅಂತ ತೆಗೆದಾಕಿ ಬ್ರಹ್ಮದಲ್ಲಿ ನಾವು ಅದು ತೆಗೆದಾಕಿದ ತಕ್ಷಣ ನಾವು ಬ್ರಹ್ಮವಾಗಿ ಉಳ್ಕೊತೀವಿ ಅಷ್ಟೇ. ನೀವು ನಿದ್ದೆಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ಸ್ವಾಮಿ? ನಿದ್ದೆಯಲ್ಲಿ ನಾವು ಆತ್ಮನಾಗಿರ್ತೀವಿ. ಏನು ಮಾಡ್ತೀರಾ? ಪ್ರಶ್ನೆ ಕೇಳ್ತಾರೆ. ನಿದ್ರೆಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಏನು ಮಾಡೋಕ್ಕಿಲ್ಲ ಸರ್, ಮನಸ್ಸು ಬಿಟ್ಟರೆ ಸಾಕು. ಮನಸ್ಸು ಬಿಡಬೇಕಲ್ವ? ಮನಸ್ಸು ಅಂದರೆ ಏನಿಲ್ಲ, ಅನಾತ್ಮ.
ಮುಗಿದೋಯ್ತು. ಹಾಗೆ ಎಚ್ಚರದಲ್ಲಿ ನೀವು ಮನಸ್ಸು ಬಿಡ್ರಿ, ನಿದ್ದೆಗೆ ಹೋಗೋದಲ್ಲ, ಮತ್ತೆ ಸಮಾಧಿಗೆ ಹೋಗೋದಲ್ಲ, ಮನಸ್ಸು ಬಿಟ್ಟರೆ ಆತ್ಮನಾಗಿರ್ತೀರ. ಅಷ್ಟೇನಪ್ಪ ಸಾಧನೆ ಮಾಡ್ರಿ. ಈ ಮನಸ್ಸು ಬಿಡೋದಕ್ಕೆ ಇಷ್ಟು ಸಾಧನೆಗಳು. ನಿಜವಾಗ್ಲೂ ಸಾಧನೆ ತೋರಿಸಲ್ಲ ಆತ್ಮನ್ನ, ಚೆನ್ನಾಗಿ ತಿಳ್ಕೊಳ್ರಿ. ಯಾಕೆ? ಆತ್ಮನು ವಿಷಯವೇ ಅಲ್ಲ. ಬಟ್ ಸಾಧನೆ ಮಾಡದೇ ಇದ್ದರೆ ಆತ್ಮನಲ್ಲಿ ನಿಲ್ಲಕ್ಕಾಗಲ್ಲ. ಬರೆದಿಟ್ಕೊಂಡ್ಬಿಟ್ರಿ. ಈಗ ರವಿ ಅವ್ರಿಗೂ ನನಗೂ ಇದೇ ಮಾತು ಚರ್ಚೆ ನಡೀತಾ ಇದೆ. ಇವತ್ತು ಫೋನ್ ಮಾಡಿದ್ರು. ಅವರು ಸಾಕ್ಷಿನ ಗುರುತಿಸಿದ್ದಾರೆ, ಮುಕ್ತನಾಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ರೆ ಆಗ್ಬಿಡುತ್ತಾ? ಆದ್ದರಿಂದ ಅಲ್ಲಿಗೆ ಈ ವೇದಾಂತ ಶಾಸ್ತ್ರವು ಸಹ ವ್ಯವಹಾರ ಕ್ಷೇತ್ರದಲ್ಲೇ ಇದೆ. ಹೋಗಲಿ ಸ್ವಾಮಿ, ನೀವು ಗುರು, ಶಿಷ್ಯ, ಶಾಸ್ತ್ರ, ಇಲ್ಲಿ ಶಾಸ್ತ್ರವನ್ನು ತಗೊಂಡಾಗ ಇಲ್ಲಿ ಶಾಸ್ತ್ರ ಪ್ರಮಾಣ, ಅದನ್ನು ತಿಳ್ಕೊಳ್ಳೋವನು ಯಾರು? ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, ಯಾರಾದರೂ ಹೇಳ್ತೀರಾ? ಅದನ್ನು ತಿಳ್ಕೊಳ್ಳೋರು ಶಾಸ್ತ್ರ ಪ್ರಮಾಣ ಅಂದರೆ ಇನ್ಸ್ಟ್ರೂಮೆಂಟ್ಸು. ಅಲ್ಲಿಗೆ ವಿಷಯ ಯಾವುದು? ವಿಷಯ ಯಾವುದು? ಆತ್ಮ ವಿಷಯ. ವೆರಿ ಗುಡ್. ಆತ್ಮ ವಿಷಯ. ಇನ್ನೊಂದು, ಆತ್ಮ ವಿಷಯ ಆಗೋದಿಲ್ಲ. ಆದರೂ ಶಾಸ್ತ್ರ ನಮಗೆ ಇದು ಗೌಣ ಅರ್ಥದಿಂದ ಆತ್ಮನ ವಿಷಯ ಮಾಡೇ ತಿಳಿಸ್ಕೊಡುತ್ತೆ. ಯಾಕೆ ಗೊತ್ತಾ? ನಾನು ಗುರುಗಳ ಹತ್ರ ಹೋಗಿ ಏನು ಕೇಳ್ತೀನಿ? ಈಗ ವಿವೇಕಾನಂದರು ಏನು ಕೇಳಿದ್ರಪ್ಪ ರಾಮಕೃಷ್ಣ ಪರಮಹಂಸರನ್ನ? ದೇವರನ್ನು ನೀವು ನೋಡಿದ್ದೀರಾ, ನಿಮ್ಮ ತಂದೆಯನ್ನು ನೀವು ನೋಡಿದ್ದೀರಾ, ಹಸುವನ್ನು ನೋಡಿದ್ದೀರಾ. ಹಾಗಂದ್ರೆ ಏನು? ನಿಮಗಿಂತ ನಿಮ್ಮ ತಂದೆ ಬೇರೆ ತಾನೆ. ಹಾಗೆ ದೇವರನ್ನು ನೀವು ನೋಡಿದ್ದೀರಾ. ಅಲ್ಲಿ ನಿಮಗಿಂತ, ಈಗ ನೀವೇನಾಗಿದ್ದೀರೋ ದೇವರು ಅದಕ್ಕಿಂತ ಬೇರೆ ತಾನೆ. ನಾನು ನೋಡಿದ್ದೀನಿ, ನಿನಗೂ ತಿಳಿಸ್ಕೊಡ್ತೀನಿ. ತಿಳಿಯೋನು ನಾನು. ಯಾರು? ಕರ್ತೃತ್ವ. ಇಲ್ಲಿ ಕರ್ತೃತ್ವನೇ ಇಟ್ಕೋಬೇಕು. ಎಲ್ಲ ವ್ಯವಹಾರ ದೃಷ್ಟಿ. ವಸ್ತು ಯಾವುದು? ಮಡಿಕೆ, ಕುಡಿಕೆ, ಆ ಥರ ಆತ್ಮನೇ. ಯಾವ್ದು ತಿಳಿಸ್ಕೊಡೋದು? ಇದು ಇನ್ಸ್ಟ್ರೂಮೆಂಟ್ಸ್ ಯಾವುದು? ಶಾಸ್ತ್ರ. ಮುಗಿದೋಯ್ತು. ಹೇಗಿದೆ ನೋಡಿ. ಅಲ್ಲಿಗೆ ಸೇಮ್ ತ್ರಿಪುಟಿನೇ. ಇಲ್ಲೂ ತ್ರಿಪುಟಿ ಇದೆ. ಪ್ರಮಾತೃ, ಪ್ರಮಾಣ, ಪ್ರಮಾಣ ಶಾಸ್ತ್ರ, ಪ್ರಮೇಯ ಆತ್ಮ. ನೀನು ಯಾವುದನ್ನು ತಿಳ್ಕೋಬೇಕು ಅಂತಿದ್ದೀಯೋ ಅದು ಪ್ರಮೇಯ. ಆಗೋದಿಲ್ಲ, ಅವನು ಯಾವತ್ತೂ ವಿಷಯ ಆಗೋದಿಲ್ಲ. ಆದರೂ ಅಧ್ಯಾಸ ಭಾಷೆ ಓದಿದಾಗ ಆ ಸ್ವಾಮಿಗಳು ತೊಗೊಂಡೋಗಿ ತೋರಿಸ್ತಾರೆ. ಗೌಣಾರ್ಥದಿಂದ ಅವನ ವಿಷಯ ಅಂತ ಕರಿತೀವಿ. ಯಾಕೆಂದರೆ ನಮಗೆ ಗೊತ್ತಿಲ್ಲ. ಫಸ್ಟ್ ಎತ್ಕೊಂತ ಅನ್ನೋದು ನನ್ನ ಸ್ವರೂಪ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡುತ್ತೆ, ಶಾಸ್ತ್ರ ತಿಳಿಸ್ಕೊಡುವಾಗ ಅದು ನೀನೇ ಆಗಿದ್ದೀಯ ಅಂತ ಹೇಳಿದ್ರು ನಮಗೆ ಡೌಟೇ ಇರಲಿ ಅಲ್ವಾ? ಹಾಗೆ ಅಲ್ಲಿಗೆ ಈ ಮೂರು ಪ್ರಪಂಚದಲ್ಲಿ ನಮಗೆ ವಸ್ತುಗಳ ಜ್ಞಾನ ಆಗಿದ ತಕ್ಷಣ ಅಲ್ಲಿ ಏನಾಗಬೇಕು? ಮಡಿಕೆ ನೋಡಿದ್ನಪ್ಪ, ಮಡಿಕೆ ಕಂಡೆ ಮಡಿಕೆ ಅಂದಿದ ತಕ್ಷಣ ಅಲ್ಲಿ ಏನಾಗಬೇಕು? ಪ್ರಶ್ನೆ ಕೇಳ್ತಾರೆ. ವೃತ್ತಿ, ಮಡಿಕೆ ವೃತ್ತಿ, ಅಲ್ಲ, ಏನಂದ್ರಿ? ವೃತ್ತಿ ಮೂಡ್ಬೇಕು ಸರ್. ಮಡಿಕೆ ವೃತ್ತಿ ಮೂಡ್ಬೇಕು ಸರ್. ಪ್ರತ್ಯಯ ಮೂಡ್ಬೇಕು. ವೃತ್ತಿ, ಪ್ರತ್ಯಯ ಏನು ಬೇಕಾದರೂ ಹೇಳ್ರಿ. ಆ ಪ್ರತ್ಯಯ ಮೂಡಿದ ಮೇಲೆ ನನಗೆ ಹೌದು ಅನ್ಬೇಕು. ಆ ಏರೋಪ್ಲೇನ್ ಹೇಳಿದ್ದೆ ನಿಮಗೆ, ಜ್ಞಾಪಕ ಮಾಡ್ಕೊಳ್ರಿ. ಫಸ್ಟ್ ಶಬ್ದ ಕಾಣಿಸುತ್ತೆ. ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ನಾನು ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಇರಲಿ, ನಮಗೆ ಸಂದರ್ಭ ಬಂದಾಗ ಮಾಡ್ತೀನಿ. ಇವಾಗ ಸೆಕೆಂಡ್ರಿ ಇದು. ಹಾಗೆ ಈ ಮೂರು ವ್ಯವಹಾರ ದೃಷ್ಟಿಯಿಂದಲೇ ಎಲ್ಲ ಆ ಅನಾತ್ಮವನ್ನು ಬಿಟ್ಟು ನಿಮ್ಮ ಆತ್ಮನಾಗಿ ನಿಂತಿದ ತಕ್ಷಣ ಈಗ ಅದು ಪ್ರತ್ಯಯ ಮೂಡ್ಬೇಕು ತಾನೆ. ಆ ಆತ್ಮ ಪ್ರತ್ಯಯ ಮೂಡುತ್ತೆ. ಏಕಾತ್ಮ ಪ್ರತ್ಯಯ ಸಾರ ಬ್ರಹ್ಮಜ್ಞಾನಿಗೆ ಮಾತ್ರ ಮೂಡುತ್ತೆ, ಬೇರೆಯವ್ರಿಗೆ ಮೂಡಲ್ಲ. ನೀವೆಷ್ಟೇ ಅವಸ್ಥಾತರ ವಿಚಾರ ತಿಳ್ಕೊಂಡಿರ್ಬೋದು, ಪುಸ್ತಕ ಬರೆದಿರ್ಬೋದು, ಪ್ರವಚನ ಮಾಡ್ಬೋದು, ಬಟ್ ಅದು ಕಂಡಿದ್ರೆ ಮಾತ್ರ. ನೋಡ್ರಿ, ಈಗ ಆ ಹಾವು ಅಂತ ಹೇಳ್ತಾ ಇದ್ದಾಗ ಅವನಿಗೆ ಹಾವಿನ ಪ್ರತ್ಯಯ ಮೂಡಿತ್ತು. ಈಗ ಅವನು ಹಗ್ಗಕ್ಕೆ
ತೋರಿಸಿದ ತಕ್ಷಣ ಹಗ್ಗದ ಪ್ರತ್ಯಯ ಬಂದಿದ ತಕ್ಷಣ ಹಾವಿನ ಪ್ರತ್ಯಯ ಆಟೋಮೆಟಿಕ್ ಆಗಿ ಅದೇ ಹೊಡೆದಾಕತ್ತೆ. ಹೇಗೆ ಮನಸ್ಸು ಸತ್ಯ ಎಲ್ಲಿವರೆಗೂ ಎಚ್ಚರ ಬಂದಿದ ತಕ್ಷಣ ಆಯ್ತು ಆ ಪ್ರತ್ಯಯನ ಹೊಡೆದಾಕಿ ಎಚ್ಚರ ಸತ್ಯ, ಎಚ್ಚರದ ಪ್ರತ್ಯಯ ಹಾಗೆ ಆಗುತ್ತೆ. ಅಲ್ಲಿಗೆ ಇದು ಕೂಡ ವ್ಯವಹಾರದ ದೃಷ್ಟಿಯಿಂದ ಅಲ್ಲಿಗೆ ನಿಮ್ಗೆ ಆತ್ಮ ತೋರಿಸೋದು, ಗುರು ಶಿಷ್ಯ ಶಾಸ್ತ್ರ ಎಲ್ಲ ವ್ಯವಹಾರದಲ್ಲಿದೆ ಅಂತ ಆಯ್ತು. ಅಲ್ಲಿಗೆ ಈ ವೇದಾಂತ ಶಾಸ್ತ್ರವೂ ಸಹ ವ್ಯವಹಾರ ಕ್ಷೇತ್ರದಲ್ಲಿದೆ. ಹೇಗಿದೆ ನೋಡ್ರಿ. ಅಲ್ಲಿಗೆ ಲೌಕಿಕ, ವೈದಿಕ, ಪಾರಮಾರ್ಥಿಕ. ಪಾರಮಾರ್ಥಿಕ ಅಂದರೆ ನಾನು ದೇವರನ್ನು ತಿಳ್ಕೋಬೇಕು, ಮೋಕ್ಷವನ್ನು ಮಾಡ್ಕೋಬೇಕು, ಅವಿದ್ಯೆಯಲ್ಲಿದ್ದೀನಿ, ವಿದ್ಯೆಯಿಂದ ಹೋಗಬೇಕು, ಗುರು ಶಿಷ್ಯ ಶಾಸ್ತ್ರ ನೀವು ಏನು ಬೇಕಾದರೂ ಹೇಳ್ರಿ, ಎಲ್ಲ ಅವಿದ್ಯೆ ಶಾಸ್ತ್ರ. ಅದಕ್ಕೆ ಪರಮಾರ್ಥ ಒಂದು ಬಿಟ್ಟು ಮಿಕ್ಕಿರೋದಲ್ಲ ಅವಿದ್ಯೆ ಅಥವಾ ಅವಿದ್ಯೆಯಲ್ಲಿದೆ ಅಂತ ಆಗ್ಬಿಡುತ್ತೆ ಅಂತ ನಮ್ಗೆ ಇಷ್ಟ ಅರ್ಥ ಆಯಿತು. ಇದು ಉಪನಿಷತ್ ಸೂತ್ರ ಭಾಷೆಯಲ್ಲಿ, ಬೃಹದಾರಣ್ಯಕದಲ್ಲಿ. ಈ ಗೀತೆಯಲ್ಲಿ ಏನಾದರೂ ಇದ್ರ ಬಗ್ಗೆ ಹೇಳ್ತಾರಾ? ಕರೆಕ್ಟ್, ಗೀತೆಯಲ್ಲೂ ಹೇಳಿದೆ, ಶಾಸ್ತ್ರಂ ತು ಅನ್ಯಂ ಪ್ರಮಾಣಂ ಅಂತ್ಯಂ ಪ್ರಮಾಣಂ ಅಂತ ಹೇಳಿದ್ದಾರೆ. ಹಾಗೆ ಧರ್ಮ ಅಧ್ಯಾರೋಪಣ ಮಾತ್ರ ನಿವರ್ತಕತ್ವೇನ ಪ್ರಾಮಾಣ್ಯಂ ಆತ್ಮನಃ ಪ್ರತಿಪದ್ಯತೆ ನತು ಅಜ್ಞಾತಾರ್ಥ ಜ್ಞಾಪಕತ್ವೇನ. ಗೀತಾಭಾಷ್ಯ 2:18 2ನೇ ಅಧ್ಯಾಯ 18ನೇ ಶ್ಲೋಕ. ಅಲ್ಲೂ ಹೀಗೆ ಹೇಳಿದೆ. ನೀವೆಲ್ಲಿ ಬೇಕಾದ್ರೂ ನೋಡ್ಕೊಟ್ರಿ. ಸೂತ್ರ ಭಾಷೆ ಹೇಳಿದರು, ಬೃಹದಾರಣ್ಯಕ ಉಪನಿಷತ್ತು ಹೇಳಿದ್ರು, ಈಗ ಸ್ಮೃತಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಅಲ್ಲಿ ಹೇಳಿದ್ದು ನೋಡಿದ್ರಿ. ಇಲ್ಲಿ ಭಗವದ್ಗೀತೆಯಲ್ಲಿ ಆತ್ಮನ ಧರ್ಮವಲ್ಲದನ್ನು ಅಲ್ಲಗಳೆಯುವ ಮೂಲಕ ಮಾತ್ರವೇ ಆತ್ಮನನ್ನು ತಿಳಿಸೋದಿಕ್ಕೆ ಶಾಸ್ತ್ರ ಪ್ರಮಾಣ. ಮತ್ತು ಅಲ್ಲಿ ಮತ್ತೆ ಬರೆದ್ಬಿಟ್ರು, ಉಪಚಾರಕ್ಕಾಗಿ ಗೌಣಾರ್ಥವಾಗಿ. ಯಾಕೆ ಆತ್ಮನ ವಿಷಯ ಮಾಡೋಕ್ಕೆ ಆಗೋದಿಲ್ಲ, ಉಪಚಾರಕ್ಕಾಗಿ ಗೌಣಕ್ಕಾಗಿ. ಬಟ್ ನಾವು ಹಾಗೆ ಇಟ್ಕೊಂಡಿದ್ದೀವಿ, ನನಗೆ ಆತ್ಮನ ತೋರಿಸ್ರಿ ಅಂತೀನಿ ನಾನು ಅಲ್ವಾ. ದೇವ್ರನ್ನ ತೋರಿಸ್ರಿ, ನಾನು ದೇವ್ರನ್ನ ನೋಡ್ಕೋಬೇಕು ಅಂತಲೇ ಹೇಳೋದು ಅಲ್ವಾ. ಹಾಗೆ ಈ ಮೊದಲು ಗೊತ್ತೇ ಇಲ್ಲದಿರುವ ಹೊಸದಾಗಿ ಪರಿಚಯ ಮಾಡಿಕೊಡಲಾಗುವಂಥ ಆತ್ಮವಸ್ತುವನ್ನು ತಿಳಿಸುವುದರಿಂದ ಎನಿಸಿರುವುದಿಲ್ಲ. ಅಲ್ಲಿ ಆತ್ಮನಲ್ಲದ್ದನ್ನು ಅಲ್ಲಗೆಳೆದಾಗ ನನಗೆ ತಿಳ್ಕೊಂಡ ಮೇಲೆ ಗೊತ್ತಾಗುತ್ತೆ, ಯಾರ್ಯಾರೇ ನನ್ನ ಸ್ವರೂಪನೇ ಅಂತ. ಹಾಗೆ ಅಲ್ವಾ. ಹಾಗೆ ನಮಗೆ ಗೊತ್ತಾಗೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ, ಒಬ್ಬಳು ನೆಕ್ಲೆಸ್ ಹಾಕ್ಕೊಂಡಿರ್ತಾಳೆ, ಸೆರಗು ಹಾಕ್ಕೊಂಡಿರೋದ್ರಿಂದ ಕಾಣಿಸೋಲ್ಲ. ಬೆಳಗ್ಗೆಯಿಂದ ಎಲ್ಲರೂ ಮನೇಲಿ ಹುಡ್ಕೋಕ್ಕೆ ಶುರು ಮಾಡ್ತಾರೆ, ನೆಕ್ಲೆಸ್ ಕಳೆದೋಯ್ತು ಅಂತಾಳೆ ಅವಳು. ಎಲ್ಲರೂ ಮನೇಲಿ ಹುಡುಕಿದ್ದೆ ಕೆಲಸದವರು, ಅವರು ಡೈಮಂಡ್ ನೆಕ್ಲೆಸ್ಸು ಸಾಯಂಕಾಲದವರೆಗೂ ಸಿಗಲಿಲ್ಲ. ಕೊನೆಗೆ ಇವಳು ಅಲ್ಲಿ ಓಡಾಡಿ ಹಿಂಗೆ ಅಂದ್ಕೊಂಡು ಆ ಸೆರಗು ಸ್ವಲ್ಪ ಜಾರಿತ್ತು. ಅಲ್ಲಿ ಮುದುಕರಿದ್ದವರು, ಅಯ್ಯೋ ಹುಚ್ಚಿ ನಿನ್ನ ಕತ್ನಲ್ಲೇ ಇದೆಯಲ್ಲೇ, ಅಯ್ಯಯ್ಯೋ ಇಲ್ಲೇ ಇದೆಯಾ ಅಂತ ನೋಡಿಕೊಂಡು. ನಾವು ಆತ್ಮ ತಿಳ್ಕೊಳ್ಳೋದು ಹೀಗೆ. ಮೊದಲು ಇದೆ ಗೊತ್ತಿಲ್ಲ, ಆ ಮುದುಕರು ಏನು ಮಾಡಿದ್ರು, ಜ್ಞಾಪಕ ಮಾತ್ರ ಅಷ್ಟೇ ನೋಡಿ ಅಂತ ಅಷ್ಟೇ ಮಾಡಬೇಕಾಗಿರೋದು. ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೋ, ಅಲ್ಲಿವರೆಗೂ ಇದು ಎಷ್ಟು ಜನಗಳು ಇಡಿಸುತ್ತೋ ಗೊತ್ತಿಲ್ಲ. ಆದ್ದರಿಂದ ಆತ್ಮನಲ್ಲದ್ದನ್ನು ತೆಗೆದಾಕ್ದಾಗ ಪ್ರಮಾಣ ಪ್ರಮೇಯ ಪ್ರಮಾತೃ, ಅದರ ರಿಸಲ್ಟ್ ಪ್ರಮಿತಿ. ಏನು ಪ್ರಮಿತಿ? ಮೋಕ್ಷ. ಹಗ್ಗವನ್ನು ಕಂಡಾಗ ಹಗ್ಗ ಅಂತ ಜ್ಞಾನ ಅಲ್ವಾ. ಅವಾಗೇನಾಯಿತು? ಹಾವಿನ ಭಯ ಹೋಯಿತು. ಇಲ್ಲಿ ಆತ್ಮನ ತಿಳ್ಕೊಂಡಿದ್ದ ತಕ್ಷಣ ನಿಮ್ಮ ಧರ್ಮಗಳನ್ನ ಮೀರಿರೋ ಅಶರೀರ, ಅಪ್ರಾಣ, ಅಮನಸ್ಕ ಸ್ಥಿತಿ ಎಲ್ಲ ಹೋಗ್ಬಿಟ್ಟು ಶೋಕ ಮೋಹಗಳಿರಲ್ಲ. ಆಸೆ ದುಃಖಕ್ಕೆ ಮೂಲ ಕಾರಣ ಕಿತ್ಕೊಂಡು ಹೋಯಿತು. ಶೋಕ ಮೋಹಗಳೇ ಇಲ್ಲ, ದ್ವಂದ್ವಗಳ ಕಾಟ ಇಲ್ಲ. ಹೇಗಿದೆ? ಹುಟ್ಟುತ್ತೀನಿ ಸಾಯ್ತೀನಿ, ಬದಲಾವಣೆ ಇಲ್ಲ. ಹೇಗಿದೆ?
ಹೇಗೆ ಬಂದು ಕೂತ್ಕೊಳ್ತು ನೋಡಿ ಇದು. ಅದಕ್ಕೆ ಇದನ್ನು ಅಂತ್ಯ ಪ್ರಮಾಣ, ಮಿಕ್ಕಿರೋದು ನೀವು ಯಾವುದೇ ತಿಳ್ಕೊಳ್ರಿ, 64 ವಿದ್ಯೆಗಳಲ್ಲಿ ಎಲ್ಲ ಬಂದ್ಬಿಡುತ್ತಲ್ಲ, ನೀವು ಏನು ತಿಳ್ಕೊಂಡ್ರು ಕಾಮ. ಅದಕ್ಕೆ ನಾರದರು ನನಗೆ 64 ವಿದ್ಯೆ ಗೊತ್ತಿದೆ ಆದರೂ ಆನಂದ ಇಲ್ಲ, ನನಗೆ ತಿಳಿಸ್ಕೊಡ್ತೀಯ ಅಂತ ಗುರು ಹತ್ರ ಹೋಗಿದ್ದಿದ್ದು. ಸೊ ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ ಅಂತ ಹೇಳಿ ಈ ವಿದ್ಯೆಯನ್ನು ತಿಳಿಸ್ಕೊಟ್ರು ಅವರು ಅಂತ ಹೀಗೆ. ಅದಕ್ಕೋಸ್ಕರನೇ ಅಂತ್ಯ ಪ್ರಮಾಣ. ಸೊ ನೆನಪು ಮಾತ್ರ ಮಾಡಿಕೊಡುತ್ತಿರು. ಅದಕ್ಕೋಸ್ಕರ ಬೃಹದಾರಣ್ಯಕದಲ್ಲಿ ಜ್ಞಾಪಕಂ ಹಿ ಶಾಸ್ತ್ರಂ ನಾ ಕಾರಕಂ ಇತಿ ಸ್ಥಿತಿ, ಆ ಸ್ಥಿತಿ ಇರದೇ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದಲೇ ಮೋಕ್ಷಪರವಾದ ಶಾಸ್ತ್ರವೂ ಕೂಡ ಅಧ್ಯಾಸದಲ್ಲೇ ಇದೆ, ಅವಿದ್ಯೆಯಲ್ಲಿದೆ, ವ್ಯವಹಾರದಲ್ಲಿದೆ. ಮೋಕ್ಷವೂ ಕೂಡ ಅಲ್ಲಿಗೆ ಶಾಸ್ತ್ರ, ಗುರು, ಶಿಷ್ಯ, ತಿಳ್ಕೊಂಡಿಲ್ಲ, ಅವಿದ್ಯೆ, ತಿಳ್ಕೊಂಡ ಜ್ಞಾನ ಎಲ್ಲವೂ ಕೂಡ ಇಲ್ಲೇ ಇರುತ್ತೆ, ಅಧ್ಯಾಸದಲ್ಲಿ ಅಥವಾ ಅವಿದ್ಯೆಯಲ್ಲಿ ಅಥವಾ ವ್ಯವಹಾರ ದೃಷ್ಟಿ. ಅಲ್ಲಿ ಏನಾಯಿತು, ವ್ಯವಹಾರ ಅಂದಿದ ತಕ್ಷಣ ಆಲೋಚನೆ, ಮಾತು, ಕ್ರಿಯೆ ಎಲ್ಲವೂ ವ್ಯವಹಾರ. ಈಗ ಈ ನೆಕ್ಸ್ಟ್ ಪೇಜ್ ನಾನು 103 ಮಾಡ್ತಾ ಇದ್ದೀನಿ, ಕೊನೆ ಪೇರ. ಇದನ್ನು ಅನುಭವ ಸಮ್ಮತ ಶಾಸ್ತ್ರ, ಇದು ಅನುಭವ ಸಮ್ಮತ ಶಾಸ್ತ್ರ. ಅದಕ್ಕೋಸ್ಕರನೇ ನಾನು ಹೇಳಿದೆ, ನಮಗೆ ಇಲ್ಲಿವರೆಗೂ 5 ಅಂತ ತಿಳಿಸೋದ್ರು, 6. ಒಂದು ಧರ್ಮ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ. 2ನೇದು ಸಾರ್ವತ್ರಿಕ ಪೂರ್ಣ ಅನುಭವ. 3ನೇದು ಸಾಕ್ಷಿನ ಗುರ್ಸೋದು, ಬೆಣ್ಣೆ ತೆಗೆಯೋದು. ಆಮೇಲೆ 4ನೇದು ಅಧ್ಯಾರೋಪಾಪವಾದ. ಅದು ಶಾಸ್ತ್ರ ತೋರಿಸ್ಬೇಕಾದ್ರೆ ಇದನ್ನೇ ಉಪಯೋಗಿಸ್ಬೇಕು, ಬೇರೆ ದಾರಿ ಇಲ್ಲ. ಎಲ್ಲ ಪ್ರಕ್ರಿಯೆಗಳಲ್ಲೂ ಅಧ್ಯಾರೋಪಾಪವಾದ ಬಟ್ಟೆನಲ್ಲಿ ನೂಲ್ ಥರ ಹಾಸೋ ಹೊಕ್ಕಾಗಿದೆ. ಮತ್ತು ಸಾಧನೆಗಳಿಗೆ ಕರ್ತೃತಂತ್ರ, ವಸ್ತುತಂತ್ರ. ಆಮೇಲೆ ಲಾಸ್ಟ್ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಇವಾಗ ಮಾಡ್ತಾ ಇದ್ದೀವಿ. ಈಗ ಇವೆಲ್ಲದಕ್ಕಿಂತ ಆಧಾರ, ಇವೆಲ್ಲದಕ್ಕೂ ಆಧಾರ ಯಾವುದಪ್ಪ ಅಂತಂದರೆ ಅಧ್ಯಾಸ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ವ್ಯವಹಾರ ದೃಷ್ಟಿ, ಪರಮಾರ್ಥದ ದೃಷ್ಟಿ, ವಿಭಾಗ ದೃಷ್ಟಿಯನ್ನೆಲ್ಲ ಮಾಡಾದ್ಮೇಲೆ ಭಾಷ್ಯದಲ್ಲಿ ಎಂಬ ವಿಭಾಗ ಅನುಸರಿಸಿದ ದೃಷ್ಟಿಭೇದಗಳನ್ನು ಭಾಷ್ಯದಲ್ಲಿ ಹೇಳಿಲ್ಲ. ಈ ಶಂಕರಾಚಾರ್ಯರು ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಅಂತ ಹೇಳಿದ ತಕ್ಷಣ ಕೆಲವರು ಶಂಕರಾಚಾರ್ಯ ಸುಮ್ಮನೆ ಅವರೇ ಕಲ್ಪನೆ ಮಾಡಿಕೊಂಡು ಇದು ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಅಂತೆಲ್ಲ ಹೇಳಿದ್ದಾರೆ, ಎಲ್ಲಿದೆ ಶಾಸ್ತ್ರದಲ್ಲೇ ಅಂತ ಹಿಂಗೆಲ್ಲ ಕೇಳೋರು ಇದ್ದಾರೆ. ಅದಕ್ಕೆ ಶಂಕರಾಚಾರ್ಯರ ಮೇಲೆ ಒಂದು ಜೋಕ್. ಶಂಕರಾಚಾರ್ಯರು ಅವ್ರ ಸನ್ಯಾಸಿಗಳು ಇದು ಹಾಕ್ಕೊಂಡಿರ್ತಾರೆ, ಬನೀನು, ಕೆಂಪು ಕಲರ್ ಬನೀನು. ಅವರು ಬಲಗಡೆಗೆ ಒಂದು ಜೋಬ್ ಇಡಿಸಿರ್ತಾರೆ, ಎಡಗಡೆಗೆ ಒಂದು ಜೋಬ್ ಇಡಿಸಿರ್ತಾರೆ. ಬೇಕಾಗಿರೋದನ್ನು ಬಲಗಡೆ ಜೋಬ್ಗೆ ಹಾಕೋದು ಪಾರಮಾರ್ಥ ದೃಷ್ಟಿ ಅನ್ನೋದು. ಏನು ತುಂಬ ಏನಿಲ್ಲ, ಇರೋದು ಒಂದೇ ಆತ್ಮ. ಮಿಕ್ಕಿರೋದು ಏನು ಕಸ ಗಿಸ ಇದೆಯೋ ಅದು ಎಡಗಡೆ ಜೋಬಿಗೆ ತುಂಬಿಕೊಳ್ಳೋದು, ಅದನ್ನು ವ್ಯವಹಾರ ದೃಷ್ಟಿ ಅನ್ನೋದು ಅಂತ ಹೇಳ್ತಾ ಇದ್ರಂತೆ. ಹಾಗೇನಿಲ್ಲ, ನಿಮ್ಮ ವ್ಯವಹಾರದಲ್ಲೂ ಕೂಡ ನೀವು ಅದನ್ನು ಮಾಡ್ತೀರಪ್ಪ. ಬರೀ ಪರಮಾರ್ಥದಲ್ಲಿ ಮಾತ್ರ ಅಲ್ಲ, ಲೌಕಿಕ, ವೈದಿಕ ಪಾರಮಾರ್ಥಿಕ ಬಿಟ್ಬಿಟ್ರೆ ನಿಮ್ಮ ಲೌಕಿಕದಲ್ಲೂ ಇದೆಯಪ್ಪ ಅಂತ ತೋರಿಸಿದ್ರು ಅವರಿಗೆ. ಸೊ ಹೇಗೆ ನಿಮ್ಗೆ ಎಕ್ಸಾಂಪಲ್ಸ್ ನಾನು ನೆನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವತ್ತು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಪೃಥ್ವಿನಲ್ಲಿ ಪಾರ್ಟಿಷನ್ಸು. ಆದರೆ ಅದಕ್ಕೆ ಮೊದಲು, ಇವೆಲ್ಲ ಆಗೋಕ್ಕೆ ಮೊದಲು ಭೂಮಿ ಒಂದೇ ತಾನೇ ಇದ್ದಿದ್ದು. ಅಲ್ಲಿಗೆ ವ್ಯವಹಾರ ದೃಷ್ಟಿ. ಪೃಥ್ವಿ ಅಲ್ಲ, ಕೊನೆಗೆ ಇನ್ನೂ ಮೇಲಕ್ಕೆ ಹೋಗಬೇಕು ನೀವು. ಪೃಥ್ವಿ ಎಲ್ಲಿಂದ ಬಂತು? 9 ಗ್ರಹಗಳು ಎಲ್ಲಿಂದ ಬಂತು? ಸೂರ್ಯನಿಂದ ಬಂತು. ಸೂರ್ಯ ಎಲ್ಲಿದ್ದಾನೆ? ಆಕಾಶದಲ್ಲಿದ್ದಾನೆ. ಆಕಾಶಕ್ಕೆ ಹಿಂದೆ ಏನಿದೆ? ಅವಸ್ಥೆ ಇದೆ. ಅವಸ್ಥೆ ಹಿಂದೆಗಡೆ ಏನಿದೆ? ಆತ್ಮನಿದ್ದಾನೆ. ಅಲ್ಲಿಗೆ ಆತ್ಮನು ಪೂರ್ಣ, ಅದಕ್ಕೆ ಅವನು ಪರಮಾರ್ಥ ದೃಷ್ಟಿ, ಮಿಕ್ಕಿರೋದೆಲ್ಲ ವ್ಯವಹಾರ ದೃಷ್ಟಿ. ಇದೆ ಕಲ್ಲಿದ್ಲು, ಡೈಮಂಡ್, ಅದು ಆಯಿತು. ಆಮೇಲೆ ಸೂರ್ಯ ಹುಟ್ತಾನೆ, ಬೆಳಗ್ಗೆ 11 ಗಂಟೆ ನೆತ್ತಿ ಮೇಲೆ ಬರ್ತಾನೆ, ಮುಳುಗ್ತಾನೆ. ಇವೆಲ್ಲ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ಇವತ್ತು ನಾನು ಅಷ್ಟೊಂದು ಟೈಮ್ ಕಳೆಯೋಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗ್ಬಿಡ್ತೀನಿ. ಅಲ್ಲಿಗೆ ಇವು ನಮ್ಮ ನಿತ್ಯ ವ್ಯವಹಾರದಲ್ಲೂ ಕೂಡ ಪ್ರತಿಯೊಬ್ಬರ ಅನುಭವದಲ್ಲೂ ಇದೆ. ಅಲ್ಲಿಗೆ ಮನಸ್ಸು
ಮಾತು, ಕ್ರಿಯೆ ಈ ಮೂರು ಸೇರಿದ್ರೇ ವ್ಯವಹಾರ ಆಗಬೇಕು. ಇದು ಚೆನ್ನಾಗಿ ಎಷ್ಟು ಸರ ಹೇಳ್ತಾರೆ ಸ್ವಾಮಿಗಳು, ಇವರು ಕುಲಕರ್ಣಿ ಸ್ವಾಮಿಗಳು ಅಂತ. ಇದು ಆಗಿದ ತಕ್ಷಣ ಕ್ರಿಯೆ ಅಂತೀವಿ. ಇದು ಲೌಕಿಕ, ವೈದಿಕ, ಪಾರಮಾರ್ಥಿಕ. ಹೇಗೆ ಈಗ ಯೋಚನೆ, ಮಾತು, ಕ್ರಿಯೆ ಇದು ನಡಿಬೇಕಾದ್ರೆ ಇದರ ಹಿಂದೆಗಡೆ ಒಬ್ಬ ಇರಬೇಕು. ಯಾರವನು? ಮತ್ತೆ ಕೇಳ್ತಾ ಇದ್ದ ಯಾರು? ಜೀವಪ್ಪನ ಪರಮಾತ್ಮ ಜೀವಪ್ಪನೇ. ಇವ್ರಿಗೆಲ್ಲದಕ್ಕೂ ಜೀವಪ್ಪನೇ ಆಧಾರ. ಈ 19 ಮಕ್ಕಳಿಗೆ ಬಿಟ್ಟಿದ್ದಂಗೆ ಅವನು, ರಾಗಿ ಬೀಸೋಕಲ್ಲು ಗೊಡ್ಡ ಅಷ್ಟೇ. ಅದೇ ಹೇಳಿದ್ದು, ಈ ಗಾಢನಿದ್ರೆಯಲ್ಲಿ ಕಾಯ ವಾಚ ಮನಸ ಇದೆಯಾ? ಇಲ್ಲ. ಕರ್ತೃತ್ವ ಭೋಕ್ತೃತ್ವ ಇದೆಯಾ? ಇಲ್ಲ. ಅವಸ್ಥೆಗಳಿದೆಯಾ? ಇಲ್ಲ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇದೆಯಾ? ಇಲ್ಲ. ಇನ್ನೇನು ಹೇಳ್ತೀರಪ್ಪ? ಗಾಢನಿದ್ರೆಯಲ್ಲಿ ನಮ್ಮ ಅನುಭವನೇ ಅಲ್ಲಿಲ್ಲ. ಕಣ್ಣು ಬಿಟ್ಟಿದ ತಕ್ಷಣ ಶುರುವಾಯಿತು ಏನೋ ವ್ಯವಹಾರ, ಏನೋ ರಾಮಾಯಣ ಗೋಳು ಶುರುವಾಯಿತು. ಹಾಗೆ ಅಲ್ವಾ? ನೋಡ್ರಿ ಹೇಗಿದೆ ಅಂತ ನಮ್ಮ ಅನುಭವನೇ ಇದು. ಆದ್ದರಿಂದ ಇವು ಇಷ್ಟಕ್ಕೂ ಇವು ಬೇಕಾಗುತ್ತೆ. ಅಲ್ಲಿಗೆ ಅತೀತವಾದ ಸಾರ್ವತ್ರಿಕವಾದ ಸಾಕ್ಷಿ ಅನುಭವವು ನಿಜವಾದ ಪರಮಾರ್ಥ ಸತ್ಯವಾಗಿರುತ್ತೆ ಅಂತ ಗೊತ್ತಾಯಿತು. ಆದ್ದರಿಂದ ಇಲ್ಲಿ ಯಾವಾಗ ಎದ್ದನೋ, ಕಣ್ಣು ಬಿಟ್ಟನೋ, ನಾನು ಶುರುವಾಗುತ್ತೆ. ನಾನು ಇಂಥವನು, ಗಂಡಸು ಹೆಂಗಸು, ಡಾಕ್ಟ್ರು ಪ್ರಸಾದ ಶುರುವಾಯ್ತು ನೋಡ್ರಿ ರೋಗ. ಹಾಗೆ ಇಲ್ಲಿ ಅಲ್ಲಿಗೆ ನಾನು ಇಂಥವನೆಂಬ ದೃಷ್ಟಿ ಇಟ್ಕೊಂಡು ಮಾತನಾಡುವುದಕ್ಕೆ ವ್ಯವಹಾರ ದೃಷ್ಟಿ ಅಂತೀವಿ. ಹೀಗೆಂದು ಅನುಭವಪೂರ್ವಕವಾಗಿ ತೋರಿಸಿದ ವಿಭಾಗವನ್ನು ಶಂಕರಾಚಾರ್ಯರು ಎಲ್ಲ ಥರಲ್ಲೂ ಇದೆಯಪ್ಪ, ಲೌಕಿಕ, ವೈದಿಕ, ಪಾರಮಾರ್ಥಿಕ ಇದೆ. ನೀವು ಈ ಕರ್ತೃತ್ವ ಭೋಕ್ತೃತ್ವ ಇಟ್ಕೊಳ್ಳದೆ ನಿಸ್ಕಕ್ಕಾಗಲ್ಲ. ಎಲ್ಲಿ ವ್ಯವಹಾರದಲ್ಲಿ, ಅದು ಲೌಕಿಕವಾಗಲಿ ವೈದಿಕಕ್ಕೆ ಯಾಕೆ ಬೇಕು ಸ್ವಾಮಿ ಅಂತಂದಾಗ, ಸತ್ರು ಸೂಕ್ಷ್ಮ ಶರೀರ ಹೋಗುತ್ತೆ, ಇವನು ಹೋಗೋದಿಲ್ಲ. ಇನ್ನೊಬ್ಬ ಆ ಅಂತಃಕರಣದಲ್ಲ ನಾನು ಅಹಂಕಾರ ಇರ್ತಾನಲ್ಲ, ಅವನು ಹೋಗ್ತಾನೆ ಸ್ವರ್ಗ ನರಕ ಅನುಭವಿಸೋಕ್ಕೆ. ತಿರ್ಗಾ ಅವನೇ ಹುಟ್ಟು ಬರೋದು. ಆಶ್ಚರ್ಯ ಸ್ವಾಮಿ. ಪಾರಮಾರ್ಥಿಕಕ್ಕೆ ಯಾಕೆ? ತಿಳ್ಕೊಳ್ಳೋನು ಯಾವನು? ಇವನೇ ನಾನು ನಾನು ನಾನು. ಆದ್ದರಿಂದ ಎಲ್ಲ ಕಡೆ ಇದು ಆಧಾರ, ಅಧ್ಯಾಸ ಅಂತ ನಮ್ಗೆ ಗೊತ್ತಾಯಿತು. ಅಲ್ಲಿಗೆ ನಮಗೆ ಇಷ್ಟು ಈ ಅನುಭವ ವಿಭಾಗಕ್ಕೆ ತಳಹದಿ ಏನಪ್ಪ ಅಂದಾಗ, ಇಲ್ಲಿ ಮತ್ತೆ ಈ ಅನುಭವ ವಿಭಾಗಕ್ಕೆ ತಳಹದಿ ಏನು ಅಂತಂದಾಗ ಅಧ್ಯಾಸ ಭಾಷ್ಯವು. ಅಧ್ಯಾಸ ಭಾಷ್ಯಾರ್ಥ ವಿಮರ್ಶೆ ಅಂತ ಒಂದು ಪುಸ್ತಕ ಇದೆ, ಅನ್ನಿಸ್ತಾ ಇದೆ ಇದು ಮುಗಿದ ಮೇಲೆ ಅದು ಮಾಡೋಣ ಅಂತ. ಇದನ್ನು ಮೆಚ್ಕೋಬೇಕಾದ್ರೂ ಕೂಡ ನಮ್ಮ ಅಂತಃಕರಣಕ್ಕೆ ಒಂದು ಯೋಗ್ಯತೆ ಇರಬೇಕು. ಇದು ಮೆಚ್ಕೊಳ್ಳೋಕೆ ಬರೋಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಇದನ್ನೆಲ್ಲ ಆದಮೇಲೆ ಮಾಂಡಿಕ್ಯ ರಹಸ್ಯ ವಿವೃತ್ತಿ ಅಂತ ಸ್ವಾಮಿಗಳು ಸಂಸ್ಕೃತನಲ್ಲಿ ಬರೆದಿದ್ದಾರೆ. ಇದಕ್ಕೆ 100 ಪೇಜು ಪೀಠಿಕೆ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ, ಇಂಟ್ರೊಡಕ್ಷನ್ ಪೀಠಿಕೆ. ಅದು ಅರ್ಥ ಮಾಡ್ಕೋಬೇಕಾದ್ರೂ ನಮಗೆ ಕಷ್ಟ, ಇಂಗ್ಲೀಷ್ ಅರ್ಥ ಆಗಲ್ಲ. ಹಂಗೆ ಬರೆದಿದ್ದಾರೆ ಅವರು. ಬರೀ ಎಸ್ ಎಲ್ ಸಿನೇನು, ಹೈಸ್ಕೂಲ್ ಟೀಚರ್. ಅಲ್ಲಿಗೆ ಎಲ್ಲ ವಿಧದ ವ್ಯವಹಾರ ಲೌಕಿಕ, ವೈದಿಕ, ಪಾರಮಾರ್ಥಿಕ ಅವಿದ್ಯೆಯಿಂದಲೇ ಆಗಿದೆ ಅನ್ನೋದು ಸ್ಪಷ್ಟ ಆಯಿತು. ಸೊ ಮತ್ತೆ ನೋಡ್ರಿ ವ್ಯವಹಾರ ಯೋಚನೆ ಮಾಡೋದು ಇವೆಲ್ಲ ಹೇಳ್ತಾ ಇದ್ದಾರೆ, ಅವೆಲ್ಲ ಆಗಿದೆ. ಅದರ ಮೇಲೆ ಇದರಂತೆ ಅಲ್ಲಿಗೆ ನಾನು ನೋಡುತ್ತೇನೆ, ನಾನು ಕೇಳ್ತೇನೆ, ಇವೆಲ್ಲ ನಿಮಗೆ ಹೇಳಿದ್ದಾಯ್ತು. ಇವಾಗ ಒಟ್ಟಿನಲ್ಲಿ ಇದರಲ್ಲಿ ತಾನು ತಾನ ಅಲ್ಲದ್ದು, ಪೇಜ್ ನಂಬರ್ 105 ಕೊನೆ ಪ್ಯಾರದಲ್ಲಿ ಹೇಳ್ತಾ ಇದ್ದೀನಿ, ನೀವು ಬೇಕಾದ ನೋಡ್ಕೊಳ್ಳೋರು ನೋಡ್ಕೋಬೋದು. ತಾನು ತಾನಲ್ಲದ್ದು. ಇಲ್ಲಿ ನಾನು ತಾನು ತಾನಲ್ಲದ್ದು ಅಂದರೆ ಮತ್ತೆ ಕನ್ಫ್ಯೂಷನ್ ಅಂತ ಹೇಳಿ ಒರಿಜಿನಲ್ ಆಗಿ ಡೂಪ್ಲಿಕೇಟ್ ಆಗಿ ಇಲ್ಲಿ ಕನ್ಫ್ಯೂಷನ್ನೇ ಬರೋಲ್ಲ. ಆದ್ದರಿಂದ ಅವೆರಡು ಕಲಬೆರಕೆ ಆಗಿದೆ. ಆವಾಗ ಹೋಗಿ ಇದರ ಅಂಟು ಎಚ್ಚರದಲ್ಲಿದೆ. ಇದರ ಅಂಟು ಆತ್ಮನಿಗೆ ಮೆತ್ಕೊಳ್ಳುತ್ತಾ ಅಂತ ಪ್ರಶ್ನೆ ಇಲ್ಲ. ಹೋಗಲಿ
ಎಚ್ಚರದಲ್ಲಿ ಈ ಒರಿಜಿನಲ್ ಐ ಡೂಪ್ಲಿಕೇಟ್ ಐ ಯಾರು? ಜನಕ ಮಹಾರಾಜ. ಇದ್ರ ಅಂಟೇನಾದರೂ ಅಂಟ್ಕೊಳ್ಳುತ್ತಾ? ಇಲ್ಲ. ಇಲ್ಲ. ಇದು ಮಾತ್ರ ಅಲ್ಲ, ಇದರಿಂದ ಮುಂದೆ ಹೋಗಿದೆಯಲ್ಲ, ಲೌಕಿಕ ವೈದಿಕ ಪಾರಮಾರ್ಥಿಕ ಯಾವುದು ಅಂಟೂ ಇಲ್ಲ. ಎಲ್ಲಿ? ಗಾಢ ನಿದ್ರೆಯಲ್ಲಿ. ನೀವು ನಿದ್ದೆಗೆ ಹೋಗಿದ ತಕ್ಷಣ ಇದರ ಅಡ್ರೆಸ್ ಇಲ್ಲ, ಕಿತ್ಕೊಂಡು ಹೋಗ್ಬಿಡುತ್ತೆ. ಸ್ಲೇಟ್ ಮೇಲೆ ನೀವೆಲ್ಲ ಎಚ್ಚರ ಬರೆದಿರ್ತೀರ, ನಿದ್ದೆಗೆ ಹೋಗಿದ ತಕ್ಷಣ ಎಲ್ಲ ಆಳಿಸ್ಬಿಡುತ್ತೆ. ಅಲ್ಲಿದ್ದರೆ ನಿಮ್ಗೇನೇನೂ ಗೊತ್ತಾಗಲ್ಲ. ನಾನು ಗಂಡಸು, ನಾನು ಡಾಕ್ಟ್ರು ನಾಗೇಂದ್ರ ಪ್ರಸಾದು, ಇಷ್ಟು ವಯಸ್ಸು, ಅಮೇರಿಕಾದಲ್ಲಿದ್ದೀನಿ, ಮಣ್ಣು, ಎಂಥದ್ದು ಗೊತ್ತಾಗಲ್ಲ ಅಲ್ವಾ? ಅವನು ರಾಮಕೃಷ್ಣ ಪರಮಹಂಸರು ಹೋಗಲಿ, ಅಲ್ಲಿ ಝೀರೋ ಆಗಿಬಿಡ್ತಾನೆ. ವೀರಪ್ಪ ಹೋಗಲಿ, ಝೀರೋ ಆಗಿಬಿಡ್ತಾನೆ. ಅದನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ. ಹುಲಿ ಹೋಗುತ್ತೆ, ಹುಲಿ ಆಗಿರೋಲ್ಲ. ಅಲ್ಲಿ ತಂದೆ ಹೋಗ್ತಾನೆ, ತಾಯಿ ಮಕ್ಕಳು ಹೋಗ್ತಾರೆ, ಹೆಂಡತಿ ಹೋಗ್ತಾಳೆ, ಅವರು ಅದು ಆಗಿರಲ್ಲ. ವಾಪಸ್ ಬಂದಮೇಲೆ ಮತ್ತೆ ಅದೇ ಅಂತಾರೆ. ಆಯ್ತಪ್ಪ, ಈಗ ಕನಸ್ಗೆ ಹೋಗ್ತೀನಿ. ಕನಸಿನಲ್ಲಿ ಭಿಕ್ಷುಕ ಡೂಪ್ಲಿಕೇಟ್ ಆಗಿ ಒರಿಜಿನಲ್ ಆತ್ಮ ಕಲಬೆರಕೆ ಆಗಿದೆ. ಇವಾಗ ನಮಗೆ ಗೊತ್ತಾಗೋದು, ಆತ್ಮ ಎಲ್ಲ ಕಡೆ ಇರ್ತಾನೆ. ಎಚ್ಚರದಲ್ಲಿರ್ತಾನೆ, ಕನಸಿನಲ್ಲಿರ್ತಾನೆ, ನಿದ್ದೆಯಲ್ಲಿ ಅವನು ಮಾತ್ರ ಇರ್ತಾನೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಇರೋಲ್ಲ. ಹಗ್ಗ ಕಂಡಾಗ ಹಾವಿರಲ್ಲ ಅದರ ಜೊತೆಯಲ್ಲಿ ಅಲ್ವಾ? ಹಾಗೆ ಗಾಢ ನಿದ್ರೆಯಲ್ಲಿ ಅದು ಒಂದೇ ಇರುತ್ತೆ. ಈಗ ಕನಸಿನಲ್ಲೂ ಕೂಡ ಕಲಬೆರಕೆ ಆಗಿದೆ. ಆಗಿದ ತಕ್ಷಣ ಅಲ್ಲಿ ಶುರುವಾಯಿತು ರೋಗ. ಲೌಕಿಕ ವೈದಿಕ ಪಾರಮಾರ್ಥಿಕ ಮತ್ತು ಕರ್ತೃ ಕಾಯ ವಾಚ ಮನಸ, ಅಲ್ಲಿ ಅದು ಬೇರೆ ಸೆಕೆಂಡ್ ಶೋ. ಇದು ಫಸ್ಟ್ ಶೋ, ಇದು ಸೆಕೆಂಡ್ ಶೋ. ಯಾವುದಾದ್ರೂ ಆಗಲಿ ಅಷ್ಟೇ. ಆ ಸ್ಕ್ರೀನ್ಗೇನು ಮೆತ್ಕೊಳ್ಳೋಲ್ವಲ್ಲ, ಹಾಗೆ ಆತ್ಮನಿಗೇನು ಮೆತ್ಕೊಳ್ಳಲ್ಲ ಅಂತ ಹೇಳಿ, ನಿದ್ದೆಯಲ್ಲಿ ಎರಡರ ಅಂಟೂ ಇಲ್ಲದೆ ಇದ್ದಿದ್ದು ನಮ್ಮ ಅನುಭವದಲ್ಲಿದೆ ಅಂತ ತೋರಿಸ್ತಾರೆ. ಸಾಕ್ಷಿ ಸ್ವರೂಪಕ್ಕೆ ಈ ದ್ವೈತ ಪ್ರಪಂಚದ ಅಂಟು, ಇಲ್ಲಿ ದ್ವೈತ ಪ್ರಪಂಚ ಅಂದರೆ ವ್ಯವಹಾರ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್, ಎಚ್ಚರ ಆಗಲಿ ಕನಸಾಗಲಿ ಎಲ್ಲ ಲೌಕಿಕ ವೈದಿಕ ಪಾರಮಾರ್ಥಿಕ, ಅದರ ಅಡ್ರೆಸ್, ಅದರ ಧೂಳಿರೋದಿಲ್ಲ ಅಲ್ಲಿ. ಯಾಕೆ? ಇವು ಸತ್ಯವಾಗಿರೋದಲ್ಲ ಸ್ವಾಮಿ. ಸತ್ಯವಾಗಿ ಇಲ್ಲದೆ ಇದ್ಮೇಲೆ ಅವನು ಹೆಂಗೆ ಗೊತ್ತಾಗುತ್ತೆ? ಹಾವೆಂದು ಏನಾದರೂ ಗಂಧ ವಾಸನೆ ಹಗ್ಗಕ್ಕೆ ಇದೆಯಾ ಅಂತ ಕೇಳಿದ್ರೆ ಎಂದೆಂದೂ ಇಲ್ಲ ಅಲ್ವಾ? ಹಾಗೆ ಇದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಸೊ ಇಲ್ಲಿ ಕಾರ್ಯಕರಣ ಸಂಘಾತ. ಕಾರ್ಯಕರಣ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಾರ್ಯಕರಣ, ಕಾರ್ಯಕಾರಣ ಅಂತಂದರೆ ಈ ಸೈಕೋ ಫಿಸಿಕಲ್ ಕಾಂಪ್ಲೆಕ್ಸ್ಗೆ ಕಾರ್ಯಕರಣ ಅಂತಾರೆ. ಇದು ಅಧ್ಯಾತ್ಮ ಪ್ರಪಂಚಕ್ಕೆ. ಕಾರ್ಯಕಾರಣ ಅಂತಂದರೆ ಬೀಜ ಮರ, ಮೊಟ್ಟೆ ಕೋಳಿ, ಹೀಗೆ. ಸೊ ಒಟ್ಟಿನಲ್ಲಿ ಆತ್ಮ ಎರಡಕ್ಕೂ ಮೀರಿರ್ತಾನೆ. ಕಾರ್ಯಕರಣವನ್ನೂ ಮೀರಿರ್ತಾನೆ, ಕಾರ್ಯಕಾರಣವನ್ನೂ ಮೀರಿರ್ತಾನೆ. ಯಾಕೆ? ಕಾರ್ಯಕರಣ ಕಾಲ ದೇಶ ಕಾರ್ಯಕಾರಣ ಭಾವದಲ್ಲಿ ಅವಸ್ಥೆಯಲ್ಲಿ ತೋರೋದು. ನೀವು ಮುಗಿಸಿದವರೆಗೂ ಯಾಕೆ ಹೋಗ್ತೀರ? ನಿಮ್ಮ ನಿದ್ದೆಗೆ ಬರೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ನಿದ್ದೆಗೆ ಬರ್ತಾರೆ ಇವರು? ಕಾಲ ದೇಶ ಕಾರ್ಯಕಾರಣ ಭಾವ, ಕಾರ್ಯಕರಣ ಈ ಸಂಗತ ಬರುತ್ತಾ? ಇದು ಬರೋದಿರಲಿ, ಇದು ಬರೋಲ್ಲ, ಅರ್ಧ ಡಜನ್ನೇ ಬರೋಲ್ಲ ಅಂದಮೇಲೆ ಇನ್ನೇನು ಬರೋದಕ್ಕೆ ಸಾಧ್ಯ? ಆದ್ದರಿಂದ ಆತ್ಮನ ಸ್ವಭಾವವನ್ನು ಈ ಹುಸಿ ತೋರಿಕೆಗಳಿಗೂ, ಈ ಹುಸಿ ತೋರಿಕೆಗಳ ಸ್ವಭಾವವನ್ನು ಆತ್ಮನಿಗೂ ಅಂಟಿಸಿ ಒಂದಕ್ಕೊಂದು ಕಲಬೆರಕೆ ಮಾಡಿದಂತಾಗಿದೆ. ಈ ಕಲಬೆರಕೆಯೇ ನಾನು ಇಂಥವನು, ನಾನು ಇಂಥದ್ದು. ಕಲಬೆರಕೆ ಆಗಿದ ತಕ್ಷಣ ಶುರುವಾಯ್ತು ನೋಡ್ರಿ, ನಾನು ಡಾಕ್ಟರ್ ಪ್ರಸಾದ್. ಹೌದಪ್ಪ, ಡಾಕ್ಟರ್ ಪ್ರಸಾದ್ ಅಂತ ಅಂದ್ಯಲ್ಲ. ಡಾಕ್ಟರ್ ಆಗಿದ್ದು ಯಾವಾಗ? 25ನೇ ವರ್ಷಕ್ಕೆ. ಅದಕ್ಕೆ ಮೊದಲು ಬರೀ ಪ್ರಸಾದ್. ನಿಮಗೆ ಹುಟ್ಟಿದ ತಕ್ಷಣ ಪ್ರಸಾದ್ ಅಂತ ಹೆಸರೇನಾದರೂ ಮೊದಲೇ ಹಂಗೆ ಬಂದಿತ್ತೇನೋ? ಇಲ್ಲ. ಒಂದು ವರ್ಷ ಆದಮೇಲೆ ನಾಮಕರಣ ಮಾಡಿದ್ದು. ಅದಕ್ಕೆ ಮೊದಲು ನೀನೇನು? ಶರೀರ. ನೋಡ್ರಿ ಹೆಂಗೆ ಕಳ್ಚ್ಕೊಂಡು ಹೋಗುತ್ತೆ ಅಂತ.
ನಿದ್ದೆಗೆ ಹೋದ್ರೆ ಆ ಶರೀರ ಇರಲ್ವಲ್ಲಪ್ಪ. ಅಲ್ಲ, ಹೇಗೆ ತೊಗೊಂಡು ಹೋಗ್ತೀವಿ ನಾವು ಅಲ್ವಾ? ಶಾಸ್ತ್ರ ಹೆಂಗೆ ತೊಗೊಂಡೋಗುತ್ತೆ ಹಂಗೆ ನೋಡ್ಕೋಬೇಕು. ಆದ್ದರಿಂದ ಇಲ್ಲಿ ಎಚ್ಚರದಲ್ಲಿ ಜನಕ ಮಹಾರಾಜ ಕನಕನಲ್ಲಿ ಭಿಕ್ಷುಕ ಅಂತ ಹೇಳೋದು ಕೂಡ ಈ ಕಲಬೆರಕೆಯಿಂದ. ಅದು ಅಲ್ಲಿಗೆ ನಮಗೆ ಚೆನ್ನಾಗಿ ಅರ್ಥ ಆಯಿತು. ಇಲ್ಲಿ ಸ್ವಾಮಿಗಳು 106ನೇ ಪೇಜ್ನಲ್ಲಿ ಇದು ಇಂಪಾರ್ಟೆಂಟು. ಸ್ವಲ್ಪ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಇಲ್ಲಿ ಈ ಡೂಪ್ಲಿಕೇಟ್ ಐನ ಈ ಪಿವೆಟ್ಗೆ ಹೋಲಿಸ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಥವಾ ಈ 5 ಹಸುಗಳನ್ನ ಸೇರಿಸಿ ಒಟ್ಟಿಗೆ ಒಂದು ದಾರ ಕಟ್ಬಿಟ್ಟು ನಾನು ಒಂದು ದಾರ ಇಟ್ಕೊಂಡಿರ್ತೀನಿ. 5 ಹಸುಗಳು ನಾನು ಹೇಳ್ದಂಗೆ ಕೇಳ್ತಾ ಇರುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಈ ನಾನು ತನ್ನವನಿಗೆ ಈ 18 ಸೇರಿಸಿ ಅವನ ಕೈ ಕೊಟ್ಬಿಡ್ತಾರೆ ದಾರ. ಅವನು 18 ಇಟ್ಕೊತಾನೆ. ಅವನು ಸೇರಿದ್ರೆ 19, 18 ಇವೆಲ್ಲ ಸೇರಿಸಿ ಅವನು ಕೊಟ್ಬಿಟ್ರೆ ಅವನು ಹೇಳ್ದಂಗೆ ಕೇಳ್ತಾ ಇರ್ತೀವಿ ಅಷ್ಟೇ ಅಂತ ನಾವು ಇಟ್ಕೋಬೇಕಿಲ್ಲ. ಅದಕ್ಕೋಸ್ಕರನೇ ಇಲ್ಲಿಂದ ಲೌಕಿಕ, ವೈದಿಕ, ಪಾರಮಾರ್ಥಿಕ ವ್ಯವಹಾರ ನೀವೇನು ಬೇಕಾದರೂ ಮಾಡಿಕೊಡ್ರಿ, ಎಲ್ಲವೂ ಹಾಗೆ ಅಂತ ಹೇಳ್ತಾರೆ. ಈ ಅವಿದ್ಯೆ ಆತ್ಮನಲ್ಲಿ ನಿಜವಾಗ್ಲೂ ಇದೆಯಾ ಅಂತಂದರೆ ಇಲ್ಲ. ನಿದ್ದೆ ನೋಡ್ಕೊಳ್ರಿ, ಎಲ್ಲಿದ್ದಾನೆ? ಇರಲ್ಲ ಇಲ್ಲಿ. ಆದ್ದರಿಂದ ಇದು ಇರೋದಿಲ್ಲ ಅಂತ ಗೊತ್ತಾಯ್ತು. ಸೊ ಇಲ್ಲಿ ನಾವು ಎಷ್ಟೋ ಸಾರಿ ಬಿಡಿಸ್ಕೊಂಡಿದ್ದೀವಿ. 107ನೇ ಪೇಜ್ನಲ್ಲಿ ಸ್ವಾಮಿಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅವಿದ್ಯಾ, ಕಾಮ, ಕಾಮ ಆಗಿದ ತಕ್ಷಣ ಸಂಕಲ್ಪ, ಆಮೇಲೆ ಕರ್ಮ, ಕರ್ಮ ಆಗಿದ ತಕ್ಷಣ ಜನ್ಮ, ಜನ್ಮ ಆಗಿದ ತಕ್ಷಣ ಏನು 6, 5, 4 ಬದಲಾವಣೆಗಳಾದಮೇಲೆ ಏನು ಸಾವು, ಸಾವಾದರೆ ಅಲ್ಲಿಗೆ ಪುಲಿ ಸ್ಟಾಪ ಇಲ್ಲ, ಕಂಟಿನ್ಯೂಷನ್ನು ಕಾಮ. ತಿರ್ಗ ಜನ್ಮ, ಜನ್ಮ ಆಗಿದ ತಕ್ಷಣ ಏನು ಅವಿದ್ಯೆ, ಕಾಮ, ಸಂಕಲ್ಪ, ಸೈಕಲ್. ಸುತ್ರಿ ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೆ. ಸುತ್ತಾ ಇರ್ರಿ, ಗರ್ಭಕೋಶಕ್ಕೆ ಬರೋದು ಹೋಗೋದು. ಅದು ಮನುಷ್ಯರಾಗ್ಬಿಟ್ಟಿದ್ರು ಸರಿ, ಪ್ರಾಣಿಗಳಾಗ್ಬಿಟ್ಟಿದ್ರು ಏನು ಮಾಡ್ತೀರಾ? ಅಟ್ಲೀಸ್ಟ್ ಇವಾಗಾದರೂ ನಾವು ಬಂದು ಕೇಳಿದ್ರೆ ಕಿವಿಗೆ ಅರ್ಥ ಆದರೂ ಮಾಡ್ಕೊತೀವಿ. ಪ್ರಾಣಿ ಆಗಿ ಹುಟ್ಟಿದ ಮೇಲೆ ನಾನೇನಾದರೂ ನೀನು ಗಾಢನಿದ್ರೆ ದೇವರಾಗಿದ್ದೀಯಾ ಅಂದರೆ ನಾಯಿ ಬೋ ಅನ್ನೋದು ಅಷ್ಟೇ. ಅದು ಹೇಗಿರುತ್ತೆ ನೋಡಿ. ಅದಕ್ಕೆ ದೇವರು ಇದಕ್ಕೆ ಹೇಳೋದು, ಯಾವ ಜನ್ಮದ ಪುಣ್ಯವೋ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ, ಆ ತಂದೆ ತಾಯಿಗಳಿಂದ ಬಂದಂಥ ಏನು ಸುಕೃತವೋ ಏನು ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ವ್ಯರ್ಥ ಮಾಡ್ಕೋಬಾರ್ದು. ಅವನು ಕಲ್ಲೆಸಿತಾ ಇದ್ನಲ್ಲ, ಅದು ಡೈಮಂಡ್ ಕಲ್ಲು. ನಮ್ಮ ಜೀವನ ಹಾಗೆ ಮಾಡ್ಕೊಂಡು ನೋಡ್ಬೇಕು. ನಾವು ಹೇಳಬೇಕು ಅಂದರೆ ಇವಾಗ ಹತ್ತತ್ರ ಎಲ್ರಿಗೂ 60 ಮೇಲೆ ಬಂದುಬಿಟ್ಟಿದ್ದೀವಿ. ಈಗಲೂ ಕೂಡ ವೇಸ್ಟ್ ಮಾಡ್ಕೊತೀವಿ ಅಂದರೆ ನಮ್ಮಂಥ ದಡ್ರ ಮತ್ತೊಬ್ಬರು ಇರಲ್ಲ. ಅದಕ್ಕೆ ದೇವರು ಕೊಟ್ಟಿರೋ ಇಷ್ಟು ಪ್ರತಿದಿನ ಏನಾದರೂ ಮಾಡಿ ಈ ಹಗ್ಗವನ್ನು ಕಂಡುಕೊಳ್ಳೋದಕ್ಕೆ, ಆತ್ಮನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ವೇಸ್ಟ್ ಮಾಡಬಾರ್ದು. ಯಾಕೆ ನಮ್ಮ ಟೈಮ್ ಇಲ್ಲ ಇವಾಗ. ಯಾವಾಗ ದೇವರು ಕರಿತಾನೋ ಗೊತ್ತಿಲ್ಲ. ಬೆಳಗ್ಗೆ ಕಂಡುಬಿಟ್ರೆ ಓ ಭಗವಂತ ಇನ್ನೊಂದು ದಿನ ಕರುಣಿಸಿದ್ಯೇನೋ, ಥ್ಯಾಂಕ್ಸ್ ಅಂತ ಹೇಳಿ ಹೆಂಗೆ ಸಿಕ್ಕಿದ್ರೆ ಹಂಗೆ ಕಳಿಬಾರದು. ಇದಕ್ಕೋಸ್ಕರ ಮೀಸಲಾಗಿರಬೇಕು. ನಾವೇ ಚೆಕ್ ಮಾಡ್ಕೋಬೇಕು. ನಾನು ಎಷ್ಟು ದಿನದಲ್ಲಿ ಈ ಒಂದು ಕಸರತ್ತು ಮಾಡ್ತಾ ಇದ್ದೀನಿ. ಇದಕ್ಕೆ ಪುರುಷ ಪ್ರಯತ್ನ ಮಾಡದೇ ಇದ್ದರೆ ಆಗೋದಿಲ್ಲ. ಮತ್ತಿದು ಪಾರ್ಟ್ ಟೈಮ್ ಜಾಬ್ ಏತಕ್ಕೂ ಉಪಯೋಗ ಇಲ್ಲ, ಫುಲ್ ಟೈಮ್ ಜಾಬ್. ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಳಿಯ, ನನ್ನ ಮಕ್ಕಳು, ಸೊಸೆದ್ರು ಕೇಳ್ತಾರೆ, ಏನು ಡ್ಯಾಡಿ ನಾವು ಅದ್ರ ದಿನಕ್ಕೆ 8 ಗಂಟೆ ದುಡಿತೀವಿ, ನೀನೇನು ಎದ್ದಾಗ್ಲಿಂದ ಮಲಗೋವರೆಗೂ ಇದೇ ಮಾಡ್ತಾ ಇರ್ತೀರ ನೀನು ಅಂತಾರೆ ಅವರು. ಅಲ್ಲಿ ಹೋಗಿ ಮುಂದೆ ಟೇಬಲ್ ಮೇಲೆ ಕೂತ್ಕೊಂಡ್ಬಿಡ್ತೀನಿ, 3 ಗಂಟೆ ಅಲ್ಲಾಡೋಲ್ಲ. ಅವರು ಒಂದು ಸಾರಿ ಬರ್ತಾರೆ, ಏನೋ ತಿಂತಾರೆ, ಹೋಗ್ತಾರೆ, ತಿರ್ಗಾ ಬರ್ತಾರೆ, 1/4 ಗಂಟೆ, ಅರ್ಧ ಗಂಟೆ ಮಾಡ್ತಾರೆ, 2 ಗಂಟೆ, 1 ಗಂಟೆ ಮಾಡ್ತಾರೆ, ಮತ್ತು ಅವರು ರಿಫ್ರೆಶ್ ಆಗಬೇಕು. ಇದರಲ್ಲಿ ಒಲು ಬಂತು ಅಂತಂದರೆ ನಮಗೆ ಆ ಕಡೆ ಹೊರಗಡೆ ಹೋಗೋದಕ್ಕೆ ಆಸಕ್ತಿ ಇಲ್ಲ. ನಾನು ಅಮೇರಿಕಾಗೆ ಬಂದಿಲ್ಲ, ಅವಾಗಲೇ ಹತ್ತಿರ 3 ತಿಂಗಳು, ಇನ್ನೊಂದು 2.5 ತಿಂಗಳು ಆಗೋಯ್ತು.
ಇಲ್ಲಿ ಹೊರಗಡೆಗೆ ಎಷ್ಟು ಸಲ ಹೋಗಿದ್ದೀನಿ ಅಂದರೆ ಒಂದು ಸಾರಿ ಹೋಗಿದ್ದೀನಿ ಅಷ್ಟೇ. ನಮ್ಮ ಅಳಿಯಂದ್ರೆ ಹೇಳ್ತಾ ಇದ್ರು, ನೀವು ಇವಾಗಲೇನೋ ಬರ್ತಾ ಇರೋದು ಹೋಗಿ ಅದೇನೋ ಕಾಟ್ ತರಬೇಕಂತೆ, ಅಲ್ಲಿ ಎತ್ಕೊಂಬರ್ಬೇಕು ಬನ್ನಿ ಅಂತ ಕರೆದಿದ್ವಿ, ಹೋಗ್ಬೇಕಲ್ಲ ಅಂತ ಹೋಗಿದ್ದೆ. ಹಾಗೆ ನಾವು ನಮ್ಮ ಸಮಯನ ನೋಡಿಕೊಂಡು ವ್ಯರ್ಥ ಮಾಡ್ಕೋಬಾರ್ದು. ಆಗಿದ್ದವರು ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ನಮ್ಮ ಜೀವನ ಅಷ್ಟು ಪ್ರೀಷಿಯಸ್ ಆಗಿದೆ. ಅಟ್ಲೀಸ್ಟ್ ಆಗದೆ ಇದ್ದರೆ ಹೋಗಲಿ, ಸಾವಯವ ಸಮಯಕ್ಕೆ ಮತ್ತೆ ನಾನು ಮನುಷ್ಯಜನ್ಮ ಬರೋ ಹಾಗಾದರೂ ಮಾಡ್ಕೋಬೇಕು. ಏನು ಮಾಡಬೇಕು? ಪರಮಾತ್ಮನ ನೆನಪು ಬರಬೇಕು, ಇಲ್ಲ ಸಾಯೋವಾಗ ಇದ್ರದ್ದೇ ನೆನಪು ಬರಬೇಕು. ನೋಡ್ರಿ, ಓದಿದ್ರೆ ಬರುತ್ತೆ, ಇದನ್ನೇ ಚಿಂತನೆ ಮಾಡ್ತಾ ಇದ್ದರೆ ಮೂರ್ತಿ ಇದು ಮಾಡ್ತಾ ಇದ್ದರೆ ಬರುತ್ತೆ, ಇಲ್ಲದ್ರೆ ಬರೋಲ್ಲ. ಅದಂತೂ ಗ್ಯಾರಂಟಿ. ಎಂತೆಂಥ ಬೇರೆಯವ್ರಿಗೆ ಅಲ್ಲಾಡಿಸ್ಬಿಟ್ಟಿದೆ ಅಜಮಿಳ. ಆಮೇಲೆ ಅವನು ಜಡ ಭರತ ಸಾಯೋ ಸಮಯದಲ್ಲಿ ಜಿಂಕೆ ನೆನಪು ಬರಬೇಕು. ಅವ್ರ ಮನೆ ಬಿಟ್ಟು, ಹೆಂಡತಿ ಮಕ್ಕಳು ಬಿಟ್ಟು ಕಾಡಿನಲ್ಲಿ ತಪಸ್ ಮಾಡ್ತಾ ಇದ್ದವ್ರ ಕಥೆನೇ ಹಂಗಾಗಬೇಕಾದ್ರೆ ನಮ್ಮ ಕಥೆ ಪಾಡೆ ನೋಡ್ಕೋಬೇಕು ನಾವು. ಅದಕ್ಕೆ ಭಗವಂತನಿಗೆ, ಭಗವಂತ ಯಾವಾಗಪ್ಪ ನೀನು ಕರುಣಿಸ್ತೀಯಾ ಅಂತ ಕೇಳ್ಕೊತಾ ಇರ್ಬೇಕಾಗುತ್ತಲ್ವ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಹಾಗೆ ಅನ್ಸ್ಬೇಕು ನಮ್ಮ ಮನಸ್ಸಿನಲ್ಲಿ. ಆಗ ದೇವರು ಇಲ್ಲಿದ್ದು ನೋಡು ಅಂತ ಅವನೇ ಹತ್ರಕ್ಕೆ ಬಂದ್ಬಿಡ್ತಾನೆ. ಹೆಂಗೆ ಕನಕದಾಸಕ್ಕೆ ತಿರುಗಿ ದರ್ಶನ ಕೊಟ್ಟನೋ, ಅಲ್ಲಿ ಬಾಗಿಲೇ ಇಲ್ಲ, ಹಿಂದೆಗಡೆ ಬಾಗಿಲಿಲ್ಲ, ಓಪನ್ ಆಗಿ ಅವನ ದರ್ಶನ ಕೊಟ್ಟ ಅಂತಂದರೆ ನಮಗೆ ಯಾಕೆ ಕೊಡಬಾರ್ದು ಅಂತ ನಾವು ಯೋಚನೆ ಮಾಡಬೇಕು. ಸೊ ಅಲ್ಲಿಗೆ ಗೀತಾ ಭಾಷ್ಯದಲ್ಲಿ ಈ ಅವಿದ್ಯೆ ಇದ್ದರೆ ವ್ಯವಹಾರ ಇರುತ್ತೆ, ಇಲ್ಲದಿದ್ದರೆ ಇಲ್ಲ, ಹೌದೋಯ್ತು. ಅವಿದ್ಯೆಯು ಇಲ್ಲದಿರುವ ಸುಷುಪ್ತಿಯಲ್ಲಿ, ನಿದ್ದೆಯಲ್ಲಿ ಯಾವ ವ್ಯವಹಾರವೂ ಇರೋದಿಲ್ಲ. ಇದು ಸಾರ್ವತ್ರಿಕ ಅನುಭವ, ಯಾರು ಬೇಕಾದ ನೋಡ್ಕೊಳ್ಳಿ ಅಲ್ವಾ, ಮುಗಿದೋಯ್ತು. ಸೊ ಅಲ್ಲಿಗೆ ಇದು ಈ ಅವಿದ್ಯಾ ಕಾಮ ಕರ್ಮ ಜನ್ಮ ಇದನ್ನು ಹೇಳಿದ್ದೀನಿ. ಯಾರು ಗೊತ್ತಿಲ್ಲದಿದ್ದರೆ ಕೇಳಿ, ಮತ್ತೊಂದು ಸರಿ ಚಿಂತನೆ ಮಾಡೋಣ. ಇವಾಗ ಸದ್ಯಕ್ಕೆ ಇದೇನು ಬೇಡ, ಎಲ್ರಿಗೂ ಇವಾಗ ಚೆನ್ನಾಗಿ ಚಿಂತನೆ ಮಾಡಿದ್ದೀರ. ಸ್ಟಡಿ ಗ್ರೂಪ್ ಬಂದಾಗ ಬೇಕಾದ್ರೆ ನೋಡ್ಕೋಣ ಅದನ್ನು. ಅಲ್ಲಿಗೆ ಮೇಲಿನ ವಾಕ್ಯದಲ್ಲಿ ದೇಹಾದಿಗಳೇ ನಾನೆಂಬ ಅನಿಸುವಿಕೆ ರೂಪದ ಭ್ರಾಂತಿಯ ಪರಂಪರೆಯು ಇಲ್ಲದಿರುವ ಗಾಢನಿದ್ರೆ, ಅದನ್ನೇ ಎರಡೂ ಹೇಳ್ತಾ ಇದ್ದಾರೆ, ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ. ಮೊನ್ನೆ ಎಲ್ಲ ನಾವು ನೋಡಿದ್ದಾಯಿತು. ಈ ಅದರ್ಶನ ವೃತ್ತಿ ಅಥವಾ ಅದೃಶ್ಯ ಪ್ರಪಂಚ, ಅದರ್ಶನ ವೃತ್ತಿ ಅಲ್ವಾ, ಅಲ್ಲಿ ಯಾವುದೂ ಇಲ್ಲ. ದರ್ಶನದರಲ್ಲಿ ಅಥವಾ ವ್ಯವಹಾರದಲ್ಲಿ ಎಲ್ಲ ಇರುತ್ತೆ, ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ಇರುತ್ತೆ ಅಂತ ಅನ್ನೋದು ತೋರಿಸಿದ್ದಾಯಿತು. ಮತ್ತು ಈ ಅಧ್ಯಾಸ ಭಾಷೆಯಲ್ಲಿ ವ್ಯವಹಾರಕ್ಕೂ ತಳಹದಿಯಾಗಿರುವ ಈ ಅಧ್ಯಾಸವು ನಿದ್ದೆಯಲ್ಲಿರಲ್ಲ ನೋಡ್ರಿ, ಎಚ್ಚರದಲ್ಲಿರುತ್ತೆ, ಕನಸಿನಲ್ಲಿರುತ್ತೆ, ಸತ್ತರೆ ಮತ್ತೆ ಇರುತ್ತೆ, ಮಹಾಪ್ರಳಯ ಆದರೆ ಮತ್ತೆ ಇರುತ್ತೆ, ಇದ್ದೇ ಇರೋದೇ ಇದು. ಹಾಗೆ ಸಮಾಧಿ ಬರಲಿ, ಅವ್ರ ಸಮಾಧಿ ಮತ್ತೆ ಇರೋದೇ. ಆದ್ದರಿಂದ ಯಾಕೆ ಸಮಾಧಿ ಬಂದರೆ ಇರಬೇಕು ಇವೆಲ್ಲ, ಅದಕ್ಕೆ ಆಮೇಲೆ ಮುಂದೆ ಕೊನೆಯಲ್ಲಿ ಹೇಳ್ತಾರೆ, ಇಲ್ಲಿ ನೋಡೋಣ. ಆದ್ದರಿಂದ ವ್ಯವಹಾರವಿರುವುದು, ವ್ಯವಹಾರ ಇಲ್ಲದೆ ಇರಬೇಕು ಅಷ್ಟೇ. ವ್ಯವಹಾರ ಇದ್ದರೆ ವ್ಯವಹಾರ ದೃಷ್ಟಿ, ಅದು ಇಲ್ಲಿ ವ್ಯಾಪಾರ ಮಾರ್ಕೆಟ್ ದೃಷ್ಟಿ. ಸೊ ಹಾಗಾದರೆ ಬ್ರಹ್ಮವಿದ್ಯೆಯಿಂದ ಈ ಅವಿದ್ಯೆ ಹೋದ ಮೇಲೆ ಈ ವ್ಯವಹಾರ ಪ್ರಪಂಚ ಏನಾಗಬೇಕು ಅಂದರೆ ಬಾಧಿತವಾಗಬೇಕು. ಬಾಧಿತ ಅಂದರೆ ಏನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡೋಣ. ನಿಮ್ಗೆ ಆವಾಗಲೇ ಎಷ್ಟೋ ಗೊತ್ತಾಗಿದೆ ಬಾಧಿತ ಅಂದರೆ ಏನು ಅಂತ. ಅಲ್ಲಿಗೆ ಕೇವಲಾತ್ಮ ಸ್ವರೂಪದಲ್ಲಿ ಯಾವ ವ್ಯವಹಾರವೂ ಎಂದೆಂದೂ ಇಲ್ಲ, ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ, ನನಗೆ ಮಾತ್ರ ಅಲ್ಲ ಯಾರ್ಯಾರಿಗೂ ಇಲ್ಲ ಅಂತ ಅನುಭವ ಬರುತ್ತೆ. ಈಗ ಈ ದೃಷ್ಟಿಭೇದಗಳ ಮಹತ್ವ 108 ಪೇಜ್ ಕೊನೆ ಪೆರ. ಈ ಅಧ್ಯಾರೋಪ, ನಾನು ಇಂಥವನು ಈಗ್ತಾನೆಲ್ಲ ಹೇಳಿದ್ವಲ್ಲ, ಅಧ್ಯಾರೋಪ ಅಂತ, ಅಧ್ಯಾರೋಪ ಅಪವಾದದಿಂದನೇ ತಿಳಿಸ್ಬೇಕು ಅದನ್ನು. ಹಾಗೆ ಈ ಅಧ್ಯಾಸ ಭಾಷ್ಯ
ಸಾರ್ವತ್ರಿಕ ಪೂರ್ಣಾನುಭವ, ಅದನ್ನು ಸಾಕ್ಷಿ ಗುರ್ತಿಸೋದು, ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ, ಇವುಗಳು ಗೊತ್ತಿಲ್ಲದೆ ಇರೋದರಿಂದ ಶುರುವಾಯಿತು ನೋಡ್ರಿ ರಾಮಾಯಣ. ನಮ್ಮ ರಾಮಾಯಣ ಅಲ್ಲ, ನಾನು ಹೇಳಿದ್ದು ಇಷ್ಟೊತ್ತು ಬೇರೆ ರಾಮಾಯಣ. ಇವಾಗ ಇನ್ನೊಂದು ರಾಮಾಯಣ ಸ್ಟಾರ್ಟ್ ಆಗುತ್ತೆ. ದ್ವೈತ, ಅದ್ವೈತ, ವಿಶಿಷ್ಟದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಶುದ್ಧ ಅದ್ವೈತ, ಒಂದ ಎರಡ ಶುರುವಾಯಿತು. ಇದೊಂಥರ ಇದು ಪಂಡಿತರಿಗೆ ಹಿಡ್ಕೊಂಡಿರೋ ರೋಗ. ನಾವಿಷ್ಟೊತ್ತು ಹೇಳಿದ್ದು ಎಲ್ರಿಗೂ ಇರೋ ಸಾರ್ವತ್ರಿಕವಾದ ರೋಗ. ಇದು ಪಂಡಿತರಿಗೂ ಹಿಡ್ಕೊಂಡಿದೆ ರೋಗ. ಅದಕ್ಕೆ ಇವೆಲ್ಲ ಶುರುವಾಗೋದಕ್ಕೆ ಕಾರಣ ಇವು. ನಿಜವಾಗಲೂ ಅಧ್ಯಾಸ ಗೊತ್ತಿಲ್ಲದೆ ಇರೋದು, ಇನ್ನೊಂದು ಸಾರ್ವತ್ರಿಕ ಪೂರ್ಣಾನುಭವ ಸಾಕ್ಷಿನ ಗುರುತಿಸ್ತಾ ಇರೋದೇ ಕಾರಣಕ್ಕೆ ಇಷ್ಟು ಭೇದಗಳು ಬಂತು ಅಂತ. ಅಷ್ಟಿಲ್ಲದೆ ಅದರ ಜೊತೆಗೆ ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು ಆದಮೇಲೆ ದೊಡ್ಡ ದೊಡ್ಡ ಪುಣ್ಯಾತ್ಮರು ಬಂದ್ರಪ್ಪ, ಪಂಚಪಾದಿಕ ಭಾಮತಿಕಾರರು ಅಂತ. ಇವರೇನು ಮಾಡಿದ್ರು, ಇವ್ರಿಗೂ ಅಷ್ಟೇ ಇವು ಮೂರು ಗೊತ್ತಿಲ್ಲದೆ ಇರೋದರಿಂದ ಏನು ಮಾಡಿದ್ರು, ವೇದಾಂತ ಪ್ರಕ್ರಿಯೆಗಳನ್ನೆಲ್ಲ ತರ್ಕಕ್ಕೆ ಹಾಕ್ಬಿಟ್ರು. ಅಂದರೆ ಈ ತಾರ್ಕಿಕರು ಅಂತಂದರೆ ಯಾರ್ಯಾರು? ನೈಯಾಯಿಕರು, ವೈಶೇಷಿಕರು, ದರ್ಶನಕಾರರೆಲ್ಲ ತಾರ್ಕಿಕರೇ. ಮತ್ತು ಇನ್ಯಾರ್ಯಾರು? ವೆಸ್ಟರ್ನ್ ಫಿಲಾಸಫರ್ಸ್ ಹಾಕ್ರಿ ತಾರ್ಕಿಕರು, ಈಸ್ಟರ್ನ್ ಫಿಲಾಸಫರ್ಸ್ ತಾರ್ಕಿಕರು, ಚಾರ್ವಾಕರು ತಾರ್ಕಿಕರು. ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅಷ್ಟೇ ಸತ್ಯ, ದಡ್ರು. ಮತ್ತು ಸತ್ತ ಮೇಲೆ ಸ್ವರ್ಗ ನರಕ ದೇವರು ದಿಂಡ್ರು ಮಣ್ಣು ಮಸಿ ಏನೂ ಇಲ್ಲ, ಮಜ್ಜ ಮಾಡಾಕ್ಬಿಡು ಅವ್ರಿಗೂ ಅಷ್ಟೇ. ಇವೆಲ್ಲ ಏನು ಬೇಕಾಗಿಲ್ಲ. ಆದ್ದರಿಂದ ಅವ್ರದ್ದು. ಸೊ ಮತ್ತು ಈ ಇವರೆಲ್ರಿಗೂ ಈ ಥರ ಏನು ಮಾಡಿದ್ರು, ಇವ್ರನ್ನೆಲ್ಲ ತಾರ್ಕಿಕರು ಅಂತ ಕರೀತಾರೆ. ತರ್ಕವೇ ಪ್ರಧಾನ ಇವರಿಗೆ, ಲಾಜಿಕ್ಕೇ ಮುಖ್ಯ, ಅನುಭವಕ್ಕಿಂತ ಲಾಜಿಕ್ ಮುಖ್ಯ ಇವರಿಗೆ. ಸೊ ವೇದಾಂತದ ಈ ಪ್ರಕ್ರಿಯೆಗಳು, ಉಪನಿಷತ್ತುಗಳನ್ನೆಲ್ಲ ತರ್ಕದಿಂದ ಚಿಂತನೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಸಾಧನೆಗಳು ಬಂದಾಗ ಪಾತಂಜಲ ಯೋಗಕ್ಕೆ ಗಂಟು ಹಾಕೋಕ್ಕೆ ಶುರು ಮಾಡಿಬಿಟ್ರು. ಸಮಾಧಿ ಮಾಡ್ಕೋಬೇಕು, ವೈಯಕ್ತಿಕ ಅನುಭವ. ಯಾಕೆ ಇವರಿಗೆ ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ, ಅದಕ್ಕೆ ವೈಯಕ್ತಿಕ ಅನುಭವಗಳು ಮಾಡ್ಕೋಬೇಕು ಅಂತೆಲ್ಲ ಗಬ್ಬೆಬ್ರಿಸ್ಬಿಟ್ಟು ಅದಕ್ಕಿರೋದಕ್ಕೆ ಮಸಿ ಹಚ್ಚಿಟ್ಬಿಟ್ರು ಅಂತ ಹೇಳ್ತಾರೆ. ಹಾಗೆ ಮುಖ್ಯವಾಗಿ ಇವರಿಗೆಲ್ಲ ಆ ಶಂಕರಾಚಾರ್ಯರು ಉಪೋದ್ಘಾತ ಬರೆದಿದ್ದಾರಲ್ಲ, ಅಧ್ಯಾಸ ಅಂತ. ಶಂಕರಾಚಾರ್ಯ ಇದು ಸಪ್ರೇಟಾಗಿ ಬರೆದಿರೋದು. ಆ ಸೂತ್ರ ಭಾಷ್ಯ ಮತ್ತು ಪ್ರಸ್ಥಾನತ್ರಯ ಭಾಷ್ಯಗಳಿಗೆ ಇದು ಆಧಾರ ಇದ್ದಂಗೆ. ಎತ್ಕೊಂತಾನೆ ಸಾರ್ವತ್ರಿಕ ಪೂರ್ಣಾನುಭವ, ಆಮೇಲೆ ಸಾಕ್ಷಿನ ಗುರುತಿಸ್ಬೇಕು. ನನಗೆ ಸಾಕ್ಷಿನ ಗುರುತಿಸೋದಕ್ಕಿಂತ ಮೊದಲು ನಾನು ಹ್ಯಾಪಿ ಅನಾಲಿಸಿಸ್, ಆನಂದ ಎಲ್ಲಿದೆ, ನಿನ್ನಲ್ಲೇ ಇದೆ ಅಂತ ತೋರಿಸಿದ ತಕ್ಷಣ ಅವನು ಮತ್ತೆ ಈ ಶರೀರನ ಇಟ್ಕೊಂಡ್ಬಿಡ್ತಾನೆ, ಈ ಮುಸ್ಲಿಮವರೇನ. ಅದಕ್ಕೋಸ್ಕರ ಹೂ ಆಮ್ ಐ, ನಿಜವಾದ ನನ್ನ ಸ್ವರೂಪ ಏನು, ಆತ್ಮ ಕಣಪ್ಪ ಇವನಲ್ಲ ಅಂತ ಹೇಳಿ ಅಲ್ಲಿ ಹೂ ಆಮ್ ಐ ತೋರಿಸಿ, ಅದಾದ ಮೇಲೆ ಇವೆಲ್ಲ ಬೇಕಾದರೂ ಹೇಳಿ, ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಧ್ಯಾಸ. ಈ 6 ಹೇಳಿ ಅಧ್ಯಾಸ. ಬಟ್ ಇದು ಸ್ವಾಮಿಗಳು ಇದರಲ್ಲೇ ಅಧ್ಯಾಸ ಅಂತ ತೋರಿಸಿದ್ದಾರೆ, ಆದರೆ ಅದರಲ್ಲಿ ಡೀಟೇಲ್ ಅಷ್ಟು ಬಂದಿಲ್ಲ. ನಾವು ಮಾಡೋಣ, ಅಷ್ಟು ಗೊತ್ತಾಯ್ತು ನಮಗೆ. ಈಗ ಇವುಗಳ ಪಾರ್ಟಿಷನ್ಗೆ ಕಾರಣ ಏನು ಅಂತ ಹೇಳ್ತಾ ಇದ್ದಾರೆ. ಈಗ ದ್ವೈತ ಮತದಲ್ಲಿ ಏನು ಹೇಳ್ತಾರೆ, ಅವ್ರು ಹೇಳೋದು ನಾನು ಬೇರೆ, ಪ್ರಪಂಚ ಬೇರೆ, ಎಲ್ಲ ಬೇರೆ ಬೇರೆ. ದ್ವೈತ. ಈಗ ನನಗೆ ದೇವ್ರನ್ನ ಕಂಡರೂ ಕೂಡ ದೇವರು ಬೇರೆ, ನಾನು ಬೇರೆ. ಅವ್ರದ್ರಲ್ಲಿ ಮೋಕ್ಷ ಅಂದರೆ ನಾನು ಹೋಗ್ತೀನಿ, ಅಲ್ಲಿ ಶಿವನ್ನ ಮಾಡೋರು ಕೈಲಾಸಕ್ಕೆ ಹೋಗ್ತಾರೆ, ನಾರಾಯಣ ಮಾಡೋರು ವೈಕುಂಠಕ್ಕೆ ಹೋಗ್ತಾರೆ, ಅಲ್ಲಿ ಅವರೂ ಇರ್ತಾನೆ, ನಾನು ಇರ್ತೇನೆ, ಅವನ ಮೇಲೆ ಕೂತಿರ್ತಾನೆ, ನಾನು ಕೆಳಗೆ ಕೂತಿರ್ತೇನೆ. ಈ ದ್ವೈತ ಫಿಲಾಸಫಿ. ಸತ್ ಮೇಲೆ ಆಗೋದು ಮೋಕ್ಷ. ಮತ್ತೇನಾಯಿತು, ನಂಬ್ಕೋಬೇಕು. ಅಲ್ಲಿಂದ ಬಂದವನು ಯಾವನು, ನಾನು ಸ್ವರ್ಗಕ್ಕೆ ಹೋಗಿದ್ದೀನಿ ನರಕಕ್ಕೆ ಹೋಗಿದ್ದೀನಿ ಅಂತ ಹೇಳೋನು ಯಾವನಾದರೂ ಇದ್ದಾನ? ಇಲ್ಲ. ನಂಬ್ಕೋಬೇಕಷ್ಟೆ. ಅಲ್ಲಿ ನಂಬ್ಕೊಳ್ಳೋನು ಮಾಡಿಬಿಟ್ರು. ಇನ್ನು ವಿಶಿಷ್ಟ ಅದ್ವೈತ, ಇವ್ರದ್ದೇನು ರಾಮಾಯಣ, ಉಪಾಸ್ಯ ಉಪಾಸಕ ಅಂಗಿ ಅಂಗ ಶೇಷ ಶೇಷಿ ಇವುಗಳನ್ನೆಲ್ಲ ಹೇಳ್ತಾ ಬಂದರು ಇವರಲ್ಲಿ. ಹೀಗೆ ಎಲ್ಲ ಪಾರ್ಟಿಷನ್ ಹೇಳ್ತಾರೆ. ಚಿತ್ ಅಚಿತ್
ಎಲ್ಲ ದ್ವೈತ ಪ್ರಪಂಚಕ್ಕೆ ಸೇರಿರುತ್ತೆ. ಇವರು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಅವಯವ, ಅವಯವಿ, ಅಂಗ, ಅಂಗಿ, ಶೇಷ, ಅಶೇಷಿ ಇವೆಲ್ಲ ಮಾಡ್ಕೊಂಡ್ಬಿಟ್ಟು ಇದು ವಿಶಿಷ್ಟ ಅದ್ವೈತ ಅಂತ ಮಾಡಿಕೊಂಡ್ರು. ಐ ಥಿಂಕ್ ರಾಮಾನುಜಾಚಾರ್ಯರು ಹೀಗೆ ಏನೋ ಮಾಡ್ಕೊಂಡಿರ್ಬೇಕಿದೆ. ಹಾಗೆ ಇನ್ನು ಶಕ್ತಿ, ಶಕ್ತ, ಶಕ್ತಿ ಕಾರ್ಯ ಅನ್ನೋ ಭೇದ ಮಾಡಿಕೊಂಡು ಇವುಗಳಿಗೆ ಶಕ್ತಿ ವಿಶಿಷ್ಟ ಅದ್ವೈತ, ವಿಶಿಷ್ಟ ಅದ್ವೈತ ಬೇರೆ, ಶಕ್ತಿ ವಿಶಿಷ್ಟ ಅದ್ವೈತ ಬೇರೆ, ಮತ್ತು ಅದ್ವೈತ ಬೇರೆ, ಶುದ್ಧ, ಅದರಲ್ಲಿ ಶುದ್ಧ ಅದ್ವೈತ ಬೇರೆ. ಅಬ್ಬಬ್ಬಬ್ಬ ಎಷ್ಟು ಥರನೋ ಮಾಡ್ಕೊಂಡು ಬಂದರು. ಇವ್ರದ್ದು ಇದು, ಇವ್ರದ್ದೇನು ಶಕ್ತಿ ವಿಶಿಷ್ಟ ಅದ್ವೈತ ಮತದವ್ರದ್ದು ಏನು ಅಂತಂದರೆ, ವ್ಯವಹಾರವನ್ನೆಲ್ಲ ಮೀರಿವ ಪರಮಾರ್ಥ ತತ್ವವು ಗಾಢನಿದ್ರೆಯ ಸಾರ್ವತ್ರಿಕ ಅನುಭವದಲ್ಲಿ ಕೇಳುವ ಅದ್ವಿತೀಯ ಆಗಿದೆ ಅನ್ನೋ ಮಾತನ್ನು ಕಡೆಗಣಿಸ್ತಾರೆ. ಇವರು ಅದಕ್ಕೆ ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತೇ ಇಲ್ಲ ಇವರಿಗೆ, ಯಾರಿಗೂ ಗೊತ್ತಿಲ್ಲ, ಇವು ಯಾವುದೂ ಗೊತ್ತಿಲ್ಲ. ಇವಾಗ 6 ಹೇಳಿದ್ನಲ್ಲ ಅಷ್ಟು ಇವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದನೇ ಇವರು ಆ ಥರ ಪಾರ್ಟಿಷನ್ಸ್ ಮಾಡಿಕೊಂಡು ಕಿತ್ತಾಡ್ತಾರೆ ಒಬ್ಬರ ಮೇಲೆ ಒಬ್ಬರು. ನಿಮಗೆ ಸರಿ ಇಲ್ಲ ಅಂತ ಇವರು, ಇವ್ರು ಸರಿ ಇಲ್ಲ ಅಂತ ಇವರು, ಇಬ್ರಿಗೂ ಎಲ್ಲ ಕಿತ್ತಾಡ್ತಾ ಇರ್ತಾರೆ ಇವರು. ಹಾಗೆ ಅದಾಯಿತು. ಈಗ ನೆಕ್ಸ್ಟು ಇಷ್ಟು ಸಾಲದು ಅಂತ ಹೇಳಿ ಪಂಚಪಾದಿಕ ಭಾಮತಿಕಾರರು ಶಂಕರಾಚಾರ್ಯರು ಸುರೇಶ್ವರಾಚಾರ್ಯರು ಆದಮೇಲೆ ಇವರು ಅಧ್ಯಾಸಕ್ಕೆ ಉಪಾದಾನ ಕಾರಣವಿದೆ. ಅಧ್ಯಾಸ ಅಂದರೆ ಕಲಬೆರಕೆ ಅಥವಾ ರಾಂಗ್ ನಾಲೆಡ್ಜ್. ಇವರು ಅಧ್ಯಾಸದವರೆಗೂ ಹೋಗೇ ಇಲ್ಲ, ಬಿಟ್ಬಿಡ್ರಿ. ಅವಿದ್ಯೆ ಅಂದರೆ ರಾಂಗ್ ನಾಲೆಡ್ಜ್. ಈಗ ಅಲ್ಲಿ ಇರೋದು ಹಗ್ಗ, ತಪ್ಪಾಗಿ ನಾನು ಹಾವು ಅಂತ ತಿಳ್ಕೊಂಡೆ. ಇವ್ರ ಕಾರಣ ಏನು ಗೊತ್ತಾ ಕೊಡೋದು? ಅಲ್ಲಿ ಹಗ್ಗದಲ್ಲಿ ಹಾವು ಹುಟ್ಟಿತು. ಏನು ಮಾಡಬೇಕು ಇವಾಗ? ಕೇಕ್ ಕಟ್ ಮಾಡಿ ಸ್ವಾಮಿ, ಗುಗ್ರಿ ಕಾಳು ಹಂಚಿ ಸ್ವಾಮಿ. ಈಗ ಹಗ್ಗದಲ್ಲಿ ಹಾವು ತೋರ್ಬೇಕಾದ್ರೆ ಅದು ಹುಟ್ಟಿದೆಯಲ್ಲ, ಅದಕ್ಕೆ ನಾಮಕರಣ ಮಾಡೋದು. ಹಾವು ಹುಟ್ಟಬೇಕಾದ್ರೆ ಅದರ ಹಿಂದೆಗಡೆ ಇನ್ನೊಂದು ಕಾರಣ ಇರಬೇಕು. ಸ್ವಾಮಿ ಇಷ್ಟೆಲ್ಲ ಯೋಚನೆ ಮಾಡ್ತೀವ ನಾವು? ಮಾಡಿದ್ದಾರೆ ನೋಡ್ರಿ ಇವರು. ಆ ಹಾವಿಗೆ ನಾಮಕರಣ ಮಾಡಿ, ಅದಕ್ಕೆ ಕೇಕ್ ಕಟ್ ಮಾಡಿ, ಅದಕ್ಕೊಂದು ಕಾರಣಗಳನ್ನೆಲ್ಲ ಹೇಳಿ ಇಷ್ಟುದ್ದ ದೊಡ್ಡ ಥಿಯರಿ ಬರೀತಾರೆ, ಪುಸ್ತಕಗಳು ಬರೀತಾರೆ. ಅದನ್ನು ಬೇಕಂತ ಬರೀ ದೃಷ್ಟಾಂತಕ್ಕೆ ಮುಖ್ಯವಾಗಿರೋದನ್ನು ಬಿಟ್ಟರು, ಬೇಡದೇ ಇರೋದಕ್ಕೆ ಇಟ್ಕೊಂಡು ಮಾಡಿದ್ದೆ. ಅವ್ರಿಗೂ ಕನ್ಫ್ಯೂಷನ್ನು. ಅದನ್ನು ಕೇಳೋರು, ನೀವು ಕೇಳಿಬಿಟ್ರೆ ತಲೆ ಗಿರ್ರ ಅಂತ ತಿರುಗ್ಬಿಡುತ್ತೆ. ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳ್ತಾ ಇದ್ರು, ಅಲ್ಲಿ ಹೇಳೋರು ಕೇಳೋರು ಕಾಫಿ ಕುಡ್ಕೊಂಡು ಪಟ್ಟ ಕೂತ್ಕೋಬೇಕಂತಲ್ಲ ಬಲತ್ಕಾರದಿಂದ. ಅವ್ರು ಹೇಳ್ತಾ ಇರ್ತಾರೆ, ಹ್ಞೂ ಸ್ವಾಮಿ ಇವಾಗ ಹುಟ್ಟಿಸಿ ಸ್ವಾಮಿ ಹಾವನ ಅಂತ. ಹೀಗೆ ಅಲ್ಲ, ಬರೀ ದೃಷ್ಟಾಂತಕ್ಕೆ ಇಷ್ಟು ಬೇಕಾ ಅಂತ. ದೃಷ್ಟಾಂತಕ್ಕೆ ಇಷ್ಟು ಮಾಡಿದ್ಮೇಲೆ ದ್ರಾಷ್ಟಾಂತಿಕಕ್ಕೆ ಇನ್ನು ಎಷ್ಟು ಮಾಡಿರ್ಬೋದು ನೋಡ್ರಿ. ಮಾಡಿಬಿಟ್ಟು ಆ ಹಾವು ಹುಟ್ಟಬೇಕಾದ್ರೆ ಅಥವಾ ಇಲ್ಲಿ ನೀನು ಈ ಶರೀರವನ್ನು ನಾನು ಅಂತ ತಪ್ಪು ತಿಳ್ಕೊಬೇಕಾದ್ರೆ ಅದಕ್ಕೊಂದು ಉಪಾದಾನ ಕಾರಣವಿರಬೇಕು. ಉಪಾದಾನ ಕಾರಣ ನಮ್ಮಲ್ಲಿ ಏನು ಹೇಳ್ತೀವಿ? ಈ ಗಾಢನಿದ್ರೆಯಲ್ಲಿ ಇದ್ದದ್ದನಿತ ತಿಳ್ಕೊಂಡ್ಲಿಲ್ಲ, ಅಷ್ಟೇ, ಮುಗಿದೋಯ್ತು. ಯಾಕೆ ತಿಳ್ಕೊಂಡ್ಲಿಲ್ಲ? ಅಲ್ಲಿ ಮೇಲೆ ಒಂದು ಟವಲ್ ಒದಿಸ್ಬಿಟ್ಟಿದ್ದಾರೆ, ಅದಕ್ಕೆ ನಿನ್ನ ಆತ್ಮ ಕಂಡಿಲ್ಲ ಅಂತ. ಈಗ ಹಗ್ಗ ಇದೆ, ಅವ್ರು ಹೇಳೋದು ನೀನು ಹಾವಾಗಿ ತಪ್ಪಾಗಿ ಯಾಕೆ ತಿಳ್ಕೊಂಡೆ ಅಂತ ಕೇಳಿದ್ದಕ್ಕೆ ಏನು ಹೇಳ್ತೀವಿ ಸ್ವಾಮಿ? ಎಷ್ಟು ಸಿಂಪಲ್ ಸ್ವಾಮಿ, ನಸುಕತ್ತಲ್ಲಿ ಅಥವಾ ನಾನು ಸರಿಯಾಗಿ ನೋಡಿ ರಾತ್ರಿ ಕತ್ತು ಅಷ್ಟೇ ಸಾಕು. ಇವರು ಅಷ್ಟಕ್ಕೆ ಬಿಡಲಿಲ್ಲ, ಆ ಹಗ್ಗದ ಮೇಲೆ ಒಂದು ಟವಲ್ ಹಾಕಿದ್ದಾರೆ. ಈಗ ನೀವೇ ಹೇಳಿ ಸ್ವಾಮಿ, ಹಗ್ಗದ ಮೇಲೆ ಟವಲ್ ಹಾಕಿದ್ರೆ ಯಾರಾದರೂ ಅದನ್ನು ಹಾವು ಅಂತ ಮಾಡ್ಕೊತಾರೆ? ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇವರು ಗಾಢನಿದ್ರೆಯಲ್ಲಿ ಒಂದು ಉಪಾದಾನ ಕಾರಣ ಇದೆ. ಅದೇನಂತ? ಅದೇನು ಮಾಡುತ್ತದು? ಆತ್ಮನ ಮುಚ್ಚಾಕ್ಬಿಟ್ಟಿದೆ. ಮುಚ್ಚಾಕ್ಬಿಟ್ಟಿರೋದ್ರಿಂದ ನೀನು ಆತ್ಮ ಅಂತ ತಿಳ್ಕೊಳಕ್ಕಾಗ್ತಾ ಇಲ್ಲ. ಈಗ ಪ್ರಶ್ನೆ ಏನು ಗೊತ್ತಾ? ಗಾಢನಿದ್ರೆಯಲ್ಲಿ ಕಾಲ ದೇಶ ಕಾರ್ಯಕಾರಣಭಾವ ಇಲ್ಲ, ಆತ್ಮ ಒಂದೇ ಇರೋದು. ಇವರು ಅಲ್ಲೊಂದು ಮುಸುಕು ತಂದು ಹಾಕಿದ್ರು. ಈಗ ನನ್ನ ಪ್ರಶ್ನೆ, ಆತ್ಮ ಸತ್ಯವ ಆ ಟವಲ್ ಸತ್ಯವ? ಈಗ ಆತ್ಮ ಮೊದಲು ಇದ್ದು ಏನಂದರೆ
ಆತ್ಮನೇ ಸತ್ಯ ಸರ್. ಅಷ್ಟು ಎಷ್ಟು ತಮಾಷೆ ಆಗಿದೆ ಸರ್ ಅದೆಲ್ಲ ಕೇಳ್ತಾ ಇದ್ರೆ. ನೋಡಿ, ನಮಗ್ ತಮಾಷೆ ಆಗಿದೆ, ಅವ್ರಿಗದು ಸೀರಿಯಸ್ಸು. ಒಬ್ಬೊಬ್ಬ ಪುಸ್ತಕಗಳು ಬರ್ತಿದ್ದಾರೆ ಅದು ಎಷ್ಟೆಷ್ಟು, ಅದನ್ನು ಓದಿದ್ರೆ ನಮ್ಗೆ ಅರ್ಥನೂ ಆಗೋದಿಲ್ಲ. ಅವ್ರು ಹೇಳೋದು ಇಷ್ಟೇ. ಮತ್ತು ಅದು ಅಭಾವನಂತೆ, ಭಾವನಂತೆ. ಭಾವ ಅಂದರೆ ಏನು ಅಂದರೆ ಸತ್ಯವಾಗಿದೆ ಅಂತ. ಅಲ್ಲಿಗೆ ನೀನು ಆತ್ಮನ ಸತ್ಯ ಅಂತೀಯ, ಡಬಲ್ ಸತ್ಯ ಅಂತೀಯ ಅಂತ ಪ್ರಶ್ನೆ. ಈಗ ಇದು ಕಾಲ ಸೇರಿಸ್ಬೇಕು. ಇವಾಗ ಅವ್ರು ಟವಲ್ ಹಾಕಿದ್ದಾರೆ ಅಂತಂದರೆ ಯಾವ ಕಾಲದಲ್ಲಿ ಬಂತು? ಈಗ ಘಡನಿದ್ರೇಲಿ ಕಾಲ ಇದೆ ಅಂತ ಆಯಿತು. ಹೆಂಗೆ ಬಂದು ಸಗಣಿ ಹಚ್ಚಿದ್ದಾರೆ ಅನ್ನೋದಕ್ಕೆ ಹೇಳಿದ್ರು. ಆಯ್ತಪ್ಪ, ನಿಮ್ಮ ಪ್ರಕಾರನೇ ಟವಲ್ ಹಾಕಿದ್ದಾರೆ ಅಂತ ಇಟ್ಕೋಣ. ಈಗ ಮುಸ್ಕೊಂಡು ತೆಗಿಯೋರು ಯಾರು? ಆತ್ಮ ನಿಷ್ಕ್ರಿಯ, ಅವನು ತೆಗಿಯಲ್ಲ. ಜೀವಪ್ಪು ಹೋಗಿ ತೆಗಿಬೇಕು. ಜೀವಪ್ಪನಿಗೆ ಎಂಟ್ರಿ ಇದೆಯಲ್ಲೇ ಇಲ್ಲ. ಏನಾಯಿತು? ನೀವು ಮೋಕ್ಷ ಇಲ್ಲ. ಈಗ ಆತ್ಮನಿಗೆ ತೋರಿಸ್ರಿ, ಎಲ್ಲಿ ತೋರಿಸ್ತೀರ? ಘಡನಿದ್ರೆಯಲ್ಲಿ ಮುಸ್ಕಾಕ್ಬಿಟ್ಟಿದೆ, ಹಗ್ಗದ ಮೇಲೆ ಟವಲ್ ಹಾಕಿದ್ರೆ ಹಾವು ಅಂತಲೂ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸಸ್ಸೇ ಇಲ್ಲ. ಈಗ ಆಯಿತು, ಆ ಹಗ್ಗದ ಮೇಲೆ ಇರೋ ಟವಲ್ ತೆಗಿಯವನು ಯಾವನು? ಹೀಗೆ ಅಂದರೆ ಆತ್ಮನ ಮೇಲೆ ಮುಸ್ಕಿರೋ ಆ ಮುಸ್ಕು, ಅದಕ್ಕೆ ಇನ್ನೊಂದು ಅದೇ ಉಪಾದಾನ ಕಾರಣ. ಆತ್ಮ ಇದೆ, ಅದರ ಮೇಲೆ ಒಂದು ಉಪಾದಾನ ಕಾರಣ ಇದೆ. ಇವೆಲ್ಲ ಗಬ್ಬರಿಸ್ಬಿಟ್ಟು ಇವರಿಬ್ಬರು ಪಂಚಪಾದಿಕ ಭಾಮತಿಕಾರರು ಅಂತ, ಇವರು ವಿವರಣ ಮತ್ತು ಕಲ್ಪತೂರು ಅಂತ ಬರೆದು, ಇವುಗಳಿಗೆಲ್ಲ ಬೇಕಾದಷ್ಟು ಭಾಷೆ ಏನೇನೋ ಬರೆದ್ಬಿಟ್ಟಿದ್ದಾರೆ. ಏನೇನೋ ಬರೆದು ಸಗಣಿ ಹಚ್ಚಿಟ್ಬಿಟ್ಟಿದ್ದಾರೆ. ಆದ್ದರಿಂದಲೇ ನಮಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬಂದು ಇವು ಯಾವುದೂ ನಂಬಬೇಕಾಗಿಲ್ಲ, ಅನುಭವದಲ್ಲಿಲ್ಲ ಅಂತ ಅವ್ರು ತೋರಿಸ್ಕೊಟ್ಟ ಮೇಲೆ ನಮಗೆಲ್ಲ ಅರ್ಥ ಆಗ್ತಾ ಇದೆ. ಇಷ್ಟು ಸಾಕು, ಮುಂದಕ್ಕೆ ಹೋಗೋಣ. ಆದ್ದರಿಂದ ಇಷ್ಟು ಬರೋದಕ್ಕೆ ಕಾರಣ ಅದ್ವೈತ, ಶುದ್ಧ ಅದ್ವೈತ, ವಿಶಿಷ್ಟ ಅದ್ವೈತ, ಆಮೇಲೆ ಶಕ್ತಿ ವಿಶಿಷ್ಟ ಅದ್ವೈತ, ಇವೆಲ್ಲ. ಮತ್ತು ಇವ್ರದ್ದು ಅದ್ರ ಜೊತೆಗೆ ಇವ್ರದ್ದು ಪಂಚಪಾದಿಕ ಭಾಮತಿಕಾರರು, ಇವರೆಲ್ಲ ಮೂಲಾವಿದ್ಯೆ. ಅಲ್ಲಿ ಅವಿದ್ಯೆ ಇದೆ. ಆ ಅವಿದ್ಯೆ ಯಾಕೆ ಬಂತು? ಅದಕ್ಕೊಂದು ಕಾರಣ ಇದೆ, ಮೂಲ ಅವಿದ್ಯೆ ಅಂತ. ಸ್ವಾಮಿಗಳು ಮೂಲಾವಿದ್ಯ ನಿರಾಸ ಅಂತ 1920ನೇ ಇಸ್ವಿಯಲ್ಲಿ ಒಂದು 500-600 ಪೇಜಿಂದು ಪುಸ್ತಕ, 1000 ಇರಬೇಕು, ಅದನ್ನು ಸಂಸ್ಕೃತ್ನಲ್ಲಿ ಬರೆದು, ಅದಕ್ಕೂ ಇಂಗ್ಲೀಷ್ ಇಂಟ್ರೊಡಕ್ಷನ್ ಬರೆದಿದ್ದಾರೆ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಇರಲಿ, ಅಲ್ಲಿಗೆ ಆತ್ಮನ ಶಕ್ತಿ ರೂಪವಾದ ಮೂಲವಿದ್ಯೆ, ಅಲ್ಲಿ ಶಕ್ತಿ ಅಂತ ತಗೊಂಡ್ಬಂದು ಅದರ ಜೊತೆಗೆ ಅದು ಭಾವರೂಪದ್ದು ಅಂತ, ತಮೋಗುಣದ್ದು, ರಜೋಗುಣದ್ದು ಅಂತ ಹೇಳಿ ಏನೇನೋ ಸಗಣಿ ಹಚ್ಬಿಟ್ಟಿದ್ದಾರೆ. ಇದು ಸುಮ್ಮನೆ ನಾವು ಈ ಕಾರಣದಿಂದಲೇ ಇವೆಲ್ಲ ಇಷ್ಟು ಕನ್ಫ್ಯೂಸ್ ಆಗಿದೆ. ಅಲ್ಲಿಗೆ ಹಿಂದಿನ ಕಾಲ, ಈಗಿನ ಕಾಲ, ಮುಂದಿನ ಕಾಲ ಎಂಬುದೆಲ್ಲವೂ ಅಧ್ಯಾಸ ಒಳಗಡೆ ಇರೋದು. ಈಗಿನ ಕಾಲ, ಹಿಂದಿನ ಕಾಲ, ಮುಂದಿನ ಕಾಲ. ಇವಾಗ ನೀವು ಆ ಗಾಢನಿದ್ರೆಯಲ್ಲಿ ಅದು ಹಾಕಿದೆ ಅಂತಂದರೆ ಗಾಢನಿದ್ರೆಯಲ್ಲಿ ಕಾಲ ಇದೆ ಅಂತ ಆಯಿತು. ಇವಕ್ಕೆಲ್ಲ ಆನ್ಸರ್ ಕೊಡೋಕ್ಕೆ ಬರೋದಿಲ್ಲ ಅವ್ರಿಗೆ. ಭಾಮತಿಕಾರರ ವಾದವು ಹೊರಬರಲು ಬೀಜಾಂಕುರ, ಅಧ್ಯಾಸವು ಎಲ್ಲ ಏನೇನೋ ಹೇಳ್ತಾರೆ, ಬಿಟ್ಬೇಡ. ಇದರಂತೆ ಆತ್ಮನನ್ನು ಆವರಿಸಿದೆ ನೋಡಿ, ಆತ್ಮನನ್ನು ಆವರಿಸಿದ ಒಂದು ಅವಿದ್ಯೆ ಒಂದೇ, ಆದರೂ ಅದರ ಅಂಶಗಳು ಅನೇಕವಾಗಿದೆ. ಯಾರಿಗೆ ವಿದ್ಯೆ ಬರುವುದು ಅವರಿಗೆ ಮಾತ್ರ ತೊಲಗುತ್ತೆ, ಉಳಿದವರಿಗೆ ಆ ಅವಿದ್ಯೆಗಳು ಹಾಗೆ ಉಳ್ಕೊಂಡಿರುತ್ತೆ ಅಂತ. ಇಲ್ಲಿ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಲ್ಲಿ ಅವ್ರು ಏನು ಹೇಳಕ್ಕೆ ಹೋಗ್ತಾರೆ ಅಂದರೆ, ಇಲ್ಲಿ ಅವರು ಹೇಳೋದು ಭಾಮತಿಕಾರರು, ಪಂಚಪಾದಿಕಾರರು ತಪ್ಪಿದು. ಅವ್ರಿಗೆ ಅವಿದ್ಯೆ ಹೋಗುತ್ತೋ ಅವರು ಮಾತ್ರ ಹೋಗುತ್ತೆ, ಮಿಕ್ಕವ್ರಿಗೆ ಹಾಗೇ ಇರುತ್ತೆ ಅಂತಾರೆ. ಇದು ನಾವು ನೋಡಿದ ತಕ್ಷಣ ಕರೆಕ್ಟ್ ಅಲ್ಲ ಅನಿಸುತ್ತೆ. ನೀವು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ಅಲ್ಲಿ ಹಾವಿದೆ, ಹಗ್ಗ, ಹಾವು ಅಂತ ತಿಳ್ಕೊಂಡಿದ್ದೀನಿ. ಆ ಕಡೆಯಿಂದ ಬಂದು ಅವನು ಹಗ್ಗ ಅಂತ ತೋರಿಸ್ತಾನೆ. ನನಗಿವಾಗ ಅದು ಹಾವು ಇಲ್ಲ ಅಂತ ಗೊತ್ತಾಯ್ತು. ಬೇರೆಯವ್ರಿಗೆ ಹಾವಿರುತ್ತೆ, ಅವ್ರಿಗೂ ಇಲ್ಲ. ಬಟ್ ತಪ್ಪಾಗಿ ತಿಳ್ಕೊಬೋದು, ಅದೇನು ಮಾಡೋಕ್ಕೆ ಬರಲ್ಲ. ಅಲ್ಲಿ ಹಾವು ಯಾರ್ಯಾರಿಗೂ ಇಲ್ಲ, ನನಗೆ ಹಿಂದೆ ಇಲ್ಲ, ಈಗಿಲ್ಲ, ಮುಂದಿಲ್ಲ. ನನಗೆ ಮಾತ್ರ ಅಲ್ಲ, ಯಾರ್ಯಾರಿಗೂ ಎಂದೆಂದೂ ಅಲ್ಲಿ ಹಾವಿಲ್ಲ.
ಇಷ್ಟೇನಪ್ಪ. ಹಾಗೆ ನಾನು ಆತ್ಮನ್ ತಿಳ್ಕೊಂಡ್ರೆ ಆ ಕಲಬೆರಕೆ ಅನ್ನೋದಿತ್ತಲ್ಲ ಅದು ಹಿಂದಿಲ್ಲ, ನಾನು ತಿಳ್ಕೊಳಕ್ಕೆ ಮೊದಲು ನನಗೇ ಇಲ್ಲ, ತಿಳ್ಕೊಂಡ ಮೇಲೆ ಇದೆಯೇನೋ ಇಲ್ಲ. ಹೋಗ್ಲಿ ಇನ್ನು ಮುಂದಕ್ಕೆ ತಿರ್ಗಿ ಅಕಸ್ಮಾತ್ ತಿರ್ಗಿ ಹಾವು ಬಂದರೆ ಬರುತ್ತೋ ಇಲ್ವೋ, ಚಾನ್ಸಸ್ ಇಲ್ಲ. ಹೋಗ್ಲಿ ನನಗಿಲ್ಲದೆ ಇದ್ದರೆ ಹೋಗಲಿ, ಬೇರೆಯವ್ರಿಗೆ ತಿರ್ಗಾ ಇರುತ್ತಾ? ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಅಲ್ಲಿ ಎರಡಿಲ್ಲ, ಕತ್ಲೆ ಇಲ್ಲ ಅಂತ ಹೇಳಿದ ಮೇಲೆ ಸ್ವಾಮಿ ನನಗಿಲ್ಲ ಬೇರೆಯವ್ರ ಕತ್ಲೆ ಇದೆ ಅಂತಂದರೆ ಏನು ಹೇಳಬೇಕಲ್ಲಿ? ಇವ್ರ ಪ್ರಕಾರ ಅಲ್ಲಿ ಎರಡು ಇಟ್ಕೊತಾರೆ ಆತ್ಮ ಮತ್ತು ಇದು ಟವಲ್ಲು, ಅದರ ರಾಮಾಯಣ ಬಂದಿರೋದು ಅಂತ ಹೇಳ್ತಾರೆ. ಅದರಿಂದ ಇಷ್ಟೆಲ್ಲ ಆಗಿದೆ ಅಂತ ಅವುಗಳು ನಾವು ಓದಿದಾಗ ನಮ್ಗೆ ಅರ್ಥ ಆಗುತ್ತೆ, ಅಲ್ಲಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಸ್ವಲ್ಪ ಗೊತ್ತಿದ್ದರೆ ಸಾಕಷ್ಟೆ. ಆತ್ಮನನ್ನು ಆವರಿಸಿದೆ ಇವೆಲ್ಲ ಆಯ್ತಲ್ಲ, ಅಲ್ಲ ವಿದ್ಯೆಯಲ್ಲಿ ಆ ಅವಿದ್ಯೆಗಳೆಲ್ಲ ಅನೇಕ, ಎಂಥದ್ದು ಇಲ್ಲ. ಒಟ್ಟಿನಲ್ಲಿ ಆಚಾರ್ಯರು ತೋರಿಸಿದ ಅಧ್ಯಾಸ ಭಾಷೆದ ರಹಸ್ಯ ತಿಳಿದೇ ಇರೋದ್ರಿಂದ, ಅಧ್ಯಾಸ ಈ ಕಲಬೆರಕೆನ ತಿಳಿದೇ ಇರೋದ್ರಿಂದ ಅವ್ರಿಗೆ ಗೊತ್ತಿಲ್ಲ, ತಿಳ್ಕೊಂಡೇ ಹೋಗಿಲ್ಲ. ಈ ರಹಸ್ಯ ಗೊತ್ತಿಲ್ಲ, ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ, ಮತ್ತು ಅನುಭವ ಗಮ್ಯವಾದ ತರ್ಕ ಗೊತ್ತಿಲ್ಲ. ಅದರಿಂದ ಇಷ್ಟು ಅನರ್ಥಗಳಾಯಿತು. ಆಚಾರ್ಯರ ಬೋಧನೆಗೆ ಭಿನ್ನವಾಗಿ ವಿರುದ್ಧವಾಗಿ ವ್ಯಾಖ್ಯಾನಕಾರರು ಪ್ರತಿಪಾದಿಸುತ್ತಿರೋದು ಸಹ ಅದೆಲ್ಲ ವ್ಯಾವಹಾರಿಕ ಮತಭೇದ. ಕೊನೆಯಲ್ಲಿ ನಾವು ಅದ್ವೈತವನ್ನೇ ಹೇಳ್ತೀವಿ ಅಂತ ಇದೊಂದು ರಾಮಾಯಣ ಹೇಳುವಾಗ ನಾವು ಅದ್ವೈತವನ್ನೇ ಹೇಳ್ತೀವಿ ಅಂತ ಹೇಳಿದ್ರು, ಇದು ಅದ್ವೈತ ಅಂತಾರ, ಅಧ್ವಾನವಾಗಿದೆ ಅಂತ ಕುಲಕರ್ಣಿ ಇವರು ಭಗವತ್ಪಾದರು ಚೆನ್ನಾಗಿ ಹೇಳ್ತಾ ಇದ್ರು. ಅದ್ವೈತವನ್ನು ಓದಿ ಅಧ್ವಾನವಾಗಿ ಉದ್ದನೆ ಮರವನ್ನು ಏರಿ ಜಾರಿ ಬಿದ್ದು ಸತ್ತಂತೆ ಸರ್ವಜ್ಞ ಅಂತ ಬರೆದಿದ್ದಾನೆ ಅಂತ ಹೇಳ್ತಾ ಇದ್ರು. ಇವ್ರ ಕಥೆ ಎಲ್ಲ ಹಂಗಾಯಿತು ಅಂತ. ಅಲ್ಲಿಗೆ ಅಷ್ಟಾಯಿತು. ಈಗ ಜಗನ್ಮಿಥ್ಯ ಅಂದರೆ ಏನು? 110 ಪೇಜ್. ಜಗನ್ಮಿಥ್ಯ ಅಂದರೆ ಏನು? ತುಂಬ ಇಂಪಾರ್ಟೆಂಟ್ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಇಲ್ಲಿ ಜಗತ್ತು ಮಿಥ್ಯ ಅಂತಂದರೆ ಏನಿದೆ ಸ್ವಾಮಿ ತಿಳ್ಕೊಳ್ಳೋಕ್ಕೆ ಅನಿಸುತ್ತೆ. ಇದೆ ನೋಡಿ, ನಮಗೆಲ್ಲ ಗೊತ್ತಿದೆ. ಅದ್ವೈತ ವೇದಾಂತದಲ್ಲಿ ಎಲ್ಲರೂ ಹೇಳ್ತಾರೆ ಬ್ರಹ್ಮ ಮಾತ್ರವೇ ಸತ್ಯ. ನೀವು ಜಗತ್ತಂತಂದ್ರೆ ಏನು? ನಾನು ನಿಮ್ಮ ಸುಮ್ಮನೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಜಗತ್ತಂದಿದ ತಕ್ಷಣ ಏನೇನು ಹೇಳಬೇಕು? ಹೋಲ್ಸೇಲು ಒಂದೇ ಹೇಳ್ಬಿಡ್ಬೇಕು. ಇವಾಗ ನಾವು ಮಾಡ್ತಾ ಇರೋ ಟಾಪಿಕ್ ಯಾವುದು? ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ಬ್ರಹ್ಮ ಅಂದರೆ ಪರಮಾರ್ಥ, ಇಲ್ಲಿ ಜಗತ್ತಂದರೆ ವ್ಯವಹಾರ ದೃಷ್ಟಿ. ಮುಗಿದು ಜಗತ್ತಂದರೆ ಎಲ್ಲ ವ್ಯವಹಾರ ನಿಜವಾಗ್ಲೂ ಇದೆಯಾ? ಇಲ್ಲ, ಮುಗಿದೋಯ್ತು. ಅಲ್ಲಿ ಜಗತ್ತು ಮಿಥ್ಯಾ, ಸುಳ್ಳು. ಇದು ನಾವು ಹೀಗೆ ತೊಗೊಂಡ್ವಾ? ಬೇರೆಯವ್ರು ಹೆಂಗೆ ತೊಗೊತಾರೆ ನೋಡ್ರಿ. ಏನು ಮಾಡಿದ್ರು ಅವರು? ಜಗತ್ತು ಮಿಥ್ಯ ಅಂತ ಹೇಳಿದ ತಕ್ಷಣ ಅವ್ರು ಈ ರೀತಿ ತಗೊಂಡ್ಲಿಲ್ಲ. ನಮಗೆ ಗಾಢನಿದ್ರೆ ಅನುಭವ ತೋರಿಸಿ, ಪರಮಾತ್ಮನ ಸತ್ಯತ್ವವನ್ನು ತೋರಿಸಿ, ನನ್ನ ನಿಜವಾದ ಸ್ವರೂಪ ಅದಪ್ಪ ಅಂತ ತೋರಿಸಿ, ಅದರ ಆಧಾರದಿಂದ ಈ ಜಗತ್ತು ಮಿಥ್ಯ ಅಂತಂದೆ. ಮತ್ತು ಅದು ಜಗತ್ತು ಇದ್ರ ಮೇಲೆ ಡಿಪೆಂಡ್ ಆಗಬೇಕು. ಇದು ಬಿಟ್ಟರೆ ಅದಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕೆ ಎಚ್ಚರದಲ್ಲಿದ್ದರೆ ಕನಸಿನಲ್ಲಿರಲ್ಲ, ಕನಸಿನಲ್ಲಿದ್ದರೆ ಎಚ್ಚರದಿರಲ್ಲ, ಕನಸಿರುವಾಗ ಎಚ್ಚರ ಇರೋಲ್ಲ, ಎಚ್ಚರವಾಗ ಕನಸಿರಲ್ಲ, ನಿದ್ದೆಯಲ್ಲಿ ಇವೆರಡೂ ಇರೋಲ್ಲ ಅಂತ ಹೇಳಿ ನಾವು ತೋರಿಸಿದ್ದೀವಿ. ಈಗ ಬೇರೆಯವರು ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಾ? ಬ್ರಹ್ಮ ಸತ್ಯ, ಜಗತ್ತೇನು ಸುಳ್ಳು. ಈಗೇನು ಮಾಡ್ಬೇಕು ನಾನು? ನೀನು ಸುಳ್ಳು ಹೇಳೋ, ಏನೂ ಆಗಲ್ಲ. ಕೊಲೆ ಮಾಡು, ಕಳ್ತನ ಮಾಡು, ಮೋಸ ಮಾಡು, ಹಿಂಸೆ ಮಾಡು, ಸ್ವೇಚ್ಛಾ ಪ್ರವೃತ್ತಿ ಮಾಡು, ಮಜ್ಜಾ ಮಾಡು. ಯಾಕೆ? ಶಾಸ್ತ್ರನೇ ಹೇಳ್ತಾ ಇದೆ ಜಗತ್ತು ಮಿಥ್ಯ, ಸುಳ್ಳು. ಮುಗಿದೋ. ಹೆಂಗಿದೆ? ಬೊಂಬೆಯಾಟವಯ್ಯ, ಆ ಪರಮಾತ್ಮ ನೋಡೋ ಬೊಂಬಾಟ. ಹೀಗೆಲ್ಲ ತೊಗೊಂಡು ಯದ್ವತತ್ವ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಇವರು. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಇದು ಇಂಪಾರ್ಟೆಂಟು. ಈ ನಾವಿವಾಗ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಕರೆಕ್ಟಾಗಿ ತಿಳ್ಕೊಂಡಿದ್ದೀವಿ. ಅವ್ರು ತಿಳ್ಕೊಂಡಿಲ್ಲ. ಯಾಕೆ? ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ. ಆಗೇನಾಗುತ್ತೆ? ವ್ಯವಹಾರ ದೃಷ್ಟಿಯನ್ನು ಅಪಲಾಪ ಮಾಡದೆ, ವ್ಯವಹಾರ ದೃಷ್ಟಿಯನ್ನು ಅನುಸರಿಸಿದ ನಿಯಮಗಳನ್ನು ಅನುವಾದ ಮಾಡದೆ, ಯಮನಿಯಮಗಳು ಎತ್ತು ಬಿಸಾಕೋಣ.
ವ್ಯವಹಾರ ಎಲ್ಲ ಪರಿ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಕಣ. ಒಡೆಯೋ ನಿನ್ನ ಗಾಡಿ ಹೆಂಗೆ ಬೇಕೋ ಒಡೆಯೋ, ಸ್ವೇಚ್ಛಾ ಪ್ರವೃತ್ತಿ. ಅವಾಗ ಏನಾಗಬೇಕು, ವ್ಯವಹಾರದಲ್ಲೆಲ್ಲ ವೀರಪ್ಪದಿರು, ವೀರಪ್ಪನ ಮರಿ ಮಕ್ಕಳೇ ಹುಟ್ಕೊತಾರೆ ಅಷ್ಟೇ ಅಲ್ವಾ. ಅವಾಗ ಅಂಗುಲಿ ಮಾಲ ಮಕ್ಕಳು ಮತ್ತು ವಾಲ್ಮೀಕಿ ಮಕ್ಕಳು ಎಲ್ಲ ಹುಟ್ಬಿಡ್ಬೇಕು. ಆಮೇಲೆ ಅಟ್ಲೀಸ್ಟ್ ಅವರಾದರೂ ಆದರೆ ಒಳ್ಳೆಯವರಾದರೂ ವೀರಪ್ಪನವರೇ ಆಗಿಬಿಟ್ರೆ ಏನು ಮಾಡೋದು, ಹೀಗೆ. ಆದ್ದರಿಂದ ಆವಾಗ ಯದ್ವತ್ತತ್ವ ಇವಾಗ ಆಗಿರೋದೇ ಹಾಗೆ, ಇವಾಗ ಆಗಿರೋದೇ ಹಾಗೆ ಅಲ್ವಾ ಆಗಿರೋದು. ಎಲ್ಲಿ ನೋಡಿದ್ರು ಮೋಸ, ವಂಚನೆ, ಕಪಟ, ಹಿಂಸೆ, ಸುಳ್ಳು, ದರೋಡೆ, ಕೊಲೆ, ದುಃಖ. ಅದಕ್ಕೋಸ್ಕರನೇ ಜಗತ್ತು ಮಿಥ್ಯಾ ಅಂತಂದರೆ ಏನು ಅನ್ನೋದು ನಾವು ಸಾಧಕರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪರಮಾರ್ಥ ತತ್ವದ ಪರಮಾರ್ಥ ದೃಷ್ಟಿಯನ್ನಿಟ್ಟುಕೊಂಡ ಮಾತ್ರದಿಂದಲೇ ಈ ಜಗತ್ತು ಮಿಥ್ಯಾ ಅಂತ ಹೇಳೋದಕ್ಕೆ. ಆದರೂ ಆ ಜಗತ್ತು ಪರಮಾತ್ಮನ ಮೇಲೆ ಡಿಪೆಂಡ್ ಆಗಬೇಕು. ಅದಕ್ಕೋಸ್ಕರ ಅದಕ್ಕೆ ಬೇರೆ ಅಸ್ತಿತ್ವ ಇಲ್ಲ. ಹಾವು ಮಿಥ್ಯಾ ಅಂತ ಹೇಳಿದ್ರು ಅದು ಹಗ್ಗವನ್ನು ಬಿಟ್ಟು ತಾನೇ ತೋರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗೆ ಈ ಜಗತ್ತು ಮಿಥ್ಯಾ ಅನ್ಬೇಕಾದ್ರೆ ಅದು ಹಿಂದೆಗಡೆ ಇರೋ ಪರಮಾತ್ಮ ಸತ್ಯ ಅಂತ ತಿಳ್ಕೊಂಡವನಿಗೆ ಇದು ಮಿಥ್ಯಾ ಅಂತ ಹೇಳೋದಕ್ಕೆ ಅಧಿಕಾರ ಇದೆ ಹೊರ್ತು ಎಲ್ರಿಗೂ ಅಧಿಕಾರ ಇಲ್ಲ. ಎಲ್ರಿಗೂ ಅಧಿಕಾರ ಕೊಟ್ಟರೆ ಏನು ಮಾಡ್ತಾರೆ, ಇದೆ ಈಗ ಆಯ್ತಲ್ಲ ಸ್ವೇಚ್ಛಾ ಪ್ರವೃತ್ತಿ, ಹಂಗಾಗುತ್ತೆ. ಗೊತ್ತು ಅದು ತೋರಿ ಹಡಗುವ ಸ್ವಭಾವದ್ದು, ತೋರುವಾಗಲೂ ವಿಕಾರ ಹೊಂದುತ್ತಲೋ ಅನೇಕ ದುಃಖ ಭೋಗಗಳಿಗೆ ಕಾರಣವಾಗಿರುತ್ತೆ. ಹೀಗಿದ್ದರೂ ನಿತ್ಯವೂ ಸುಖಪ್ರಧಾನವಾಗಿರುವ ಭ್ರಾಂತಿ ಅಜ್ಞರಿಗೆ ಹುಟ್ಟಿಸುತ್ತಲೂ ಇರತಕ್ಕದ್ದಾಗಿದೆ ಎಂದು ನಿರೂಪಿಸಿ, ಇದು ಸ್ವತಃ ಸತ್ಯವಾಗಿರತಕ್ಕದ್ದಲ್ಲ. ಇದು ಸತ್ಯ ಇಲ್ಲ ಅಂತಂದರೆ ಯಾವುದರ ಆಧಾರದ ಮೇಲೆ ಇದನ್ನು ಸತ್ಯ ಅಲ್ಲ ಅಂತೀರ? ಸತ್ಯವಾಗಿರೋ ಪಾರಮಾರ್ಥಿಕ ತತ್ವವನ್ನು ತೋರಿಸಿ ಇದನ್ನು ಹೊಡೆದಾಕ್ತೀವಿ ಅಲ್ವಾ. ಕನಸನ್ನು ಸುಳ್ಳು ಅಂತ ಹೇಳೋದು ಎಲ್ಲಿ? ಎಚ್ಚರಕ್ಕೆ ಬಂದ ಮೇಲೆ, ನಿಮಗೆ ಸತ್ಯ ತೋರಿದ ಮೇಲೆ ನೀವೇ ಹೊಡೆದಾಕ್ತೀರ. ಹಾವು ಇಲ್ಲ ಅಂತ ಯಾವಾಗ ಹೇಳ್ತೀರಾ? ಸತ್ಯವಾಗಿರೋ ಹಗ್ಗವನ್ನು ಕಂಡ ಮೇಲಲ್ವಾ. ಅದು ಇಂಪಾರ್ಟೆಂಟ್. ಇವರು ಏನೂ ಕಾಣದೆ ಸುಮ್ಮನೆ ಹೊಡೆದಾಕ್ತೇನೆ ಅಂತಂದರೆ ಆಗೋದಿಲ್ಲ. ಪರಮಾರ್ಥ ದೃಷ್ಟಿಯನ್ನು ಅವಲಂಬಿಸದೆ ಕೇವಲ ವ್ಯವಹಾರಿಕ ಬುದ್ಧಿಯಿಂದಲೇ ಜಗತ್ತು ಮಿಥ್ಯೆ ಎಂದು ತೋರಿಸಲು ಹೊರಟವರು ಮಹಾತ್ಮರಿದ್ದಾರೆ. ಹಂಗೆ ಹೇಳಿದವರು ಯಾರು? ಚಾರ್ವಾಕರು, ಬೌದ್ಧರು, ವಿಜ್ಞಾನವಾದಿಗಳು ಎಲ್ಲ ಇವರು ಬೌದ್ಧರೇ. ಕ್ಷಣಿಕವಾದಿಗಳು, ಶೂನ್ಯವಾದಿಗಳು, ಇವರು 4 ಜನ ಇದ್ದಾರೆ ಇದರಲ್ಲಿ ಬುದ್ಧಿಸಮ್ನಲ್ಲಿ. ಅದರ ಜೊತೆಗೆ ಈ ವೆಸ್ಟರ್ನ್ ಫಿಲಾಸಫರ್ಸು, ಸೈಂಟಿಸ್ಟುಗಳು. ಈಗಿನ ಕಲಿಯುಗ ಪೂರ್ತಿ ಇದೆ. ಏನಂತ ನೀವಾಗ ಮಾತಾಡಿದವಲ್ಲ ಹೀಗೆ. ಇವರ ಈ ಬುದ್ಧಿಸಮ್ನವರು, ವಿಜ್ಞಾನ, ಕ್ಷಣಿಕ, ಶೂನ್ಯವಾದಿಗಳು ಇವರೆಲ್ಲ ಏನು ಹೇಳ್ತಾರೆ ಅಂತಂದರೆ ಪ್ರಪಂಚ ಸುಳ್ಳು, ಕನಸು ಸುಳ್ಳು, ಎಚ್ಚರ ಸುಳ್ಳು. ಎಚ್ಚರ ಸುಳ್ಳು ಯಾಕೆ? ಕನಸಿನ ಹಾಗೆ ಕನಸು ಸುಳ್ಳು. ಈ ಬುದ್ಧಿಸಮ್ನವರು ತುಂಬ ನಮ್ಗೆ ಹತ್ತಿರಕ್ಕೆ ಬಂದುಬಿಡ್ತಾರೆ. ಎಲ್ಲ ಚೆನ್ನಾಗಿದೆ, ಪ್ರಪಂಚ ಅನಿತ್ಯ, ಅಶಾಶ್ವಿತ, ದುಃಖಾಲಿಯ, ಆಗಮಪಾಯಿಗಳು ಏನು ಬೇಕಾದರೂ ಹೇಳ್ತಾರೆ, ಎಲ್ಲ ಕರೆಕ್ಟಾಗಿದೆ, ಒಪ್ಕೊಂಡ್ಬಿಡ್ಬೋದು. ಕೊನೆಗೆ ಗಾಢ ನಿದ್ರೆಯಲ್ಲಿ ಆತ್ಮನಾಗಿ ಅದು ಸುಳ್ಳು. ಆತ್ಮನೂ ಇಲ್ಲ, ಮಣ್ಣೂ ಇಲ್ಲ. ಯಾರಿರ್ತಾರಲ್ಲಿ? ಏನೇನೂ ಗೊತ್ತಾಗಲ್ಲ ಅಂತ ಹೇಳಿ ಅದನ್ನು ಸುಳ್ಳು ಬಿಡ್ತಾರೆ. ಅವ್ರಿಗೆ ಆತ್ಮನೇ ಇಲ್ಲ ಅಲ್ಲಿ. ಅದಕ್ಕೆ ಅವರು ಶೂನ್ಯವಾದಿಗಳು ಅಂತ ಹೇಳೋದು. ಈಗ ಅವ್ರಿಗೆ ಪ್ರಪಂಚ ಸುಳ್ಳು ಅಂತ ಹೇಳಿದ್ರೆ ನಾವು ಕೇಳ್ತೀವಿ, ನಿನಗೆ ಪ್ರಪಂಚವನ್ನು ಸುಳ್ಳು ಅಂತ ಹೇಳೋದಕ್ಕೆ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು? ಚೆನ್ನಾಗಿ ಜ್ಞಾಪಕ ಇದೆಯಲ್ಲ ನಿಮಗೆ? ಏನು ಅಲ್ಲ ಗಣಪತಿ ದರ್ವಾಜ್ ಅಂತ ಒಂದು ಇತ್ತಲ್ಲ, ಅಪ್ಪ ಆಗಲ್ದು ಇರಲಿ, ಇದು ಇಟ್ಕೋಬೋದು. ಅತ್ತೆ ಸೊಸೆಗೆ ಯಾರು ಪರ್ಮಿಷನ್ ಕೊಟ್ಟವರು ಅಂತ ಇರಲಿ, ಏನಾದರೂ ಇರಲಿ. ಅದನ್ನೊಂದು ಸಾರಿ ಕೂತ್ಕೊಂಡು ಮಾತಾಡೋಣ. ಅಧ್ಯಾಸ ಭಾಷೆ ಬಂದಾಗ ಅವಾಗೆಲ್ಲ ಮಾತಾಡೋಣ. ಹಿಂದೆ ಕೂಡ ನಾನು ಹೇಳಿದ್ದೆ ಹೇಗೆ ಡೂಪ್ಲಿಕೇಟ್ ಹೆಂಗೆ ಇವನು ಸೃಷ್ಟಿಯಾದ ಅನ್ನೋದಕ್ಕೆ ಹಿಂದೆ ಹೇಳಿದ್ವಿ. ನೋಡೋಣ. ಒಟ್ಟಿನಲ್ಲಿ ಇವರೆಲ್ಲ
ಆತ್ಮನ ತೋರಿಸ್ದೆ ಪ್ರಪಂಚವನ್ನು ಅನಿತ್ಯ ಅಂತ ಕರೆದ್ರೆ ಅದಕ್ಕೆ ಬೆಲೆ ಇರಲ್ಲ. ಅದಕ್ಕೆ ಈಗ ಆ ಬುದ್ಧಿಸಮ್ನವರು ಮತ್ತು ಇವರೆಲ್ಲ ಹೇಳಿದ್ರೆ ಪ್ರಪಂಚ ಸುಳ್ಳು ಅಂದರೆ ನಾವು ಕೇಳ್ತೀವಿ, ನಿನಗೆ ಹೇಳೋಕ್ಕೆ ಅಧಿಕಾರ ಇಲ್ಲ. ಈಗ ನೀನು ಕನಸನ್ನು ಸುಳ್ಳು ಅಂತ ಯಾವುದರ ಆಧಾರದ ಮೇಲೆ ತೋರಿಸ್ತೀಯ? ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಅದು ಸುಳ್ಳು ಅಂತ ನಿಮಗೆ ಗೊತ್ತಾಗುತ್ತೆ, ಕರೆಕ್ಟು. ಈಗ ಎಚ್ಚರ ಸುಳ್ಳು ಅಂತ ಯಾವುದರ ಬೇಸ್ ಮೇಲೆ ಹೇಳ್ತೀಯ? ಬಾಯಿ ಮುಚ್ಕೋಬೇಕು. ಯಾಕೆ? ನಿನ್ಗೆ ಆತ್ಮ ಇಲ್ಲವಲ್ಲ, ಆತ್ಮ ಇಲ್ಲ, ಎಲ್ಲ ಶೂನ್ಯ. ನೀನು ಯಾವ ಬೇಸ್ ಮೇಲೆ ಎಚ್ಚರವನ್ನು ಸುಳ್ಳು ಅಂತೀಯ ಹೇಳು? ಅವಾಗ ಹೇಳ್ತಾನೆ ನಿನ್ಗೇನಿದೆ ಅಧಿಕಾರ ಅಂತ. ದಡ್ಡ, ನಾವು ಆತ್ಮನ ತೋರಿಸ್ತೀವಿ, ಆತ್ಮನ ತೋರಿಸಿ ಆತ್ಮನ ಕಂಡುಕೊಂಡವ್ರಿಗೆ ಇದು ಸುಳ್ಳು ಅಂತ ಅವ್ರಿಗಾಗಬೇಕು, ಎಲ್ರಿಗೂ ಅಲ್ಲ ಅಂತ. ಆತ್ಮನ ಕಾಣದೇ ಇದ್ದರೆ ಹಾವಿನ ಭಯ ಇದ್ದೇ ಇರುತ್ತೆ, ಹಾವು ಸತ್ಯವಾಗೇ ಇರುತ್ತೆ. ಹಾಗೆ ಆತ್ಮನ ಅನುಭವ ಆಗದೇ ಇದ್ದರೆ ಈ ಪ್ರಪಂಚ ಸತ್ಯವಾಗಿರುತ್ತೆ. ನಾವು ಭಗವತ್ಪಾದನ ಹಿಂಗೆ ಕೇಳಿದ್ವಿ, ಸ್ವಾಮಿ ಆತ್ಮ ಯಾವುದರಿಂದ ಸೃಷ್ಟಿಯಾಗಿಲ್ಲ, ಆತ್ಮನಿಗೆ ಯಾವುದು ಹಿಂದಿನ ಕಾರಣ ಯಾವುದೂ ಇಲ್ಲ, ಆತ್ಮ ಸೃಷ್ಟಿಯಾಗಿಲ್ಲ, ಆತ್ಮನಿಂದ ಯಾವುದೂ ಸೃಷ್ಟಿಯಾಗಿಲ್ಲ. ಹೇಳಬೇಕು ಅಂದರೆ ಪ್ರಪಂಚವೇ ಸೃಷ್ಟಿಯಾಗಿಲ್ಲ, ಕರೆಕ್ಟು. ಹಾಗಾದರೆ ಸ್ವರ್ಗ ನರಕ ಏನೂ ಇಲ್ಲ ಅಂತ ನಾವು ಕೇಳಿದ್ವಿ. ಹಂಗಿಲ್ಲ ಅಂತ ಹೇಳಿದ್ರು. ಯಾಕೆ ಸ್ವಾಮಿ? ಸೃಷ್ಟಿನೇ ಆಗಿಲ್ಲ ಅಂತ ನೀವು ಹೇಳಿದ ಮೇಲೆ ಸ್ವರ್ಗ ನರಕ ಎಲ್ಲಿದೆ? ಬ್ರಹ್ಮಜ್ಞಾನಿಗೆ ಆತ್ಮನ ಕಂಡಿರೋದ್ರಿಂದ ಸ್ವರ್ಗ ನರಕ ಇಲ್ಲ. ಆತ್ಮನ ಕಂಡಿದೆಯಾ? ಕಂಡಿಲ್ಲ. ಹಗ್ಗವನ್ನು ಕಾಣದೇ ಇದ್ದರೆ ಹಾವಿನ ಭಯ ಇದೆಯೋ ಇಲ್ವೋ? ಹಾಗೆ ನಿಮಗೆ ಹುಟ್ಟು ಸಾವು, ಕರ್ಮ ಥಿಯರಿ, ಪುನರ್ಜನ್ಮ, ಸ್ವರ್ಗ ನರಕ, ಲೋಕಗಳು ಪ್ರತಿಯೊಂದು ಸತ್ಯವಾಗಿರುತ್ತೆ, ಬಿಡೋದಿಲ್ಲ. ಹೋಗಲೇಬೇಕು, ಅನುಭೋಗಿಸ್ಬೇಕು, ಮತ್ತು ವಾಪಸ್ ಬರಬೇಕು. ಇದರಲ್ಲೇನು ಜಾರಬಂಡಿ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗಿದು ಬ್ರಹ್ಮ ಜಗತ್ತು ಮಿಥ್ಯ ಅಂತಂದರೆ ಕಂಡವರಿಗೆ. ಕಂಡಿದ್ದೀವ ನಾವು? ಕಂಡಿಲ್ಲ. ಅದಕ್ಕೆ ಹೇಳ್ತಾ ಇದ್ರು ಅವರು ಹಾಗೆಲ್ಲ ಆಗೋದಿಲ್ಲ ಅಂತ. ಸೊ ಹೀಗೆ ಅಲ್ಲಿಗೇನಾಯಿತು? ಎಲ್ಲ ಪ್ರಮಾಣಗಳಿಂದಲೂ ಪ್ರಸಿದ್ಧವಾಗಿರುವ ಈ ಲೋಕ ವ್ಯವಹಾರವನ್ನು, ಈ ವ್ಯವಹಾರವೆಲ್ಲ ಮೀರಿರುವ ಇನ್ನೊಂದು ತತ್ವದ ಬಲದಿಂದ ಸಾರ್ವತ್ರಿಕ ಅನುಭವದಲ್ಲಿ ತೋರಿಸಿಕೊಡದ ಹೊರತು ಈ ಪ್ರಪಂಚವನ್ನು ಸುಳ್ಳು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ. ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ, ಅಪವಾದವನ್ನು, ವಿಶೇಷ ನಿಯಮವನ್ನು ತೋರಿಸದೇ ಇದ್ದರೆ ಸಾಮಾನ್ಯ ನಿಯಮವೇ ನಿಂತು ಬಿಡುತ್ತದೆ ಅಂತ ನಿಮ್ಗೆ ಹಿಂದೆ ಹೇಳಿದ್ದೆ ಅನ್ಕೊತೀನಿ. ಇಲ್ಲಿ ನೀವು ವಿಶೇಷವಾದ ನಿಯಮ ತೋರಿಸ್ದೇ ಇದ್ದರೆ ಸಾಮಾನ್ಯ ನಿಯಮ ನಿಂತ್ಕೊಂಡ್ಬಿಡುತ್ತೆ. ಎಕ್ಸಾಂಪಲ್, ಬಸ್ನಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲರೂ ಟಿಕೆಟ್ ತಗೋಬೇಕು ಅಂತ ನಮ್ಮ ಕಂಡಕ್ಟ್ರು. ಇದು ಸಾಮಾನ್ಯ ನಿಯಮ ಅಲ್ಲ, ಎಲ್ಲರೂ ಟಿಕೆಟ್ ತಗೊಳ್ಳೇಬೇಕು. ಅವಾಗ ಯಾವನೋ ಒಬ್ಬ ಕೇಳ್ತಾನೆ, ಕಂಡಕ್ಟ್ರ್ ಡ್ರೈವರ್ ನೀವು ತಗೊಂಡಿದ್ದೀರ ಟಿಕೆಟ್ ಅಂತ ಕೇಳಿದ್ರೆ ಬೇಕಾಗಿದೆ ಅಲ್ವಾ? ಹಾಗೆ. ಸೊ ಅದೇ ರೀತಿ ಯುದ್ಧದಲ್ಲಿ ಸೈನಿಕರು ಎಲ್ಲರನ್ನು ಕೊಲ್ಲಬೇಕು, ಅಲ್ಲಿ ಕೊಲ್ಲಬೇಕಷ್ಟೇ. ಈಗ ಅವನು ಮನೆಗೆ ಬಂದಿದ್ದೆ, ಇದು ಒಂದು ಪಿಕ್ಚರ್ ತೆಗೆದಿದ್ರು, ಅದರ ಪಿಕ್ಚರ್ ಹೆಸರು ಗೊತ್ತಿಲ್ಲ, ವಿನೋದ್ ಖನ್ನಾ ಅಂತ ಮಿಲ್ಟ್ರಿ ಆಫೀಸರ್. ಅವನು ಬೇಕಾದಷ್ಟು ಜನ ಕೊಂದಿದ್ದಾನೆ, ಅವನಿಗೆಲ್ಲ ಬಿರುದುಗಳು, ಮೆಡ್ಲ್ಗಳು, ಮೈ ಜೋಕ್ ತುಂಬ ಮೆಡಲ್ಗಳು ಎಲ್ಲ ಹಾಕ್ಕೊಂಡಿದ್ದ. ಅವನು ಹೋಗ್ಬಿಟ್ರೆ 5 ವರ್ಷ 10 ವರ್ಷ ಆಗ್ತಾಯಿತ್ತು. ವಾಪಸ್ ಬರ್ತಾನೆ, ಗೊತ್ತಾಗುತ್ತೆ ಅವನಿಗೆ ಅವನ ಹೆಂಡತಿ ಯಾರನ್ನೋ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ ಅಂತ. ಈಗ ಅವನು ಕೊಂದುಬಿಟ್ಟ. ಅವನು ಈಗ ಪೊಲೀಸ್ನವ್ರು ಹುಡ್ಕಕ್ಕೆ ಶುರು ಮಾಡಿದ್ರು. ಈಗ ಅವನು ಸಿಗಲಿಲ್ಲ ಅಂತ ಇಟ್ಕೊಳ್ರಿ, ಅವನು ತುಂಬ ಬುದ್ಧಿವಂತನಾಗಿದ್ದ. ಪಿಕ್ಚರ್ ತುಂಬ ಚೆನ್ನಾಗಿದೆ. ನಾಯಿಗಳನ್ನ ಬಿಟ್ಟರು, ಏನು ಬಿಟ್ಟರು, ಅವನು ಕಂಡುಹಿಡಿಯೋಕ್ಕೆ ಆಗಲಿಲ್ಲ. ಯಾಕೆಂದರೆ ಅವನಿಗೆಲ್ಲ ಆ ಪೊಲೀಸ್ನವ್ರು ಮುಂದಕ್ಕೆ ಏನೇನು ಮಾಡ್ತಾರೆ ಅಂತೆಲ್ಲ ಗೊತ್ತಿದ್ದರಿಂದ ಅವನು ಸ್ವಲ್ಪ ಕೂಡ ಸೂಚನೆ ಬಿಡಲಿಲ್ಲ. ಈಗ ಅಲ್ಲಿ
ಜನನ ಕೊಂದವನಿಗೆ ಬಿರುದುಗಳು ಕೊಟ್ಟರು. ಈ ಒಂದು ಕೊಂದಾಗ ಅವನಿಗೆ ಗಲ್ಗೇರ್ಸಕ್ಕೆ ಸಿಕ್ಕಾಕಿದ್ರೆ ಗಲ್ಗೆ ಹೇರಿಸ್ಬಿಡ್ತಾ ಇದ್ರು. ಹೇಗೆ ಅನ್ಯ ನಿಯಮ ವಿಶೇಷ ನಿಯಮ ಹೀಗೆ. ಆದ್ದರಿಂದ ನಾವು ಎರಡಕ್ಕೂ ಒಂದೇ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅದು ಇಲ್ಲಿ ಸರ್ವ ವ್ಯವಹಾರವನ್ನು ಮೀರಿದ ಸಾಕ್ಷಿ ಸ್ವರೂಪವನ್ನು ವೇದಾಂತಿಗಳು ಸಾರ್ವತ್ರಿಕ ಪೂರ್ಣಾನುಭವದ ಆಧಾರದಿಂದ ಎಲ್ಲರ ಅನುಭವದಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಇದು ಸಾಮಾನ್ಯ ನಿಯಮ, ಸಾರ್ವತ್ರಿಕ ಪೂರ್ಣಾನುಭವ. ಹಾಗೆ ಅಂತ ತೋರಿಸ್ದೆ ನೀವು ಪ್ರಪಂಚ ಮಿಥ್ಯ ಅಂತ ಹೇಳಿದ್ರೆ ಇದು ಸ್ವೇಚ್ಛಾ ಪ್ರವೃತ್ತಿಗೆ ದಾರಿ ಮಾಡಿಕೊಟ್ಟಂಗಾಗ್ಬಿಡುತ್ತೆ ಅಂತ. ಭೌತ ಸಿದ್ಧಾಂತದಲ್ಲಿ ಅಂಥ ಪರಮಾರ್ಥದ ತತ್ವವನ್ನೇ ಒಪ್ಪೋದಿಲ್ಲ. ಎಲ್ಲವೂ ನಿಸ್ಸಾರ, ಯಾವುದೊಂದು ಪರಮಾರ್ಥವಾಗಿರೋದಿಲ್ಲ ಅಂತ ಅವರು. ಲೋಕಾನುಭವದಲ್ಲಿ ಎಲ್ಲರಿಗೂ ಸಮಾನವಾಗಿರುವ ಈ ಪ್ರಾಮಾಣಿಕ ವ್ಯವಹಾರವನ್ನು ಅಲ್ಲಗಳೆಯಲು ಹಕ್ಕಿರುವುದಿಲ್ಲ. ಈಗ ವಿಶೇಷ ನಿಯಮವನ್ನು ತೋರಿಸದಿದ್ದರೆ ಸಾಮಾನ್ಯ ನಿಯಮವೇ ಅಲ್ಲವೇ ನಿಲ್ಲುವುದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಾಮಿಗಳು ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದಾಯಿತು. ಒಟ್ಟಿನಲ್ಲಿ ಪರಮಾರ್ಥವಾದ ಬ್ರಹ್ಮತತ್ವಕ್ಕೆ ಹೋಲಿಸಿದಾಗಲೇ ಈ ಪ್ರಪಂಚ ಹುಸಿ ತೋರಿಕೆ ಅಂತ ಹೇಳಬೇಕು. ಆತ್ಮನಿಗೆ ತೋರಿಸೇ ಇದಕ್ಕೆ ಹುಸಿ ತೋರಿಕೆ ಅಂತ ಹೇಳೋಕ್ಕಾಗುತ್ತೆ ಹೊರತು ಅದನ್ನ ಬಿಟ್ಟು ಸುಮ್ಮನೆ ಬರೀ ನೀವೇ ಹುಸಿ ತೋರಿಕೆ ಅಂತ ಹೇಳ್ಬಿಟ್ರೆ ಆಗೋಲ್ಲ ಅಂತ. ಇರುವ ಕಾಣುತ್ತಿದ್ದರೂ ಸಹ ಇದು ನಿಜವಾಗಿಲ್ಲ. ವ್ಯಾವಹಾರಿಕ ಜಗತ್ತು ಕಾಣುತ್ತಿದ್ದರೂ ಸಹ ಇದು ನಿಜವಾಗಿಲ್ಲ. ಇದರ ನಿಜವೂ ಆತ್ಮನೇ ಅನ್ನೋದನ್ನು ನಾವು ಚೆನ್ನಾಗಿ ತೋರಿಸ್ಕೊಡ್ತೀವಿ ಅಂತ ನಾವು ಹೇಳೋದು. ಸೊ ಆದ್ದರಿಂದ ಎಷ್ಟೊಂದಿದೆ ನಿಲ್ಲಿಸಿರೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜಯ ಶ್ರೀರಾಮ್.